ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ. ಆರಂಭ ಮಾಡಿ ಸಲಾವುದ್ದೀನ್. ನಿಜವಾಗ್ಲೂ ಫಸ್ಟಿಗೆ ನಿಮ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಯಾಕಂದ್ರೆ ಪಕ್ಷಿಗಳನ್ನು ನಾನು ಆರೈಕೆ ಮಾಡ್ತಾ ಇದ್ದೀನಿ, ಆದ್ರೂ ಅದಕ್ಕ ನನ್ನ ಮಟ್ಟದಲ್ಲಿ ಇದ್ರೆ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. ಹೆಚ್ಚಿಗಿದ್ರೆ ನಿಮ್ಗಾಗಿರ್ಬಹುದು, ಆಮೇಲೆ ಡಾಕ್ಟರ್ ವೀರನಾಯಕ್ ಅಂತ ಹೇಳಿದ್ದಾರೆ, ಅವ್ರು ರಿಟೈರ್ಡ್ ಆಗಿದ್ದಾರೆ. ಆಮೇಲೆ ಸಂತೋಷ್ ಕುಮಾರ್ ಅಂತ ಹೇಳಿ, ಇವ್ರು 3 ಜನರಿಗೆ ನಿಜವಾಗ್ಲೂ ನಾನು ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಮೇಜರ್ ಇಂಜುರ್ಡ್ ಇದ್ದಾಗ ಆ ಪಕ್ಷಿಗಳಿಗೆ ಸಹಜವಾಗಿ ಎಲ್ಲಾ ವೆಟರ್ನರಿ ಡಾಕ್ಟರ್ಗಳು ಪಶುಗಳನ್ನು ಮಾಡ್ತಾರೆ. ಪಕ್ಷಿಗಳ ಬಗ್ಗೆ ಬಹಳಷ್ಟು ಜನರಿಗೆ ಡಾಕ್ಟರ್ಸ್ ಗೊತ್ತಿರೋದಿಲ್ಲ. ವಿಶೇಷವಾಗಿ ನಿಮ್ಗೆ ಹೆಚ್ಚಿನ ಮಾಹಿತಿ ಇದೆ ಅಂತೇಳಿ ಸಿಂಧನೂರಿನಲ್ಲಿ ನಡೆದಿರುವಂತಹ ಒಂದು ಕೃಷಿ ಮೇಳದಲ್ಲಿ ನನಗೆ ನಿಮ್ಮ ನಂಬರ್ ಕೊಟ್ರು. ಇವತ್ತಿಗೂ ಮುಖಾಮುಖಿ ನಿಮ್ಮೊಂದಿಗೆ ನಾನು ನೋಡ್ಲಿಕ್ಕೆ ಆಗ್ಲಿಲ್ಲ. ಆ ಕಾರಣಕ್ಕಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈಗ ಕೆಲವೊಂದು ಕ್ಲಿಪ್ಗಳನ್ನು ತೋರಿಸ್ತೀನಿ ನಿಮಗೆ, ಆ ನಂತರ ನಾನು ಎಲ್ಲ ಲೈವ್ ನಲ್ಲಿ ಪಕ್ಷಿಗಳು ಬಂತ ತಗೊಂಡು ಹೋಗ್ತೀನಿ ಸರ್. ನನ್ನ ಧ್ವನಿ ಕೇಳ್ತಾ ಇದೆ ಎಲ್ಲರಿಗೆ? ಕೇಳ್ತಾ ಇದೆ. ಇದು ನನ್ನ ಮನೆ. 10 ವರ್ಷಗಳ ಹಿಂದೆ ನಾನು ಮನಿ ಕಟ್ಟಿದ್ದೆ. ಆ ಮನಿಗೆ POP ಮಾಡುವಾಗ POPಯಲ್ಲಿ ಗುಬ್ಬಚ್ಚಿಗಳು ಮರಿ ಇಟ್ಟಿದ್ವು. ಆ ಗುಬ್ಬಚ್ಚಿಗಳು ಮನಿ ಓಪನಿಂಗ್ ಮಾಡೋದಕ್ಕಿಂತ ಮುಂಚೆ ಮನೆಯಲ್ಲಿ ಇದ್ದು, ಓಪನಿಂಗ್ ಆದ ನಂತರ ಆ ಗುಬ್ಬಚ್ಚಿಗಳು ಹೊರಗಡೆ ಹೋಗ್ಬಿಟ್ಟು ಸಾಯಂಕಾಲ ನಾನು ಕಿಟಕಿ ಬಂದ್ ಮಾಡಿದೆ. ಕಿಟಕಿ ಬಂದ್ ಮಾಡಿದ ತಕ್ಷಣ ಆ ಗುಬ್ಬಚ್ಚಿಗಳು ಪುನಃ 5:30-6 ಗಂಟೆ ಸುಮಾರು ಒಳಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವು. ಬಂದು ಕಿಟಕಿಗೆ ಟಕ ಟಕ ಹೊಡಿತಾ ಇದ್ವು. ಅವಾಗ ನಾನು ಕಿಟಕಿ ತೆಗೆಯಲಿಲ್ಲ. ಯಾಕಂದ್ರೆ ಕಿಟಕಿ ತೆಗೆಯಲಾರದು ಉದ್ದೇಶ ಆ ಗುಬ್ಬಚ್ಚಿಗಳಿಗೂ ನನ್ನ ಮನೆಯಿಂದ ಹೊರಗಡೆ ಹಾಕಬೇಕನ್ನೋದು ಇರ್ಲಿಲ್ಲ. ಯಾಕಂದ್ರೆ ಇದು ನಮ್ದು ಬಿಸಿಲು ನಾಡು, ಅತಿ ಹೆಚ್ಚು ಬಿಸಿಲು ಇರುತ್ತದೆ. ಸತತ 24 ತಾಸು ನಮ್ಗೆ ಫ್ಯಾನ್ ತಿರುಗ್ತವೆ. ಒಂದು ವೇಳೆ ಆ ಗುಬ್ಬಚ್ಚಿಗಳು ಫ್ಯಾನಿಗೆ ತಾಗಿದ್ರೆ ಸತ್ತು ಹೋಗ್ಬೋದು. ಒಂದೇ ಉದ್ದೇಶದಿಂದ ಆ ಕಿಟಕಿ ಹಾಕಿದೆ. ಆದ್ರೆ ಪುನಃ ಪೂರ್ತಿ ಕತ್ಲಾಗುವವರೆಗೆ 6:30-7 ಗಂಟೆ ಸುಮಾರು ಕಿಟಕಿ ಒಡೆಯೋದು ಮತ್ತೆ ಹೋಗೋದು ಮಾಡ್ತಿದ್ದು. ಅವಾಗ ನೋಡ್ಕೊಂತ ಕೂತು ನಾನು ಎಷ್ಟು ಹಾರಿಸಿದ್ರು ಹೋಗ್ಲಿಲ್ಲ. ಅವಾಗ ನನ್ನ ಮನ್ಸಿಗೆ ಬಹಳ ಬೇಜಾರಾಯ್ತು. ಸಾಯಂಕಾಲ ಆದ್ಮೇಲೆ ರಾತ್ರಿ ಮಲ್ಕೊಂಡಾಗ ನನ್ನ ಮನ್ಸಿಗೆ ಒಂದ್ ನಮೂನಿ ನೋವಾಯ್ತು. ಏನಪ್ಪಾ ಈ ಗುಬ್ಬಚ್ಚಿಗಳು ನನ್ನ ಮನೆಯಿಂದ ಹೊರಗಡೆ ಹಾಕಿದ್ದೇನೆಂಬ ಭಾವನೆ ನನ್ನ ಮನೆಯಲ್ಲಿ ಬಂತು. ಅವಾಗ ನಾನು ಕ್ಲಾಸ್ 1 ಸಿವಿಲ್ ಕಾಂಟ್ರಾಕ್ಟರ್ ಆಗಿರೋದ್ರಿಂದ ನಾನು ಹೊಸ ಮನೆ ಕಟ್ಟಿದ್ದೆ. ಕೆಲವೊಂದು ಪೈಪ್ಗಳು ಉಳಿದಿದ್ದು, ಆ ಪೈಪ್ಗಳನ್ನು ಬಳಕೆ ಮಾಡಿಕೊಂಡು ಒಂದು 3 ರಂಧ್ರಗಳನ್ನು ಕೊರೆದು ಅದಕ್ಕೆ ನಾನು ಛತ್ತಕ್ಕೆ ನೇತು ಹಾಕಿದ್ದೆ. ನೇತು ಹಾಕಿದ ಮೇಲೆ ಮರುದಿವಸ ಬೆಳಿಗ್ಗೆ ಆಗ್ಲಿ ಗುಬ್ಬಚ್ಚಿಗಳು ಸುಳಿಲಿಲ್ಲ. ಅದೇ ಕಿಟಕಿಗೆ ಬರ್ತಿದ್ದು, ಒಳಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದು. ನನಗೆ ಬಹಳ ಬೇಜಾರಾಯ್ತು. ಏನಪ್ಪ ಎಷ್ಟು ಇದು ಮಾಡಿದ್ರು ಆ ಗುಬ್ಬಚ್ಚಿಗಳು ಅದ್ರೊಳಗೆ ಯಾಕೆ ಹೋಗ್ತಾ ಇಲ್ಲ ಅಂತೇಳಿ ಮತ್ತೆ ಮರುದಿನ ಒಂದು ಹೊಸ ಪ್ಲಾನ್ ಮಾಡಿದೆ. ರೈಟ್ ಸೈಡ್ ಸ್ಕ್ರೀನ್ ನಲ್ಲಿ ಒಂದು ಕಾಣ್ತಾ ಇದೆ, ಪೈಪ್ ನಲ್ಲಿ ಬಿಳಿ ದಾರ ಹಾಕಿದೆ, ಒಳಗೆ ಒಣ ಹುಲ್ಲಿಟ್ಟೆ. ನಾನು ಯಾವಾಗ್ಲೂ ಗಾಳಿಗೆ ದಾರ ಹಾರಿದಾಗ ನೋಡಿ ಬಹಳ ಜಲ್ದಿ ಗುಬ್ಬಿ ಅಟ್ರಾಕ್ಟ್ ಆಗ್ತಾವೆ. ಒಣ ಹುಲ್ಲು ನಾವೇನು ಹಿಡ್ತೀವಿ ಗುಬ್ಬಚ್ಚಿಗಳಿಗಾಗಿ ಒಳಗ, ಆ ಹುಲ್ಲನ್ನು ತೆಗೆದು ಹೋಗುದು ತಾವು ತಮ್ಮ ಮನೆಯನ್ನು ತಾವು ನಿರ್ಮಾಣ ಮಾಡ್ಕೊಳ್ತವೆ. ಅವಾಗ 3ನೇ ದಿವಸ ಏನ್ ಮಾಡ್ಬಿಟ್ಟು ಒಂದು ಗಂಡು ಹೋಗೋದು ಬರೋದು ಮಾಡಿತ್ತು. ಹೋಗೋದು ಬರೋದು ಮಾಡಿತ್ತು. ಅವಾಗ ಏನಾಯ್ತು, ಅದರಲ್ಲಿ ಗುಬ್ಬಚ್ಚಿಗಳು ಸೇರ್ಕೊಂಡು ಸ್ವಲ್ಪ ದಿನಗಳಲ್ಲೇ ವ್ಯಾಲ್ಯೂಮ್ ಮ್ಯೂಟ್ ಮಾಡ್ಲಿಕ್ಕೆ ಹೇಳಿ ಪ್ಲೀಸ್. ಆ ಗುಬ್ಬಚ್ಚಿಗಳು ಅದ್ರೊಳಗೆ ಸೇರ್ಕೊಂಡ್ಮೇಲೆ ಸ್ವಲ್ಪ ದಿನಗಳಲ್ಲಿ ಮೊಟ್ಟೆ ಇಟ್ಟು ಮರಿಗಳನ್ನು ಮಾಡಿದ್ದು. ಮರಿಗಳು ಮಾಡಿದ್ಮೇಲೆ 2, 4, 6, 8 ಅಂತ ಹೇಳ್ತಾ ಈಗ 150ಕ್ಕಿಂತ ಹೆಚ್ಚು ಗುಬ್ಬಚ್ಚಿಗಳು ಆಗ್ಯಾವ. ಆ ಗುಬ್ಬಚ್ಚಿಗಳಿಗಾಗಿ ನಾನು ಆ ಗುಬ್ಬಚ್ಚಿಗಳು ಹೆಚ್ಚಾದಂತೆ ಗೂಡುಗಳು ಸಹ ಜಾಸ್ತಿ ಬೇಕಾಗ್ತಿದ್ದು ನನಗ. ಆ ಕಾರಣಕ್ಕಾಗಿ ನಾನು ಕೆಲವೊಂದು ಕೃತಕವಾದ ಗೂಡುಗಳನ್ನು ಮಾಡಿದೆ. ಫಸ್ಟಿಗೆ ಮಾಡಿರೋದು ಮಣ್ಣಿನ ಮಡಿಕೆಯಿಂದ ಮಾಡಿದೆ ನಾನು. ಯಾಕಂದ್ರೆ ಇನ್ನೊಂದು ವಿಶೇಷ ಏನಂದ್ರೆ, ಗುಬ್ಬಚ್ಚಿ ಯಾವತ್ತು ಗೂಡು ಬಿಟ್ಟು ಹೊರಗಡೆ ಬರ್ತದ, ಆ ಗೂಡಿನಲ್ಲಿ ಆ ಮರಿಗಳು ಸಾಯಂಕಾಲ ಒಳಗೆ ಹೋದ್ರೆ ತಾಯಿ ಸುಮ್ನೆ ಇರ್ತಾಳ, ತಂದೆ ಮಾತ್ರ ಅದಕ್ಕೆ ಒಪ್ಪೋದಿಲ್ಲ, ಹೊಡೆದು ಹೊರಗೆ ಕಳ್ಸ್ಕೊಂಡ. ಯಾಕಂದ್ರೆ ಆ ಗುಬ್ಬಿ ಮರಿಗಳನ್ನು ತಗೊಂಡೋಗಿ ಯಾವ್ದಾದ್ರು ಒಂದು ಗಿಡದ ಮೇಲೆ ಬಿಟ್ಟು ಬರ್ತಾವ. ಸಹಜವಾಗಿ ಹೆಚ್ಚಿಗೆ ಮುಳ್ಳಿನ ಗಿಡದ ಮೇಲೆ ಬಿಟ್ಟು ಬರ್ತಾವ. ಅದು ತುದಿ ಇದ್ರಲ್ಲಿ ಕೊಡ್ತಾವ. ಯಾಕಂದ್ರೆ ಹಾವು ಅಟ್ಯಾಕ್ ಮಾಡಬಾರ್ದು, ಆಮೇಲೆ ಬೆಕ್ಕುಗಳು ಬರಬಾರ್ದು, ಯಾವ್ದು ದೊಡ್ಡ ಇವು ಹಾನಿ ಮಾಡಬಾರ್ದು ಅಂತೇಳಿ.
ಮತ್ತೆ ಬೆಳಿಗ್ಗೆ ಹೋಗಿ ಆಹಾರ ಉಣಿಸ್ತಾವ. ಆ ರೀತಿ ಮಾಡ್ತಾ ಮಾಡ್ತಾ ಗುಬ್ಬಚ್ಚಿ ಸಂತತಿ ಬೆಳಿತಾ ಹೋದಂತೆಲ್ಲ ಈ ರೀತಿ ನಾನು ಮನೆಗಳನ್ನು ಮಾಡಿದೆ. ನಾನು ಒಂದ್ಸಲ ಹೊಸಪೇಟೆಗೆ ಹೋದಾಗ ಟಿಬಿ ಡ್ಯಾಮ್ಲಿದ್ದ ತಂದಿರೋದು ಮನೆ ಇದು, ದುಡ್ಡು ಹಾಕ್ಲಿಕ್ಕೆ ಪಿಗಿ ಬ್ಯಾಂಕ್ ಅಂತ ಹೇಳ್ತಾರಲ್ಲ, ಅದನ್ನು ತಂದು ಅದರಲ್ಲಿ ನಾನು ಮಾಡಿದ್ದೆ. ಆಮೇಲೆ ಆಗ ಗುಬ್ಬಚ್ಚಿಗಳು ಹೆಂಗ್ ಹೆಚ್ಚಾಗ್ತಾವ ಆ ರೀತಿ ಬೆಳಿತಾ ಬೆಳಿತಾ ಹೋಯ್ತು. ಆಗ ಆಹಾರ ಉಣಿಸ್ತಿರೋದು. ಈ ರೀತಿ ಸಹ ಕೆಲವೊಂದು ರೆಡಿಮೇಡ್ ಮನೆಗಳನ್ನು ತಂದೆ ನಾನು. ರೆಡಿಮೇಡ್ ಮನೆಗಳನ್ನು ತಂದು ಇದರಲ್ಲಿ ಸಹ ಅದು ವಾಸ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟೆ ನಾನು. ಆ ನಂತರ ಸ್ವಲ್ಪ ಯಾಕಂದ್ರೆ ಹಳೆ ಬರೀ ಗಡಿಗೆ ಹಾಕಿದ್ರೆ ಚೆನ್ನಾಗಿ ಕಾಣಂಗಿಲ್ಲ, ಸ್ವಲ್ಪ ಲುಕ್ ಬರ್ಲಿ ಅಂತೇಳಿ ಸ್ವಲ್ಪ ಕಲರ್ಗಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ ನಾನು. ಇದು ಹಾರುವ ತಟ್ಟೆ ಆಕಾರದಲ್ಲಿ ಮಾಡಿದ್ದೀನಿ ನಾನು. ಇದು 2 ಮಣ್ಣಿನ ಮುಚ್ಚಳ ತಗೊಂಡು ಅದರಲ್ಲಿ ಈ ರೀತಿ ಮಾಡಿದ್ದೀನಿ. ಇದು ಸಿರಾಮಿಕ್ ಫ್ಲವರ್ ವಾಸ್ ಇದೆ. ಕೊಪ್ಪಳ ಅಜ್ಜೋರ್ ಜಾತ್ರೆಗೆ ಹೋಗಿದ್ದೆ ನಾನು. ಅಲ್ಲಿಂದ ಕೆಲವೊಂದು ಸಿರಾಮಿಕ್ ಪಾಟ್ಗಳನ್ನು ತಂದು ಅದರಲ್ಲಿ ನಾನು ಮಾಡಿದ್ದೀನಿ. ಟೀ ಕೇಟ್ಲಿಯಿಂದ ಸಹ ಮಾಡಿದ್ದೀನಿ ನಾನು. ನನ್ನ ಮನೆಯಲ್ಲಿ ಏನ್ ಹಾಕಿದ್ರು ಸಹ ಅದರಲ್ಲಿ ಗುಬ್ಬಚ್ಚಿಗಳು ಬಂದು ವಾಸ ಮಾಡ್ತವೆ. ಈಗ ಬರ್ತಾ ಬರ್ತಾ ನಾವು ಯಾವುದೇ ಹೊಸ ಮನೆ ಕಟ್ಟಿದ್ರೆ ಬೇರೆ ಬೇರೆ ಆಕಾರದಲ್ಲಿ ಬೇರೆ ಬೇರೆ ಆಕಾರದಲ್ಲಿ ನಾವು ಮಾಡ್ತೀವಲ್ಲ. ನಮ್ಮ ಮನೆಗೆ ನಾವು ಈ ಕಲರ್ ಹೊಡಿಬೇಕು ಆ ಕಲರ್ ಹೊಡಿಬೇಕು ಅಂತ ಇದು ಮಾಡ್ತೀವಿ. ಗುಬ್ಬಚ್ಚಿಗಳಿಗೆ ಸಹ ಯಾಕೆ ಕಲರ್ ಹೊಡಿಬಾರ್ದು ಅಂತೇಳಿ ಬೇರೆ 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 ಕಲರ್ ಗಳನ್ನು ಹೊಡೆದೆ, ಅದು ಅಟ್ರಾಕ್ಟ್ ಆಗ್ಲಿ ಅಂತೇಳಿ. ಇದು ಸಹ ಮಣ್ಣಿನ ಮಡಿಕೆಯಿಂದ ಮಾಡಿದ್ದು. ಅವು ದೀಪಾವಳಿ ಹಬ್ಬದಲ್ಲಿ ಪಣತೆಗಳನ್ನು ಯೂಸ್ ಮಾಡ್ತಿರಲ್ಲ, ಆ ಪಣತೆಯಿಂದ ಡೈನಿಂಗ್ ಟೇಬಲ್ ಸಹ ಮಾಡಿದೆ ನಾನು. ಆ ಡೈನಿಂಗ್ ಟೇಬಲ್ ನಲ್ಲಿ ಅವು ತಿಂದು ಆ ಮರಿಗಳಿಂದ ಸಹ ಆಹಾರ ಉಣಿಸ್ತಾ ಇದ್ದಾವೆ. ಜೋಕಾಲಿ ಅಂದ್ರೆ ಬಹಳ ಇಷ್ಟ ಅದಕ್ಕ. ಆ ಕಾರಣಕ್ಕಾಗಿ ರಿಂಗ್ಲಿಂದ ಜೋಕಾಲಿ ಸಹ ಮಾಡಿದೆ ನಾನು. ಬಂಬು ಯೂಸ್ ಮಾಡಿ ಬಂಬುಲಿಂದ ಸಹ ನಾನು ಮಾಡಿದೆ. ಇದು ಪರಿಸರ ಸ್ನೇಹಿ ಸಹ. ಅದಲ್ಲದೆ ಏನೈತೆ, ಇದ್ರ ಬಿಸಿಲು ಕಾಲದಲ್ಲಿ ಹೀಟ್ ಆಗೋದಿಲ್ಲ. ಇದು ಮೊದಲು ಟೈರ್ ನಲ್ಲಿ ನಾನು ವ್ಯವಸ್ಥೆ ಮಾಡಿದ್ದೆ ಆಹಾರ ನೀರು ಕುಡಿಯೋದ ಕಾರಣ. ಆ ಟೈರ್ ನಲ್ಲಿ ನೀರು ಕುಡಿದ್ರೆ ಒಂದಲ್ಲ ಒಂದ್ ರೀತಿಯಿಂದ ಏನಾದ್ರೂ ರೋಗಗಳು ಬರಬಹುದಂತ ಹೇಳಿ ಸರ್, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಸರ್, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಸಮಸ್ಯೆ ಇದೆ. ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಲಾವುದ್ದೀನ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸೌಂಡ್ ಸಿಸ್ಟಮ್. ಸರ್ ಸೌಂಡ್ ಈಗ ಓಕೆ ಸರ್, ಕಂಟಿನ್ಯೂ ಮಾಡಿ ಸರ್. ಅದು ಎಲ್ಲಿಂದ ಕೇಳಿದರೆ ಅಲ್ಲಿಂದ ರಿಟರ್ನ್ ಮಾಡ್ತೇನೆ ಅದಕ್ಕೆ. ಸರ್, ಟೈರ್ ನಲ್ಲಿ ನೀರಿಟ್ಟದ್ದು ಅದು ಅಲ್ಲಿಂದ ಕಂಟಿನ್ಯೂ. ಒಂದ್ ನಿಮಿಷ, ಒಂದ್ ಸೆಕೆಂಡ್ ಸರ್. ಇಲ್ಲಿಂದ ಹೇಳಿ ಸರ್. ಎಸ್ ಫಸ್ಟ್ ಗೆ ಟೈರ್ ನಲ್ಲಿ ನೀರು ಕುಡಿಯೋಕೆ ವ್ಯವಸ್ಥೆ ಮಾಡಿದೆ ನಾನು. ಬಿಸಿಲು ನಾಡು, ಅತಿ ಹೆಚ್ಚು ಬಿಸಿಲು ಇರೋದ್ರಿಂದ ನೀರಿನ ಅವಶ್ಯಕತೆ ಇರುತ್ತದ. ಟೈರ್ ನಲ್ಲಿ ಮಾಡಿದ್ದು ಸ್ವಲ್ಪ ದಿವಸ ನನ್ಗೆ ಅನುಮಾನ ಬಂತು. ಯಾಕಂದ್ರೆ ಟೈರ್ ಕೆಮಿಕಲ್ ನಿಂದ ಸೇರಿ ಇರ್ತದ, ಅದ್ರಲ್ಲಿ ಏನಾದ್ರು ಆದ್ರೆ ಮತ್ತೆ ಜೀವಕ್ಕೆ ಅಪಾಯ ಆಗ್ಬೋದು ಅಂತೇಳಿ ಮತ್ತೇನ್ ಮಾಡಿದೆ, ಒಂದ್ಸಲ ನನ್ನ ಕೆಲಸದ ಹತ್ರ ಒಂದು ದೊಡ್ಡದು ಗುಡ್ಡದಲ್ಲಿ ಒಂದು ಕಲ್ಲಿತ್ತು. ಆ ಕಲ್ಲು JCB ಇಂದ ತೆಗೆದುಕೊಂಡು ಬಂದೆ. ಅದ್ ತೆಗೆದುಕೊಂಡು ಬಂದು ಅದಕ್ಕೆ ಬರ್ಡ್ ಬಾತ್ ಟೈಪ್ ಮಾಡಿದೆ. ಈ ಸೆಂಟರ್ ಹೋದಂಗೆಲ್ಲ ಸ್ವಲ್ಪ ಡೆಪ್ತ್ ಜಾಸ್ತಿ ಇರ್ತದೆ. ಯಾಕಂದ್ರೆ ಸಣ್ಣ ಪಕ್ಷಿಗಳು ಕೊನೆಯಲ್ಲಿ ಸ್ನಾನ ಮಾಡ್ತವೆ. ಅದು ಕಾಲ್ ಮುಣಿದಷ್ಟು ಮಾತ್ರ ಇರ್ಬೇಕು. ಅತಿ ಹೆಚ್ಚು ನೀರು ಡೆಪ್ತ್ ಇತ್ತಂತಂದ್ರೆ ಅದು ಕುಡಿಯಕ್ಕಾಗ್ಲಿ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಸಣ್ಣ ಪಕ್ಷಿಗಳು ಸುತ್ತ ಬಾರ್ಡರ್ ನಲ್ಲಿ ಸ್ನಾನ ಮಾಡ್ತವೆ. ದೊಡ್ಡ ಪಕ್ಷಿ ರೆಡ್ ವೆಂಟೆಡ್ ಬುಲ್ಬುಲ್ ಆಗಿರ್ಬಹುದು, ಕಾಪರ್ ಸ್ಮಿಟ್ ಬಾರ್ಬಿಟ್ ಆಗಿರಬಹುದು, ಕೋಯಿಲ್ ಏಷ್ಯನ್ ಕೋಯಿಲ್ ಆಗಿರ್ಬಹುದು, ಕಾಗೆ ಆಗಿರ್ಬೋದು, ಸೆಂಟರ್ ನಲ್ಲಿ ಬಂದು ಸ್ನಾನ ಮಾಡ್ತಾ. ಆ ಕಾರಣಕ್ಕಾಗಿ ಮುಂದೆ ಬರ್ತಾ ಬರ್ತಾ 3 ಇಂಚ್ ಡೆಪ್ತ್ ಮಾಡಿದ್ದೀನಿ ಸೆಂಟರ್ ನಲ್ಲಿ ನಾನು.
ಆ ಗುಬ್ಬಚ್ಚಿಗಳು ಸೇರಿ ಇದ್ ಮಾಡ್ತಾ ಇದಾವೆ. ಮೇಲೆ ಇರೋದ್ರಲ್ಲಿ ರೆಡ್ ವೆಂಟೆಡ್ ಬುಲ್ಬುಲ್, ಸ್ಪ್ಯಾರೋ ಬರ್ಡ್ಸ್ ಇದಾವೆ. ಕೆಳಗೆ ಮಾತ್ರ ಇರೋದು ಇಂಡಿಯನ್ ಸಿಲ್ವರ್ ಬಿಲ್ಸ್ ಇದೆ. ಅವಾಗ ಸ್ವಲ್ಪ ದಿನ ದಿನ ಹೆಚ್ಚಿಗೆ ಹೋದಂಗೆಲ್ಲ ಅದಕ್ಕೆ ಸ್ವಲ್ಪ ಸುತ್ತಮುತ್ತ ಅಟ್ರಾಕ್ಟ್ ಆಗಿರ್ಲಿ ಅಂತೇಳಿ ನಾನು ಕೆಲವೊಂದು ಹೂವಿನ ಗಿಡಗಳನ್ನು ಹಾಕಿದೆ. ನಾನು ಕಾಂಟ್ರಾಕ್ಟರ್, ನನ್ನ ಸೈಟ್ ನಲ್ಲಿ ದಾಗಡಿ ಬೆಳ್ಳಿ ಅಂತೇಳಿ, ಯಾಕಂದ್ರೆ ಸಹಜವಾಗಿ ರೈತರಿದ್ರೆ ಅವ್ರಿಗೆ ಗೊತ್ತಾಗುತ್ತಾ, ಆ ದಾಗಡಿ ಬೆಳ್ಳಿ ಇತ್ತಲ್ಲಿ ಅದ್ ಕಿತ್ಕೊಂಡು ಸುಮ್ನೆ ಕೂತ್ಕೊಂಡು ಏನ್ ಲೇಬರ್ ಕೆಲಸ ಮಾಡ್ತಿರ್ತಾರೆ, ನಾನ್ ಕೂತ್ಕೊಂಡು ಏನ್ ಮಾಡ್ಬೇಕಂತೇಳಿ ದಾಗಡಿ ಬೆಳ್ಳಿಯಿಂದ ಸಹ ನಾನು ಮೇಲೆ ಇರೋದು ಗೂಡು ಮಾಡಿದೆ ನಾನು. ಆಮೇಲೆ ಕೆಳಗಿರೋದು ಅದು ಕೋಕೋನಟ್ ಟ್ರೀ ಇದರಿಂದ ಮಾಡಿದ್ದೀನಿ. ಅದು ಬೇಸಿಗೆ ಬಂತಂತಂದ್ರೆ ನಾನು ಸರಿಸುಮಾರು 500-600 ವಾಟರ್ ಫೀಡರ್ ಗಳನ್ನು ಮಾಡ್ತೀನಿ ನಾನು. ಆ ಬಗ್ಗೆ ನಾನು ಎಕ್ಸ್ಟ್ರಾ ಹೇಳ್ತೀನಿ ನಿಮ್ಗೆ. ಯಾಕಂದ್ರೆ ಪಕ್ಷಿಗಳಿಗೆ ಮಾಡಿ ಅದು ಎಲ್ಲರಿಗೆ ಫ್ರೀ ಆಫ್ ಕಾಸ್ಟ್ ನಲ್ಲಿ ಕೊಡ್ತೀನಿ. ಅದ್ ಮುಂದಿನ ಇದ್ರಲ್ಲಿ ನಾನು ಹೇಳ್ತೀನಿ. ನಾನು ಸ್ಪ್ಯಾರೋ ಬರ್ಡ್ ಮತ್ತು ಸನ್ ಬರ್ಡ್ ನೀರು ಕುಡಿತಿರೋದು. ಇದು ಅಮೃತ ಬಳ್ಳಿ ಹಣ್ಣು ಸರ್. ಇದು ಅಮೃತ ಬಳ್ಳಿಗೆ ಬೇಸಿಗೆಯಲ್ಲಿ ಅತಿ ಹೆಚ್ಚು ಹಣ್ಣುಗಳು ಬರ್ತವೆ. ಆ ಹಣ್ಣುಗಳನ್ನ ತಿನ್ಲಿಕ್ಕೆ ಇದು ಏಷ್ಯನ್ ಕೊಯಿಲ್ ಮೇಲ್ ಬಂದಿದೆ ಸರ್. ಇದು ನಾವು ಬೇಸಿಗೆ ಬಂತಂತಂದ್ರೆ ಹೇಗೆ ನಾವು ಮಕ್ಕಳಿಗೆ ತಂಪಾದ ಪಾನೀಯಗಳನ್ನು ನೀಡ್ತೀವಿ ನಾವು, ಅದೇ ರೀತಿ ಈ ಗಂಡು ಗುಬ್ಬಿ ಸಹ ತಮ್ಮ ಮರಿಗಳಿಗೆ ಹಣ್ಣಿನ ರಸವನ್ನು ಬಾಯಿಯಲ್ಲಿ ಹಿಡಿತವೆ. ಯಾಕಂದ್ರೆ ನಾನು ವಿಡಿಯೋ ಮಾಡ್ಲಿಕ್ಕೆ ಅಲ್ಕ ಕ್ಯಾಮ್ರಾ ತಗೊಂಡು ಝೂಮ್ ಮಾಡಿ ಅಲ್ಲಿ ಹತ್ತಿರ ಇಟ್ಟಾಗ 2 ನಿಮಿಷ 48 ಸೆಕೆಂಡ್ ವರೆಗೆ ಕೈ ಹಿಡಿದು ನನ್ನ ಕೈ ಬ್ಯಾನೆ ಆಯ್ತು. ಯಾಕಪ್ಪ ಯಾಕೆ ತಿನ್ನಿಸ್ತಾ ಇಲ್ಲ, ಏನ್ ಮಾಡ್ತಾ ಇದ್ದೀನಿ? ಅದನ್ನು ತಂದು ನಾನು ಡಿಸ್ಪ್ಲೇದಲ್ಲಿ ನಾನು ಪ್ಲೇ ಮಾಡಿ ನೋಡಿದಾಗ ಅದು ಗೊತ್ತಾಯ್ತು. ಅದು ಒತ್ತಿ ಒತ್ತಿ ಅದರ ಹಣ್ಣಿನ ರಸವನ್ನು ಅದರಲ್ಲಿ ಕುಡಿಸ್ತಾ ಇದೆ ಸರ್ ಅದು. ಯಾಕಂದ್ರೆ ನಾವು ಮನುಷ್ಯರೇ ಮಾತ್ರ ಅತಿ ಜಾಣರಲ್ಲ ಅಂಬೋದಕ್ಕೆ ಅದೊಂದು ಉದಾಹರಣೆ ಅಂತ ಅನಿಸ್ತದೆ ನನಗೆ. ಈಗ ಪಕ್ಷಿಗಳು ಸಹಜವಾಗಿ ಎಲ್ಲಿ ಅಂದ್ರೆ ಜೋಕಾಲಿ ಆಡೋದು ಬಹಳ ಇಷ್ಟ ಅದಕ್ಕೆ. ಯಾಕಂದ್ರೆ ನೋಡಿ ದೊಡ್ಡ ದೊಡ್ಡ ಬಡ್ಡೆ ಮೇಲೆ ಕೂತ್ಕೊಳ್ಳಂಗಿಲ್ಲ, ಸಣ್ಣ ಸಣ್ಣ ತಂಬೆ ಮೇಲೆ ಕೊಡ್ತಾವೆ. ಯಾಕಂದ್ರೆ ಮೇಲೆ ಕೆಳಗೆ ಆಗ್ತಿರ್ಬೇಕು, ಹಂಗಿದ್ರೆ ಮತ್ತೆ ಬಹಳ ಸಂತೋಷ ಆಗ್ತಾವ ಅಂತ ಹೇಳಿ ವೇಸ್ಟ್ ಆಗಿ ಬಿದ್ದಿರೋ ಕಸದಿಂದ ರಸ ಅಂತ ಹೇಳ್ತೀವಲ್ಲ, ಆ ಹೇರ್ ಬ್ಯಾಂಡ್ ತಗೊಂಡು ಆ ಹೇರ್ ಬ್ಯಾಂಡ್ ಲಿದ್ದ ಈ ರೀತಿ ನಾನು ಮಾಡಿದ್ದೀನಿ ಜೋಕಾಲಿಗಳು. ಇವು ಇಂಡಿಯನ್ ಸಿಲ್ವರ್ ಬಿಲ್ಸ್ ಒಂದೇ ಗೂಡ್ನಲ್ಲಿ 8, 10, 12, 15 ಸೇರಿ ಇರ್ತಾವ. ಇದು ಕೆಳಗಿರೋದು ಕಾಪರ್ ಸ್ಮಿತ್ ಬಾರ್ಬೆಟ್ ಅಂತ ಹೇಳ್ತಾರೆ. ಅದು ನಾಗ ಸಂಪಿಗೆ ಗಿಡ ಇತ್ತು ನಮ್ಮ ಮನೆಯ ಹತ್ತಿರ, ಒಂದು ಅರ್ಧ ಕಿಲೋಮೀಟರ್ ನಲ್ಲಿ ಅವ್ರ ಗಿಡ ಕಡ್ದ್ಬಿಟ್ರು. ಆ ಗಿಡವನ್ನ ತಗೊಂಡ್ಬಂದು ಅದಕ್ಕೆ ರಂಧ್ರವನ್ನು ಕೊರೆದು ಅದರಲ್ಲಿ ಬಿಟ್ಟಾಗ ಅದೊಂದು ಸ್ಟೋರಿ ಇದೆ. ಒಂದ್ ದಿವಸ ನೆಕ್ಸ್ಟ್ ಒಂದಲ್ಲಿ ಅವಕಾಶ ಸಿಕ್ಕಾಗ ಅದನ್ನ ನಾನು ತೋರಿಸ್ತೀನಿ. ಆ ಬಗ್ಗೆ ಹೇಳ್ತೀನಿ. ಕಾಪರ್ ಸ್ಮಿತ್ ಬಾರ್ಬೆಟ್ ಕೆಳಗಿರೋದು. ನಾವು ಪ್ರತಿ ವರ್ಷ ಗುಬ್ಬಚ್ಚಿ ದಿನಾಚರಣೆ ಮಾರ್ಚ್ 20ಕ್ಕೆ ಕಾರ್ಯಕ್ರಮಗಳು ಮಾಡ್ತೀವಿ. ಇದರಲ್ಲಿ ಹೀರೋರೆಲ್ಲರೂ ಪಬ್ಲಿಕ್ ಹೀರೋ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಚೆನ್ನೈಲಿದ್ದ ಇದ್ದಾರೆ, ಮೈಸೂರ್ಲಿದ್ದ ಇದ್ದಾರೆ, ಚಿತ್ರದುರ್ಗದಿಂದ ಇದ್ದಾರೆ. ಆಮೇಲೆ ಮಾತಾಡ್ತಿರೋರು AC ಅವರು, PSI CP ಎಲ್ಲರಿಗೆ ಕರೆದು ನಾವು ಯಾವುದೇ ರಾಜಕಾರಣಿಗಳಿಗೆ ನಾವು ಕರೆಯೋದಿಲ್ಲ ಸಹಜವಾಗಿ. ಯಾಕಂದ್ರೆ ಗುಬ್ಬಚ್ಚಿ ದಿನಾಚರಣೆಗೆ ಅಧಿಕಾರಿಗಳಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರಿಗೆ, ಪರಿಸರ ಪ್ರೇಮಿಗಳಿಗೆ, ಪಕ್ಷಿ ಪ್ರೇಮಿಗಳಿಗೆ ಅಂತವ್ರನ್ನ ಮಾತ್ರ ನಾವು ಕರೆಸ್ತೀವಿ. ಇದು ಕೆಳಗಿರೋದು ರೆಡ್ ವೆಂಟೆಡ್ ಬುಲ್ಬುಲ್. ಈ ಹಕ್ಕಿ ಸಣ್ಣ ಇದ್ದಾಗ ನನ್ಗೆ ತಂದು ಕೊಟ್ಟಿದ್ರು. ಆ ಹಕ್ಕಿಗಳನ್ನು ನಾನು ಆಹಾರ ತಿನ್ಸಿದೆ. ಆಹಾರ ತಿನ್ಸಿದ ಮೇಲೆ ಅವು ತಮ್ಮ ತಂದೆ ತಾಯಿನ ನೋಡಿರ್ಲಿಲ್ಲ. ಅವಾಗ ನನ್ನನ್ನೇ ತಂದೆ ತಾಯಿ ತಿಳ್ಕೊಂಡು ಅವು ಅಟ್ರಾಕ್ಟ್ ಆಗಿ ನನ್ಗೆ ಹೇಗೆ ಬರ್ತಾವ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಈ ರೀತಿ ವಾಟರ್ ಫೀಡ್ ಗಳನ್ನು ಮಾಡ್ತೀವಿ ಸರ್. 500-600 ಮಾಡಿ. ಒಂದ್ಸಲ ನನ್ನ ಮಗಳ ಕಡೆಯಿಂದ ಮಾಡಿದ್ದೆ ನಾನು. ಅದು ಮಾಡಿದ್ದು ವಿಡಿಯೋ ಕನ್ನಡದಲ್ಲಿ ಮಾಡಿದ್ದಿತ್ತು. ಒಂದೇ ದಿವಸದಲ್ಲಿ 8 ಲಕ್ಷ ಜನ ಅದನ್ನು ಶೇರ್ ಮಾಡ್ಕೊಂಡು, ಅದಕ್ಕೆ ನಾವು MCL ಯೂಸ್ ಮಾಡ್ತೀವಿ ಅಂತ ಹೇಳಿದ ಸಲಾಗಿ MCL ಕಂಪ್ನಿಯವರು ಸಹ ಫೋನ್ ಮಾಡಿದ್ರು. ಜಾರ್ಖಂಡ್, ಛತ್ತೀಸ್ಗಢ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ್, ಬಿಹಾರ್, ಉತ್ತರ ಪ್ರದೇಶ್, ಬಹಳ ಎಲ್ಲ ಭಾಗದಿಂದ ನನ್ಗೆ ಫೋನ್ ಕರೆಗಳು ಬಂದು ಎಲ್ಲಾರಿಗೆ 1-2 ಶಾಂಪಲ್ ಕೊಟ್ಟಿದ್ದೀನಿ. ಆದ್ರದ್ದು ಯಾವುದೇ ದುಡ್ಡು ತಗೊಳ್ಳಿಲ್ಲ. ಕೊರಿಯರ್ ಚಾರ್ಜ್ ಮಾತ್ರ ಅವರು ಕೊಟ್ಟಿದ್ದಾರೆ ಸರ್. ಅದು ಈ ರೀತಿ ಪಾರ್ಸಲ್ ಮಾಡಿ ನಾವು ಕಳಿಸ್ತೀವಿ ಸರ್. ಸ್ವಲ್ಪ ನಾನು ಹೊರಗಿನ ಚಿತ್ರ ತೋರಿಸ್ತೀನಿ. ಗಾರ್ಡನ್ ನಲ್ಲಿ ಕೆಲವೊಂದು ಪಕ್ಷಿಗಳು ಬಂದಿದ್ದಾವೆ, ತೋರಿಸ್ಬೋದು ಸರ್? ಸರ್ ತೋರಿಸಿದೆ ಖಂಡಿತ. ತೋರಿಸಿ ಸರೋಜಿನಿ. ಆಯ್ತು.
ಸರ್ ಸೌಂಡ್ ಬರ್ತಾ ಇದೆ. ಇದು ಪಂಪ್ಕಿನ್ ಲಿಂದ ಮಾಡಿರೋದು ನೆಕ್ಸ್ಟ್ ಸರ್. ಇದು ಹಾರುವ ತಟ್ಟೆ ಆಕಾರದಲ್ಲಿ ಮಾಡಿರೋದು ಮನಿ. ಇದು ಫಸ್ಟ್ ಮಾಡಿರೋದು ಮನಿ ಸರ್, PVC ಪೈಪ್ ನಿಂದ. ಫಸ್ಟ್ ಗಾರ್ಡನ್ ಅಲ್ಲಿ ತೋರ್ಸ್ಕೊಂಡ್ ಬರ್ತೀನಿ. ಇದು ನನ್ನ ಮನೆ. ಇದು ಅಮೃತ ಬಳ್ಳಿ ಸರ್. ಇದು ಸೌಂಡ್ ಬರ್ತಾ ಇದೆ ಸರ್? ಬರ್ತಾ ಇದೆ ಸರ್. Yes, sir. ಇದು ಅಮೃತ ಬಳ್ಳಿ ಸರ್. ಇದು ನನ್ನ ಮನೆ ಆಕಾರದಲ್ಲಿ ಮನೆ ಮಾಡಿದ್ದೀನಿ ಸರ್. ಇದು ಅದು ಸಿರಾಮಿಕ್ ಪಾಟ್ ಅಂತ ಹೇಳಿದಲ್ಲ ಸರ್. ಈಗ ಬರ್ಡ್ಸ್ ಎಲ್ಲ ಬಂದಾಯ್ತಾ? ಹಾ, ಬರ್ತಾ ಇದೆ ಸರ್. ಸೌಂಡ್ ಬರ್ತಾ ಇಲ್ಲ ಸರ್? ಹಾ, ಕೇಳಿಸ್ತಾ ಇದೆ ಸ್ವಲ್ಪ. ಸರ್ ಬರ್ಡ್ಸ್ ಮೇಲೆ ಕೂತಿದ್ದಾವ್ ಕಾಣ್ತಾ ಇದೆ ಸರ್. ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಸರ್, ಕಾಣುತ್ತೆ. ಓಕೆ ಓಕೆ. ಇದ್ರಲ್ಲಿ ಝೂಮ್ ಆಪ್ಷನ್ ಇದ್ದಂಗಿಲ್ಲ. ಇಲ್ಲ, ಇದು ನಾನೇ ಮಾಡ್ತಾ ಇದ್ದೀನಿ ದೊಡ್ಡ. ಹಾ, ಇಲ್ಲಿ ಬಂದಿದೆ, ಕಾಣ್ತಾ ಇದೆ ಈಗ. ಕಾಣ್ತಾ ಇದೆ ಸರ್. ಹೌದು ಕಾಣ್ತಾ ಇದೆ. ಇದು ಮೇಲೆ ಹಾಕುವ ಉದ್ದೇಶ ಏನಂದ್ರೆ ಸರ್, ಇದು ಇಷ್ಟು ಎತ್ತರಕ್ಕೆ ಹಾಕ್ಬೇಕಂದ್ರೆ ಕಾರಣ ಹಾವುಗಳು ಮುಟ್ಟಬಾರ್ದು ಸರ್, ಬೆಕ್ಕುಗಳು ಸಹ ಹೋಗ್ಬಾರ್ದು ಸರ್ ಅಂತೇಳಿ. ಕರೆಕ್ಟ್. ಇದು ನನ್ನ ಮನೆ ಆಕಾರ. ಮೇಲೆ ಗುಬ್ಬಿ ಕಾಣ್ತಾ ಇದೆ ಸರ್. ಅದು ಹೌದು ಕಾಣ್ತಾ ಇದೆ. ಇದು ವಾಟರ್ ಆಪಲ್ ಸರ್. ಇದು ವಾಟರ್ ಆಪಲ್ ಬೇಸಿಗೆಯಲ್ಲಿ ಆಗ್ತದೆ, ಈಗ ಆಗಿಲ್ಲ. ಈಗ ಇವು ದ್ರಾಕ್ಷಿ ಸರ್. ಇದು ಕೆಲ ಹಕ್ಕಿಗಳು ಹಣ್ಣುಗಳನ್ನು ತಿಂತಾವ ಸರ್. ಇದು ಸ್ನಾನ ಮಾಡ್ಲಿಕ್ಕೆ ಸರ್ ವ್ಯವಸ್ಥೆ ಮಾಡಿರೋದು. ಇದು ವಿಡಿಯೋ ಸದ್ಯಕ್ಕೆ ಇನ್ನೂ ಮಾಡಿಲ್ಲ, ನಾನು ತೋರಿಸ್ತೀನಿ ಸರ್. ಇದು ರಾಜಸ್ಥಾನ್ಲಿಂದ ತರಿಸಿದ್ದು ಮಣ್ಣಿ ಸರ್. ಇದು ಮಣ್ಣಿನ ಮಡಿಕಿದು. ಇದು ಇಟ್ಟಂಗಿಯಿಂದ ಮಾಡಿರೋದು ಸರ್. ಇದು ಬಾಂಬೆವಿನಿಂದ ಮಾಡಿರೋದು ಸರ್. ಇಟ್ಟಿದ್ದೀರಾ? 85ಕ್ಕಿಂತ ಹೆಚ್ಚು ಗೂಡಿದ್ದಾವ ಸರ್. 150ಕ್ಕಿಂತ ಹೆಚ್ಚು ಗುಬ್ಬಚ್ಚಿಗಳು ಇದ್ದಾವೆ ಸರ್. ಅಲ್ಲಿ ಛತ್ತಿನ ಮೇಲೆ ಬರ್ತಾ ಇದ್ರು ನೋಡಿ ಸರ್ ಗುಬ್ಬಚ್ಚಿ ಒಳಗ. ಇನ್ನ ಇನ್ಸೈಡ್ ಬಂದಿಲ್ಲ, ಹೊರಗಳು ಮಾತ್ರ ಬಂದಿದೆ ಸರ್. ಆ ನಂತರ ಒಳಗೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ಇದು ಇದ್ರ ಮೇಲೆ ಕೂತ ಹೊರಗಡೆ ಇರ್ತಾವ ಸರ್. ಯಾವ ಪಕ್ಷಿಯೂ ಸಹ ಪಂಜರದಲ್ಲಿ ಹಾಕಿ ನಾನು ಸಾಕಿಲ್ಲ. ಎಲ್ಲಾ ಹಕ್ಕಿಗಳು ಸ್ವತಂತ್ರವಾಗಿದ್ದಾವ ಸರ್. ಇಂಜೂರ್ಡ್ ಇದ್ದಾಗ ಮಾತ್ರ ಅಂಡರ್ ಟ್ರೀಟ್ಮೆಂಟ್ ಇದ್ದಾಗ ಮಾತ್ರ ಅವುಗಳನ್ನ ಏನ್ ಮಾಡ್ಬಿಡ್ತೀನಿ ಸರ್, ಈ ರೀತಿ ಒಂದು ಕೇಜ್ ಮಾಡಿದ್ದೀನಿ ದೊಡ್ಡದು. ತುಂಗಭದ್ರಾ ನದಿ ಹರಿಯುವ ಒಂದು ಇಲ್ಲಿ ಚೀಕಲ್ಪರ್ವಿ, ಕಾತರ್ಗಿ, ಬುದ್ದಿನ್ನಿ ಅಂತಿದೆ ಸರ್ ಹಳ್ಳಗಳು. ಅಲ್ಲಿ ಮೈಗ್ರೇಟೆಡ್ ಬರ್ಡ್ಸ್ ಬರ್ತಾವ ಸರ್. ಮೈಗ್ರೇಟೆಡ್ ಬರ್ಡ್ಸ್ ಬಂದಾಗ, ಇಂಜೂರ್ಡ್ ಆಗಿ ಬಂದಾಗ ಅದು ಫಾರೆಸ್ಟ್ ನವ್ರು ತಂದು ನಮ್ಗೆ ಕೊಡ್ತಾರೆ. ಅದನ್ನ ಬೇರೆಯವ್ರ ಜನಸಾಮಾನ್ಯರು ಸಿಕ್ಕಾಗನು ಸಾರ್ವಜನಿಕರು ತಂದು ಕೊಡ್ತಾರೆ ಸರ್. ಟ್ರೀಟ್ಮೆಂಟ್ ಇದ್ದಾಗ ಇದ್ರೊಳಗಿಟ್ಟು ಟ್ರೀಟ್ಮೆಂಟ್ ಮಾಡ್ತೀವಿ ಸರ್. ಇವತ್ತು ಸಹ ಒಂದು ಕ್ಯಾಟ್ಲಿ ಗ್ರೇಡ್ ಬಂದ ಸರ್, ಅದ್ರ ಬಗ್ಗೆ ಹೇಳ್ತೀನಿ. ಕೋಳಿಗಳು ಸತಕ್ ಸಾಕಿದ್ದೀನಿ ಸರ್ ನಾನು. ಕೋಳಿ ಸಾಕೋ ಉದ್ದೇಶ ಏನಂದ್ರೆ ಸರ್, ಈಗ ಸಹಜವಾಗಿ ಮೈಗ್ರೇಟೆಡ್ ಬರ್ಡ್ಸ್ ಬರ್ತಾವಲ್ಲ ಸರ್, ಅವು ಸಿಂಗಲ್ ಆಗಿ ಇಟ್ರೆ ಎದೆಯೊಡ್ ಸತ್ತೋಗ್ಬಿಡ್ತಾವ ಅಂತ ಹೇಳಿ ಕೋಳಿ ಸಾಕಿವ್ ಸರ್. ಇದು ಸಾಕು ಪಕ್ಷಿಗಳು, ಇವು ಕೈಯಾಗ ಬಂದು ಆಹಾರ ತಿಂತಾವ ಅಂತೇಳಿ ಇದನ್ನ ನೋಡಿ ಅವು ಧೈರ್ಯ ಗೆಡಂಗಿಲ್ಲ ಸರ್, ಅದು ಹಂಚ್ಕೊಳಂಗಿಲ್ಲ. ಆ ಕಾರಣಕ್ಕೆ ಇವು ನಮ್ ಕೈಯಲ್ಲಿ ತಿಂತಾವ ಅಂತೇಳಿ ಅವು ಸಹ ನಮ್ಗೆ ಅಟ್ರಾಕ್ಟ್ ಆಗಿ ಬಹಳ ಹತ್ರ ಬರ್ತಾವ ಸರ್. ಇದು ಸಪೋಟ ಹಣ್ಣಿನ ಗಿಡ ಸರ್. ಇದು ದಾಳಂಬ್ರಿ ಸರ್. ಇದು ದಾಳಂಬ್ರಿ. ದಾಳಂಬ್ರಿ ಸರ್. ಇದು ದಾಳಂಬ್ರಿ. 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 ದಾಳಂಬ್ರಿ.
ಆಮೇಲೆ ಗೂಡುಗಳ ಸರ್ ಪ್ರತಿ ವರ್ಷ ನಾನು ಫೀಡರ್ಗಳನ್ನು ಮಾಡ್ತೇನೆ ಅಂತ ಹೇಳಿದೆ ಅಲ್ಲ ಸರ್, 500-600 ಫೀಡರ್ಗಳನ್ನು ಮಾಡಿ ಕೊಡ್ತೀವಿ ಅಂತ ಹೇಳಿದೆ. ಇದೆ ಸರ್ ಫೀಡರ್ ಯೂಸ್ ಸರ್. ಈ ರೀತಿ ರಂಧ್ರಗಳನ್ನು ಕೊರೆದು ನಾವು ಗುಬ್ಬಚ್ಚಿ ಗೂಡುಗಳನ್ನು ಮಾಡ್ತೀವಿ ಸರ್. ಇದು ಯಾವಾಗ್ಲೂ ಹಿಂಗ್ ಹೋಲ್ ಇರ್ತಲ್ಲ ಸರ್, ಇದ್ರಲ್ಲಿ ಪಾರ್ಟೇಷನ್ ಮಾಡ್ತೀವಿ ಸರ್ ನಾವು. ಪಾರ್ಟೇಷನ್ ಮಾಡಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ ಒಂದು ಪಿನ್ ಹಾಕಿ ಆ ರೀತಿ ಮಾಡ್ತೀವಿ ಸರ್. ಆಮೇಲೆ ಪುಂಗಿಕಾಯಿ ಅಂತ ಹೇಳ್ತಾರಲ್ಲ ಸರ್, ಪುಂಗಿ ಓದೋದ್ ಅಂತೇಳಿ ಈ ರೀತಿ ಮಾಡ್ತೀವಿ, ಅದ್ರಲ್ಲಿಂದ ಮಾಡಿದ್ ಸರ್. ಇದು ಅಂದ್ರೆ ಬಹಳ ಚಿಕ್ಕದೈತೆ, ಇದರಲ್ಲಿ ಗುಬ್ಬಚ್ಚಿಗಳು ಹೋಗ್ತಾ ಇಲ್ಲ ಸರ್. ಆ ಕಾರಣಕ್ಕಾಗಿ ಪಂಪ್ಕಿನ್ ಅಂತೇಳಿ ಪಂಪ್ಕಿನ್ಲಿಂದ ಮಾಡಿದೀನಿ ಸರ್. ಒಂದ್ ನಿಮಿಷ ತೋರಿಸ್ತೀನಿ ಸರ್. ಕುಂಬಳಕಾಯಿ ಅಂತ ಹೇಳ್ತಾರಲ್ಲ ಸರ್, ಕುಂಬಳಕಾಯಿ ತಗೊಂಡ್ಬಂದು ಈ ರೀತಿ ಮಾಡಿದೀನಿ ಸರ್. ಈ ಮನಿ ಬೇರೆ ಐತೆ ಸರ್. ಇದು ಅಲ್ಲಿನೂ ಬಂದಿದ್ದಾವ ನೋಡ್ರಿ ಸರ್ ಗುಬ್ಬಿಗಳು, ಬಗಲಾಗಿ ಗುಣ ಗಿದ್ದಿಲ್ಲ ಅವಾಗ. ಈ ಬಂಬು ಮೇಲೆ ಕೂತಾವ್ ಕಾಣ್ತಾವ್ ಸರ್. ಕಾಣ್ತಾ ಇದೆ. ಆ ಮೇಲೇನು ಕೂತೀವ್ ನೋಡ್ರಿ, ಅವಾಗ ಇದ್ದಿಲ್ಲ ಅವಾಗ. ಅದು ಆ ಗೂಡಿಗೆ ಬಂದವ್. ಈ ಗೂಡ್ನಾಗ ಮೊದ್ಲಿದ್ದು ಇದ್ದು ಸರ್, ಇನ್ನೂ ಕೆಲವು ಬಂದಿಲ್ಲ. ಇಲ್ಲಿ ಮನೆ ಕರ್ಕೊಂಡು ಹೋಗ್ತೀನಿ ಸರ್. ಇವು ಯಾಕಂದ್ರೆ ದ್ರಾಕ್ಷಿಗಳು ಒಂದೊಂದು ತಂಬೆ 1 ಕೆಜಿ ಹತ್ತು ಬಿಡ್ತಾವ ಸರ್, ಒಂದೊಂದು ಇದಕ್ಕೆ ಗಚ್ಚ ಸರ್. ಇವು ಅದನ್ನ ಯಾವ್ದು ತಿನ್ನಲ್ಲ, ಅವೆಲ್ಲ ಪಕ್ಷಿಗಳಿಗಾಗಿ ಬಿಟ್ಬಿಟ್ಟಿವಿ ಸರ್ ನಾವು. ಇವತ್ತು ಬಂದದಂತ ಹೇಳಿದಲ್ಲ ಸರ್, ಇದೇ ಬರ್ಡ್ ನೋಡ್ರಿ ಸರ್. ಇದು ಕೂಡ ಎಲೆಕ್ಟ್ರಿಕ್ ಶಾಕ್ ಆಗೈತೆ ಸರ್. ಇದು ಆಗ ನಡಿಲಿಕ್ಕೆ ಬರ್ತಾ ಇಲ್ಲ ಸರ್. ಇದಕ್ಕ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಸರ್ ನಿಮ್ಗ. ಈ ರೀತಿಯಾಗಿದ್ದು ಪಕ್ಷಿಗಳನ್ನು ಇದು ಮಾಡ್ತೀವಿ ಸರ್. ಇವ್ ಕೈಲಿ ಒಂದು 8 ಕಿಲೋಮೀಟರ್ ಐತೆ ಸರ್ ಬುದ್ಧಿನಿ ಅಂತೇಳಿ ಹಳ್ಳಕ್ಕೆ ಹೋಗಿ ಆ ಹಳ್ಳದಿಂದ ನಾವು ಮೀನುಗಳನ್ನ ತಗೊಂಡ್ಬಂದು ಒಂದು ಗಡಿಗೆಯಲ್ಲಿ ಹಾಕಿಡ್ತೀವಿ ಸರ್. ಆ ಗಡಿಗೆಯಲ್ಲಿ ಇಟ್ರೆ ಆ ಮೀನುಗಳು ಸಹ ಬದುಕಿರ್ತಾವ. ಆಮೇಲೆ ಇಲ್ಲೊಂದು ಕೂತದ್ ನೋಡ್ರಿ ಸರ್ ಗುಬ್ಬಿ. ಅದು ಕಾಪರ್ ಸ್ಮಿಟ್ ಅಂತ ಬಾರ್ಬೆಟ್ ಅಂತ ಬರ್ತಂತ ಹೇಳಿದಲ್ ಸರ್, ಅಲ್ಲಿ ಸರ್. ಕಾಣ್ತಾ ಇದೆ ಸರ್. ಕಾಣ್ತಾ ಇದೆ. ಮನೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಸರ್. ಅಲ್ಲಿ ಬಂದಿರ್ಬೋದು, ಸೌಂಡ್ ಬರ್ತಾ ಇದೆ. ಈಗ ಬರೋ ಸಮಯ ಆಯ್ತಲ್ಲ ಸರ್, ಕತ್ಲಾದಂಗೆಲ್ಲ. ಅಲ್ಲಿ ಮೇಲೇನು ಕೂತಿದ್ದ ನೋಡ್ರಿ ಸರ್, ಗ್ರೀನ್ ಇದ್ರ ಮೇಲೆ. ಈಗ ಬಂದು ನೋಡ್ರಿ ಸರ್, ಕಾಣ್ತಾ ಇದಾವೆ. ಆ ಪಂಪ್ಕಿನ್ ನೆಸ್ಟ್ ಮೇಲೆ ಒಳಗೆ ನಾನು ಹೋಗಲ್ಗೆ ಇದ್ದಿಲ್ಲ ಅಲ್ಲ ಸರ್. ಹೌದು. ಇನ್ನೊಂದ್ಸಲ ಜಾಸ್ತಿ ಬಂದಾಗ ಮತ್ತೆ ಒಂದ್ಸಲ ಲೈವ್ ತಗೊಂಡ್ ಹೋಗ್ತೀನಿ ಸರ್. ಆಹಾರ ಹಾಕ್ತೀನಿ ಸ್ವಲ್ಪ, ಅಲ್ಲಿವರೆಗೆ ಬೇರೆ ಕ್ಲಿಪ್ಗಳು ತೋರಿಸ್ತೀನಿ ಸರ್. ಓಕೆ. ಜೋಕಾಲಿ ಆಡ್ತಾ ಇದೆ ನೋಡಿ ಸರ್. ಈಗ ಅದರಲ್ಲಿ ವಿಡಿಯೋ ಪ್ಲೇ ಮಾಡ್ತೀನಿ ಸರ್. ಮತ್ತೆ ಬಂದ ತಕ್ಷಣ ಇನ್ನೊಂದ್ಸಲ ಲೈವ್ ನಲ್ಲಿ ತಗೊಂಡ್ಬರ್ತೀನಿ ಸರ್ ನಾನು. ಓಕೆ, ಹಾಗೆ ಮಾಡಿ.
ಇದು ನನ್ನ ಮನಿ ಸರ್. ಇದು बड़ा साउंड बड़ा बड़ा चलता है। ಇಪ್ಪತ್ತೈದು ಪ್ರಭೇದದ ಪಕ್ಷಿಗಳು ನನ್ನ ಮನೆಗೆ ಬರ್ತಾವ ಸರ್. ಇವೆಲ್ಲ ಪಕ್ಷಿಗಳಿಗೆ ನಾನು ಗುಬ್ಬಚ್ಚಿಗಳಿಗೆ ಆಹಾರ ನೀರಿನ ವ್ಯವಸ್ಥೆ ಮಾಡೇನೆ ಅಂತೇಳಿ ಇವೆಲ್ಲಾ ಪಕ್ಷಿಗಳು ನನ್ನ ಮನೆಗೆ ದಿವಸ ಭೇಟಿ ನೀಡ್ತಾವ. ಕೆಲವೊಂದು ಪಕ್ಷಿಗಳು ಇಲ್ಲೇ ಶಾಶ್ವತವಾಗಿ ನೆಲೆಸಿದ್ರೆ, ಕೆಲವೊಂದು ಪಕ್ಷಿಗಳು ಆಹಾರ ನೀರನ್ನು ಆರಿಸಿಕೊಂಡು ಹೋಗ್ತಾವ.
ಇಷ್ಟು ಸಣ್ಣ ಪಕ್ಷಿಗಳು ತಂದು ಕೊಡ್ತಾರೆ ಸರ್. ನಮ್ಮ ಮನೆ ಹತ್ರ ತಹಸೀಲ್ದಾರ್ ಒಬ್ರು ಇದ್ರು. ಅವ್ರ ಮನೆಯಲ್ಲಿ ಅಮ್ಮ ಕಸ ಬಳಿಯುವಾಗ ಈ ಮರಿ ಬಿದ್ದಿ ತಗೊಳ್ರಿ ಸರ್ ಅಂತ ಹೇಳಿ ಹುಡುಗರು ತಂದು ಕೊಟ್ರು. ಅವ್ರು ನಾನು ಹೇಳಿ ಇಲ್ಲಪ್ಪ ಅದು ಗೂಡು ಎಲ್ಲಿದೆ ಆ ಗೂಡಿನಲ್ಲಿ ಬಿಟ್ಬಿಡು ಅಂತ ಹೇಳಿದೆ. ಇಲ್ಲ ರಾತ್ರಿ ಬೆಕ್ಕು ಬಂದು ಗೂಡು ಕೆಡವಿ ತಂದೆ ತಾಯಿನ ತಿಂದೋಗ್ಬಿಟ್ಟಿದೆ, ಅಮ್ಮ ಕಸ ಬಳಿಯ ಕಾಲಕ ಇದು ಬಿದ್ದಿ ತಗೊಳ್ರಿ ಸರ್ ಅಂತ ಹೇಳಿ ತಂದು ಕೊಟ್ಬಿಟ್ರು. ಈ ಪಕ್ಷಿಗಳನ್ನ ಆರೈಕೆ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ ಇನ್ನು ಕಣ್ಣು ಸಹ ತೆಗೆದಿಲ್ಲ ಇದು. ಈ ಗುಬ್ಬಚ್ಚಿಗೆ ಕೈಯಲ್ಲಿ ಹಿಡಿದ್ರನು ಸರ್ ವಿಡಿಯೋ ಬರ್ತಾ ಇಲ್ಲ ಸಲಾಹುದ್ದೀನ್ ಸರ್, ತಮ್ದು ವಿಡಿಯೋ ಕಾಣಿಸ್ತಿಲ್ಲ. ವಿಡಿಯೋ ಕಾಣಿಸ್ತಾ ಇಲ್ಲ? ಇಲ್ಲ ಸರ್, ಇಲ್ಲ ನೋಡಿ. ಬರ್ತಾ ಇದೆ ನೋಡಿ ಸರ್. ಸರ್ ಬರ್ತಾ ಇದೆ. ಹಾ, ಎರಡು ಇದಾಗ್ತಾ ಇದೆ. ಸ್ವಲ್ಪ ಟವರ್ ಪ್ರಾಬ್ಲಮ್ ಇರ್ಬೇಕು ಸಾರ್ದು. ಸರ್ ಬರ್ತಾ ಇದೆ. ಓಕೆ ಸರ್. ಇದ್ರ ತಂದೆ ತಾಯಿಗಳಂದ್ರೆ ಇನ್ಸೆಕ್ಟ್ ಅಂತ ತಿನ್ನಿಸ್ತಾವ ಸರ್. ಅವು ತಂದೆ ತಾಯಿ ಎಷ್ಟು ಚೆನ್ನಾಗಿ ಆರೈಕೆ ಮಾಡಬಲ್ಲರು ಅಷ್ಟೊಂದು ಚೆನ್ನಾಗಿ ನಮ್ಮಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಸಲಾಹುದ್ದೀನ್ ಅವ್ರ ಒಂದು ಸಣ್ಣ ಪ್ರಶ್ನೆ. ಒಂದು ಪಿನ್ ತಗೊಂಡು ಅದು ಮುಂದಿನ ಚೂಪಾದ ಮೊಳಕೆಯನ್ನು ಕಟ್ ಮಾಡಿ ಮಂಡದ ಪಿನ್ನಿನಿಂದ ಒಂದೊಂದು ಅನ್ನದ ಅಗಳನ್ನು ಚುಚ್ಚಿ ತಿನ್ಸ್ಬೇಕಾಗ್ತದೆ ಸರ್. ಇದು ತಂದೆ ತಾಯಿ ಅಂದ್ರೆ ದಿವ್ಸಕ್ಕೆ 40-50 ಸಲ ಫೀಡಿಂಗ್ ಮಾಡ್ತಾವ. ಅಷ್ಟೊಂದು ನಮ್ಮಿಂದ ಸಾಧ್ಯ ಇಲ್ಲ. ನಾನು ಅದ್ರಾಗಿಲ್ದ ಕಾಂಟ್ರಾಕ್ಟರ್ ಕೆಲ್ಸಕ್ಕೆ ಹೋದೆ ಅಂತಂದ್ರೆ ಬಂದ್ಮೇಲೆ ಅದಕ್ಕೆ ತಿನ್ಸ್ಬೇಕಂದ್ರೆ ಅದು ಬಹಳ ದೊಡ್ಡ ಒಂದು ಈ ಸಾಹಸನೇ ಆಗ್ಬಿಟ್ಟಿ ಸರ್. ಏನೇ ಆಗ್ಲಿ ಪರವಾಗಿಲ್ಲ, ಮರಿ ಉಳಿದ್ರೆ ಸಾಕಂತೇಳಿ ಆಗಾಗ ಒಂದು 8-10 ಸಲ ನಾನು ಊಟ ಕೊಡ್ತಿದ್ದೆ ಅದಕ್ಕೆ. ತಿನ್ಲಿಕ್ ಬರ್ತಿದ್ದಿಲ್ಲ, ಉಲ್ಟಾ ಬೀಳೋದು ಸೀದಾ ಬೀಳೋದು. ಯಾಕೆ ಕಣ್ಣೇ ತರ್ಲಿಲ್ಲ ಅಲ್ಲ, ಕಾಣ್ತಾ ಇದ್ದಿಲ್ಲ ಅಂದ್ರೆ ಆಹಾರ ಕೂಡ ಕಾಣ್ತಾ ಇದ್ದಿಲ್ಲ. ಅದು ಉಲ್ಟಾ ಬೀಳೋದು ಸೀದಾ ಬೀಳೋದು ಈ ರೀತಿ ಮಾಡ್ತಿತ್ತು. ಅದಕ್ಕೆ ಸೌಂಡ್ ಅಂತ ಹಿಂಗ್ ಕೂಗಿ ಅದು ಬಾಯಿ ತೆಗ್ದಾಗ ಮಾತ್ರ ಬಾಯಿಯಲ್ಲಿ ನಾನು ಅನ್ನೋದು ಅಗಳ ಹಾಕ್ತಿದ್ದೆ ನಾನು. ಗುಬ್ಬಚ್ಚಿಗಳು ಅಂದ್ರೆ ಸಹಜವಾಗಿ ಸಣ್ಣ ಸಣ್ಣ ಇನ್ಸೆಕ್ಟ್ ಅಂತ ತಿನ್ನಿಸ್ತವೆ. ಈ ರೀತಿ ಕೀಟಗಳು ಗ್ರಾಸ್ ಸೂಪರ್ ಆಗಿರೋದು ಬೇರೆ ಬೇರೆ. ಆ ಕಾರಣಕ್ಕಾಗಿ ಗ್ರೋತ್ ಒಂದೇ ವಾರದಲ್ಲಿ ಜಾಸ್ತಿ ಬೆಳೀತದೆ. ನಾವು 15-20 ದಿವಸ ಅದಕ್ಕ ಬಿಳಿ ಅನ್ನ ತಿನ್ಸ್ಬೇಕು, ಇಲ್ಲಾಂದ್ರೆ ಜೋಳದ ಹಿಟ್ಟು ತಿನ್ಸ್ಬೇಕು. ಹೀಗಾಗಿ ಬೆಳವಣಿಗೆ ಸ್ವಲ್ಪ ನಿಧಾನಗತಿಯಲ್ಲಿ ಇರುತ್ತದೆ. ಇದಕ್ ನೋಡ್ಲಿಕ್ಕೆ ಸ್ಥಳೀಯ ಪತ್ರಕರ್ತರು ಸಹ ಬಂದಿದ್ರು. ಸ್ವಲ್ಪ ದಿವಸದ ಮೇಲೆ ಆ ಮರಿ ಸ್ವಲ್ಪ ದೊಡ್ಡದಾಯ್ತು. ಅದು ಸ್ವಲ್ಪ ದಿನಗಳ ಮೇಲೆ ಸ್ವಲ್ಪ ಅದಕ್ಕೆ ರೆಕ್ಕೆಗಳು ಬಂದು ಸರ್, ಸ್ವಲ್ಪ ದೊಡ್ಡದಾಯ್ತು. ಅದೇ ಗಾತ್ರದ ಗುಬ್ಬಚ್ಚಿಗಳು ನನ್ನ ಮನೆಯಲ್ಲಿ ಎಲ್ಲಿ ಇದ್ದಾವ ಆ ಗೂಡಿನಲ್ಲಿ ಆ ಗುಬ್ಬಚ್ಚಿಗಳು ಆಹಾರ ಹುಡುಕಿ ಹೊರಗೆ ತರ್ಲಿಕ್ಕೆ ಹೋದಾಗ ಆ ಗುಬ್ಬಚ್ಚಿ ಮರಿಗಳೊಂದಿಗೆ ಸೇರಿಸಿದೆ ಸರ್ ನಾನು. ಆ ಮರಿ ಜೊತೆಗೆ ಬೆರ್ತು ಬಿಡ್ತು. ಅವಾಗ ಇದು ಆಹಾರ ತಮ್ಮ ಮರಿಗಳೊಂದಿಗೆ ಇದಕ್ಕೆ ಸಹ ಆಹಾರ ನೀಡುದು. ಈ ಮರಿಗೆ ಸಹ ತಂದೆ ತಾಯಿ ಎರಡು ಸೇರಿ ತಿನ್ನಿಸ್ತಿದ್ದು. ಹಿಂಗಾಗಿ ಸ್ವಲ್ಪ ದಿವಸಗಳಲ್ಲಿ ಆಹಾರ ತಿಂದು ದೊಡ್ಡದಾಗಿ ಹಾರಿ ಹೋಯ್ತು ಸರ್. ಇದು ಕ್ಯಾಟ್ಲ್ ಈಗ್ರೆಟ್ ಸರ್. ಇದು ಕಾಲ್ ಮುರಿದಿತ್ತು, ಅದು ವಿಡಿಯೋ ನೋಡಿ ಸರ್. ವ್ಯಾಲ್ಯೂಮ್ ಬರ್ತಾ ಇಲ್ಲ ಅಲ್ಲ ಸರ್? ಸರ್ ಬರ್ತಾ ಇದೆ. ಅದು ಸಾಂಗ್ ಬರ್ತಾ ಇದೆ ಸರ್ ಅದ್ರದ್ದು? ಇಲ್ಲ ಬರ್ತಾ ಇಲ್ಲ. ವಿಡಿಯೋ ತುಂಬಾ ಸ್ಲೋ ಆಗ್ತಾ ಇದೆ, ಸ್ಲೋ ಆಗಿ ಪ್ಲೇ ಆಗ್ತಾ ಇದೆ.
ಟವರ್ ಪ್ರಾಬ್ಲಮ್ ಇರ್ಬೇಕು. ನನ್ನಲ್ಲಿ ಕರೆಕ್ಟ್ ಪ್ಲೇ ಆಗ್ತಾ ಇದೆ. ಅಂದ್ರೆ ಆಡಿಯೋ ಬರ್ತಾ ಇಲ್ಲ ಸರ್, ಅದ್ರ ಜೊತೆ ಸಾಂಗ್ ಮಿಕ್ಸ್ ಮಾಡಿದ್ದೆ. ಇಲ್ಲ ಇರ್ಲಿ ಇಲ್ಲ ಬಿಡಿ ಇಲ್ಲ ಸರ್, ಅದು ನಾನು ವಿಡಿಯೋ ಹೇಳ್ತೀನಿ. ಕರೆಕ್ಟ್ ಆಗಿ ಸ್ಟ್ರೀಮಿಂಗ್ ಆದ್ರೆ ಬರುತ್ತೆ. ರೈಟ್. ಒಂದ್ Okay, ಕೆಲಸ okay. ಮಾಡ್ಬೋದು ಸಲಾವುದ್ದೀನ್ ಅವರು. ಸರ್ ಹೇಳಿ. ಈಗ ನೀವೇನ್ ತೋರಿಸ್ತಾ ಇದ್ರಲ್ಲ ಈ ವಿಡಿಯೋಸ್ ನ ಆಮೇಲೆ ಬೇಕಾದ್ರೆ ನಮ್ಗೆ ಶೇರ್ ಮಾಡ್ತೀರಾ? ಮಾಡ್ತೀನಿ ಸರ್, ಹಾ, ಮಾಡ್ತೀನಿ. ಯಾಕಂದ್ರೆ ಈಗ ನೀವು ಪ್ಲೇ ಮಾಡ್ತೀರಲ್ಲ ತುಂಬಾ ಸ್ಲೋ ಆಗಿದೆ. ಅದೇನು ಅಂತ ಅದು ಸರಿಯಾಗಿ ಸ್ಟ್ರೀಮಿಂಗ್ ಸರಿಯಾಗಿಲ್ಲ. ಅದು ಇಲ್ಲ ಸರ್, ನೆಟ್ವರ್ಕ್ ಆಡಿಯೋ ಬರ್ತಾ ಇಲ್ಲ. ಹಾ 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 ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಹೌದು ಹೌದು. ಹಾ, ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಇದು ಬರ್ತಾ. ಯಾಕಂದ್ರೆ ನನ್ನ ಬಗಲಾಗ ಇನ್ನೊಂದು ಮೊಬೈಲ್ ಇಟ್ಟಿನ ಸರ್, ಅದ್ರಲ್ಲಿ ಎಲ್ಲ ಪ್ಲೇ ಆಗ್ತಾ ಇದೆ. ಹೌದಾ? ಇಲ್ಲ ಇಲ್ಲ, ನಮಗೆ ಅದು ಸ್ಟ್ರೀಮಿಂಗ್ ಅಷ್ಟು ಇದಾಗಿಲ್ಲ. ಈಗ ಸ್ವಲ್ಪ ಡಿಲೇ ಅದಕ್ಕೆ ಆಗ್ತಾ ಇದೆ. ಹೇಳಿಲ್ಲ ಸರ್, ಯಾವುದೇ ಬರೀ ಸಾಂಗ್ ಬ್ಯಾಕ್ ಗ್ರೌಂಡ್ ಸಾಂಗ್ ಇದೆ ಸರ್. ವಿಡಿಯೋ ನೋಡ್ರಿ ಸರ್, ಆಗ್ತದೆ ನೋಡ್ರಿ. ಇನ್ನೊಂದ್ಸಲ ಟ್ರೈ ಮಾಡೋಣ, ಇಲ್ಲಾಂದ್ರೆ ಚೇಂಜ್ ಮಾಡೋಣ. ಇಲ್ಲ ಈಗ ಈಗ ಹ್ಯಾಂಗ್ ಆಗ್ಬಿಟ್ಟಿದೆ ಅದು. ಇಲ್ಲ, ನಾನು ಸ್ಟಾಪ್ ಮಾಡೀನಿ ಸರ್. ನಾನೀಗ ಹೌದಾ? ನಾನು ಇಲ್ಲ, stop- ಪ್ಲೇ ಮಾಡಿ. ಹಾ. ಇಲ್ಲ, ಪ್ಲೇ ಮಾಡಿ. ಸ್ವಲ್ಪ ಸ್ಲೋ ಆಗಿರುತ್ತೆ, ಪರವಾಗಿಲ್ಲ. ಗೊತ್ತಾಗುತ್ತೆ ಏನಂತ, ಆಕ್ಷನ್ ಗೊತ್ತಾಗುತ್ತೆ. ಹೆಂಗ್? ಅದು ಹಿಂದ ಬರ್ತಾ ಇತ್ತು ಸರ್. ಇದು ಸಾಕು ಪಕ್ಷಿ ಅಲ್ಲ. ಅಂದ್ರೆ ಆಹಾರ ಕೊಡ್ತೀವಿ ಅಂತೇಳಿ ಅಷ್ಟೊಂದು ಅದ್ರ ಮನಸ್ಸು ಗೆದ್ದಾಗ ಮಾತ್ರ ಆ ಪಕ್ಷಿಗಳು ನಮ್ ಜೊತೆಗೆ ಈ ರೀತಿ ವರ್ತಿಸ್ತವೆ ಸರ್. ನಾನಿರ್ಲಿಲ್ಲ ಅಂದ್ರೆ ನನ್ನ ಮಗಳ ಈ ರೀತಿ ಆಹಾರ ಉಣಿಸ್ತಾಳ ಸರ್. ನಾನು ಇರ್ಲಿಲ್ಲ ಅಂದ್ರೆ ನನ್ನ ಮಗಳು ಈ ರೀತಿ ಉಣಿಸ್ತಾಳೆ. ಒಂದು ಸಲ ಮನಿಗ್ ಬಂದಾಗ ಸರ್, ಇದು ಆಹಾರ ತಿಂದ ಗಟ್ಟಿಗೆ ಆಯ್ತು, ಚೆನ್ನಾಗಿ ಹಾರಾಲಿಕ್ಕೆ ಹೋಗಿದ್ದು. 2-3 ದಿವಸ ಬರ್ತಾ ಇರ್ಲಿಲ್ಲ. ಈಗ ಹೋಯ್ತು ಬಿಡಪ್ಪ, 3-4 ದಿವಸ ಆಯ್ತು ಬಂದಿಲ್ಲ ಅಂತ ಬಿಟ್ಟಾಗ ಅದು ಒಂದ್ ದಿವಸ ಅಕಸ್ಮಾತ್ ಆಗಿ ಮನಿಗ್ ಬಂದ್ಬಿಡ್ತದು. ಮನೆಯಲ್ಲಿ ಮೀನುಗಳು ಇರ್ಲಿಲ್ಲ. ಅವಾಗ ಒಂದು ಆಮ್ಲೆಟ್ ಮಾಡಿ ತಿನ್ಸ್ಬೇಕಾಯ್ತು ಇದಕ್ಕ. ಇದು ಬ್ರಹ್ಮನಿ ಸ್ಟಾರ್ಲಿಂಗ್ ಅಂತ ಹೇಳ್ತಾರೆ ಸರ್. ಈ 2 ಹಕ್ಕಿಗಳು ಜಗಳಾಡ್ತಾ ಬಂದು ವಿದ್ಯುತ್ ಕಂಬದ ಮೇಲೆ ಕೂತಾಗ ವಿದ್ಯುತ್ ಸ್ಪರ್ಶದಿಂದ ಒಂದು ಕೂಡ್ಲೆ ಶಾಟ್ ಹೊಡೆದು ಸತ್ತೋಗ್ಬಿಡ್ತು ಸರ್. ಕರ್ರಗಾಗ್ಬಿಡ್ತಂತ. ಇನ್ನೊಂದು ಪಕ್ಷಿ ಉಳಿದಿತ್ತು. ಅದ್ ಇನ್ನೊಂದು ಪಕ್ಷಿ ಬಗಲಾಗ ಬಿದ್ದು ಒದ್ದಾಡ್ತಿತ್ತು. ಅವಾಗ ಇಲಿಯಾಸ್ ಪಾರ್ಕಾನಿ ಅನ್ನೋ ಈ ವ್ಯಕ್ತಿ ಸರ್ ತಂದು ನನಗೆ ಒಪ್ಸಿದ್ರು ಸರ್.
ಬಹುತೇಕ 90% ಭಾಗ ಸುಟ್ಟೋಗಿತ್ತು ಸರ್ ಇದು. ಒಂದು ತಿಂಗಳ ಆರೈಕೆ ಮಾಡಿದೆ ಸರ್. ಆರೈಕೆ ಮಾಡಿದ್ಮೇಲೆ ಅದು ಚೆನ್ನಾಗಾಯ್ತು. ಹಾರಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿತ್ತು, ಹಾರ್ಲಿಕ್ಕೆ ಬರ್ತಿರ್ಲಿಲ್ಲ. ಯಾಕಂದ್ರೆ ಒಂದು ಕಾಲ್ ಕೂಡ ಪೂರ್ತಿ ಬೆಂಡ್ ಆಗ್ಬಿಟ್ಟಿತ್ತು. ಒಂದ್ ಸೈಡ್ ರೆಕ್ಕೆ ಎಲ್ಲ ಒಂದು 90% ಬರ್ನ್ ಆಗಿತ್ತು. ದಿವಸ ಇದೇ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಆಹಾರ ತಿನ್ನಿಸ್ತಿದ್ದೆ. ಒಂದು ಸರಿಸುಮಾರು ಒಂದ್ ತಿಂಗಳ ಬದುಕಿತ್ತು. ಬೆಳಿಗ್ಗೆ ಎದ್ದು ಅದಕ್ಕೆ ಆಹಾರ ತಿನ್ಸ್ಬೇಕಂತ ಪಂಜರ ತೆಗೆದು ನೋಡಿದಾಗ ಅದು ಕೊನೆ ಉಸಿರು ಇಳಿದಿತ್ತು. ನೋಡಿ ನಾನು ಬಹಳ ಬೇಸರ ಆಯ್ತು. ಮನೆಗೆ ಎಲ್ಲಾರು ಬಹಳ ಬೇಜಾರ್ ಮಾಡ್ಕೊಂಡ್ಬಿಟ್ರು. ಇದೇ ಸ್ವಲ್ಪ ಮನಸ್ಸಿಗೆ ಬಹಳ ದಿವಸ ಇದಾದಂಗ ಆಗ್ಬಿಟ್ಟು, ಇಷ್ಟು ಪ್ರಯತ್ನ ಮಾಡಿ ಉಳಿಸ್ಲಿಕ್ಕೆ ಆಗಿಲ್ಲ ಅಂಬೋದೊಂದು ಸ್ವಲ್ಪ ನೋವಾಗಿ ಉಳಿದ್ಬಿಡ್ತು ನಮ್ಗ. ಇವತ್ ಬಂದಿದೆಯಲ್ಲ ಸರ್, ಅದೇ ರೀತಿ ಇದು ಪಕ್ಷಿ. ಈ ಪಕ್ಷಿಗಳ ಸತಕ ಎರಡೂ ಕಾಲುಗಳು ಸೆಡ್ದೋಗ್ಬಿಟ್ಟಿದ್ದಾವ ಸರ್ ಇಲ್ಲಿ. ಯಾಕಂದ್ರೆ ಇನ್ನೊಂದು ಪಕ್ಷಿ ಅದು ಸೇಮ್ ಎಲೆಕ್ಟ್ರಿಕ್ ಶಾಕ್ಲಿದ್ದು ಬಂದಿತ್ತು. ಅದು ಆಹಾರ ಉಣ್ತಿತ್ತು, ಅದು ಬದುಕಿತ್ತು. ಇದು 3 ದಿವಸ ತನಕ ಆಹಾರ ಉಣ್ಸಿದ್ದು. ತಿನ್ಸಿದ ಮೀನ ಸಹ 3ನೇ ದಿವಸ ನಾನು ಅದಕ್ಕೆ ಕೈ ಇನ್ನ ತಿನ್ಸ್ಬೇಕಂದ್ರೆ ಆ ಮೀನು ಹೆಂಗಿದ್ದು ಹಂಗೆ ಹೊರಗೆ ಬಂದ್ಬಿಡ್ತು ಸ್ಮೆಲ್ ಆಗಿ. ಹಿಂಗಾಗಿ ಅದು ಉಳಿಲಿಲ್ಲ ಸರ್. ಇದು ಕೆಳಗ್ ಕೂತು ಗಾಯ ಆಯ್ತು ಅಂತೇಳಿ ರಟ್ಟ ಡಬ್ಬೆಗೆ 2 ಹೋಲ್ ಹಾಕಿ ಆ ಹೋಲ್ ನಲ್ಲಿ 2 ಕಾಲ್ ಒಳಗೆ ಹಾಕಿದೆ ಸರ್. ಎಲ್ಲ ಕಾಲ್ ಸೆಡ್ದೋಗ್ಬಿಟ್ಟಿದೆ. ಅದಕ್ಕೆ ಹಿಂಗ್ ಮಾಡಿ ಹ್ಯಾಂಗ್ ಮಾಡಿದೆ ಸರ್ ಅದು. ಮೂರು ದಿವಸದ ಮೇಲೆ ಇದು ಸತ್ತೋಗ್ಬಿಟ್ಟು ಸರ್. ಇದು ಸರ್ ವಿಡಿಯೋ ಕರೆಕ್ಟ್ ಪ್ಲೇ ಆಗ್ತಾ ಇಲ್ಲ ಅಲ್ಲ? ಇಲ್ಲ, ತುಂಬಾ ಸ್ಲೋ ಆಗಿದೆ. ಬೇಡ ಸರ್, ಏನಾದ್ರು ಇದಿದ್ರೆ ಏನ್ ಮಾಡ್ಬಿಡಮ್. ಇನ್ನೊಂದು ಬೇರೆ ವಿಡಿಯೋ ಪ್ಲೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಿಮ್ಗೆ ಬೇಕಿದ್ರೆ ಶೇರ್ ಮಾಡ್ಬಿಡ್ತೀನಿ ಸರ್ ನೇರವಾಗಿ ನಾನು. ಹೌದಲ್ಲ? ಹಾ, ವಿಡಿಯೋಸ್ ನ ಶೇರ್ ಮಾಡಿದ್ರೆ ಎಲ್ಲರಿಗೂ ನೋಡಕ್ ಅನುಕೂಲ. ನೀವು ಆಮೇಲೆ ಕಳಿಸ್ರಿ ಸರ್. ಸರ್ ನೆಕ್ಸ್ಟ್ ವಿಡಿಯೋ. ಓಕೆ ಓಕೆ ಸರಿ, ಇದೊಂದು ನೋಡ್ಬಿಡೋಣ ಸರ್. ಅದು ಹೇಳಿದಲ್ಲ, ಇದು ಪ್ಲೇ ಆಗುತ್ತಿಲ್ಲ ನೋಡೋಣ. ಅದು ಸೈಜ್ ದೊಡ್ಡ ಇದು ಅಲ್ಲ ಸರ್, ಹಿಂಗಾಗಿ ನಿಮ್ಗೆ ಸ್ವಲ್ಪ ಇದಾಗ್ತದೆ. ನಾನು ಕಾಂಪ್ರೆಸ್ ಮಾಡ್ಬೇಕಾಗುತ್ತೆ ಅದು ವಿಡಿಯೋಸ್ ಎಲ್ಲ. ಕಾಂಪ್ರೆಸ್ ಮಾಡಿದ್ರೆ ಅದು, ಯಾಕಂದ್ರೆ ಇದು 1 GB 2 GB ಇದ್ದಾವಲ್ಲ ಸರ್. ಇದು ನಾವು ಪ್ರೊಜೆಕ್ಟರ್ ನಲ್ಲಿ ಹಾಕಿ ಡಿಸ್ಪ್ಲೇ ಅಂತ ಹೇಳಿ ದೊಡ್ಡ ಸೈಜ್ ಇಟ್ಟಿನಿ ಸರ್ ನಾನು. ಅದ್ ಸ್ವಲ್ಪ ನಾನು, ನೀವು ಫಸ್ಟ್ ಗೂಗಲ್ ಮೀಟ್ ಅಂತ ಹೇಳಿದ್ರಲ್ಲ ಸರ್, ಅದರಲ್ಲಿ ಪ್ಲೇ ಮಾಡಿ ನೋಡಿದ್ರೆ ಎಲ್ಲ ಪ್ಲೇ ಕರೆಕ್ಟ್ ಆಗ್ತಾ ಇದ್ವು. ಈ ಝೂಮ್ ನಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಸಲ ಆಗ್ತಿರ್ಲಿಕ್ಕಿಲ್ಲ ಅಂದಾಜು. ಇದು ಶೇರ್ ಮಾಡ್ಬಿಡ್ತೀನಿ. ಇದೊಂದು ಪ್ಲೇ ಮಾಡ್ತೀನಿ ನೋಡೋಣ ಸರ್ ಲಾಸ್ಟಿಗೆ. ಓಕೆ, ಮಾಡಿ. ಯಾಕಂದ್ರೆ ವಿಡಿಯೋ ಹಾಕಿದ್ರೆ ಇಲ್ಲಿ ಅರ್ಥ ಇರಂಗಿಲ್ಲ ಸರ್. ಈಗ ತುಂಬಾ ಸ್ಲೋ ಆಗ್ತಾ ಇದೆ. ಅದೇ ನೆಕ್ಸ್ಟ್ ನಿಮ್ಗೆ ಶೇರ್ ಮಾಡ್ತೀನಿ ಸರ್. ನೆಕ್ಸ್ಟ್ ಏನಾದ್ರು ಮಾಡಕ್ ಸಾರಿ, ಎಲ್ಲಾರು ನಾನು ಕ್ಷಮೆ ಯಾಚಿಸ್ತೀನಿ. ಯಾಕಂದ್ರೆ ಅಷ್ಟು ಆಸಕ್ತಿಯಿಂದ ಎಲ್ಲಾರು ಬಂದಿದ್ದೀರಾ, ತೋರ್ಸ್ಲಿಕ್ಕೆ ಆಗಿಲ್ಲ ಅನ್ನೋದು ನನ್ ಬಹಳ ಮನಸ್ಸಿಗೆ ನೋವಾಗ್ತಾ ಇದೆ. ಇಲ್ಲ ಹಾಗೇನಿಲ್ಲ. ಆಮೇಲೆ ನೀವು ಅದನ್ನ ಶೇರ್ ಮಾಡಿ, ನಾವೆಲ್ಲ ಗ್ರೂಪ್ ಅಲ್ಲಿ ನೋಡ್ತೀವಿ. ಈ ಬೇರೆ ಏನಾದ್ರು ಫೋಟೋಸ್ ಏನಾದ್ರು ತೋರಿಸಬಹುದಾ, ಇದೆಯಾ ಅಥವಾ ಪ್ರಶ್ನೆ ಇದನ್ನ ಮಾಡೋಣ? ಪ್ರಶ್ನೆಗಳು ಮಾಡಿದ್ರೆ ಪರವಾಗಿಲ್ಲ. ಒಂದು ಟೀಸರ್ ಅಂತ ತೋರಿಸ್ಲೇನ್ ಸರ್ ಲಾಸ್ಟ್? ನಂದು 3 ಡಾಕ್ಯುಮೆಂಟರಿಗಳು ಬರ್ತಾ ಇದ್ದಾವೆ ಸರ್ ಕನ್ನಡದಲ್ಲಿ.
ಒಂದು ಇಂಗ್ಲಿಷ್ ನಲ್ಲಿ, ಒಂದು ತೆಲುಗು 3 ಬಂದಿದ್ದಾವೆ ಸರ್. ಇನ್ನೊಂದು 2 ಆಗ್ತಾ ಇದ್ದಾವೆ ಹಿಂದಿ ಮತ್ತು ಉರ್ದುದಲ್ಲಿ. ಅದು ಕರೋನಾ ಲಾಸ್ಟ್ ಟೈಮ್ ಬಂದಾಗ ಕೆಲವು ಟಿವಿ ಮಾಧ್ಯಮದವ್ರು ತೆಗೆದ್ಬಿಟ್ರು ಸರ್ ಪತ್ರಕರ್ತರಿಗೆ. ಅವ್ರು ಏನ್ ಮಾಡ್ಬಿಟ್ರು, ಯೂಟ್ಯೂಬ್ ಚಾನಲ್ ಗಳನ್ನ ಮಾಡ್ಕೊಂಡು ನನ್ನ ಮನೆಗೆ ಒಂದು 15 ನಿಮಿಷ ಕಾರ್ಯಕ್ರಮ ಕೊಟ್ರೆ ಅಂತ ಬಂದಿದ್ರು ಸರ್ ಅವರು. ಅವಾಗ ನಾನು ಅವ್ರಿಗೆ ಏನ್ ಮಾಡ್ಬಿಟ್ಟೆ, ಆಯ್ತು ಬರ್ರಿ ಸರ್ ಅಂತ ಹೇಳಿದೆ. ಬಂದು ನನ್ನ ಹಾರ್ಡ್ ಡಿಸ್ಕ್ ಎಲ್ಲ ನೋಡಿ ಬಹಳ ಖುಷಿ ಆದ್ರು ಅವ್ರು. ಆ ವಿಡಿಯೋಸ್ ಗಳನ್ನು ಏನ್ ಸರ್ ಇದು ಬಹಳ ಚೆನ್ನಾಗಿದಾವೆ, ಇದಕ್ಕೆ ನಾವು 5-10 ನಿಮಿಷದ ಅಂತ ಮಾಡಿದ್ರೆ ಚೆನ್ನಾಗಿರಂಗಿಲ್ಲ, ಡಾಕ್ಯುಮೆಂಟರಿ ಮಾಡಿದ್ರೆ ಚೆನ್ನಾಗಿರ್ತದ ಅಂತ ಹೇಳಿ ಅವ್ರ ಹೆಸರು ಬಹಿರಂಗ ಪಡಿಸ್ಲಿಕ್ಕೆ ಬೇಡ ಅಂತ ಹೇಳಿದ್ರು ಅವರು. ಎದಕ್ಕಂತಂದ್ರೆ ಈಗ ಸದ್ಯಕ್ಕೆ ಟಿವಿ ನೈನ್ ಮತ್ತು ಸುವರ್ಣ ನ್ಯೂಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಈಗ ತಾವು ಸ್ವ ಇಚ್ಛೆಯಿಂದ 2 ವಿಡಿಯೋಗಳನ್ನು ಮಾಡಿದ್ರು ಸರ್, ತೆಲುಗುನಲ್ಲಿ ಸಹ ಮಾಡಿದ್ದಾರೆ. ಇನ್ನ 1-2 ಉರ್ದು ETV-ದವರು ಮಾಡ್ತಾ ಇದ್ದಾರೆ ಸರ್. ಹಿಂಗಾಗಿ ಅವು ಬಂದ್ರೆ ಅವು ಸಹ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಅಂತ. ಇನ್ನ ಅದು ಬಿಡುಗಡೆ ಮಾಡಿಲ್ಲ. ಅದು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿದ್ರೆ ನಾನು ಆನ್ಸರ್ ಕೊಡಬಲ್ಲೆ ಸರ್ ಈಗ. ಓಕೆ ಓಕೆ. ಸಲಾವುದ್ದೀನ್ ಅವರು, ಈಗ ನೀವು ಇದು ಬ್ರೂಡಿಂಗ್ ಬಾಕ್ಸ್ ಆತರ ಏನು ಮಾಡ್ಕೊಂಡಿಲ್ವಾ ಸರ್? ಬ್ರೂಡಿಂಗ್ ಬಾಕ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಚಿಕ್ಕ ಮರಿಗಳು ನೀವು ತೋರಿಸಿರಲ್ಲ, ತುಂಬಾ ಇನ್ನು ರೆಕ್ಕೆ ಬರ್ದೇ ಇರುವಂತದ್ದು, ಕಣ್ ತೆಗೆದೇ ಇರುವಂತ ಮರಿಗಳಿದ್ದಾಗ ಅದಕ್ಕೆ ಸ್ವಲ್ಪ ಶಾಖನೂ ಬೇಕಾಗುತ್ತೆ. ಶಾಖ ಬೇಕಾಗುತ್ತೆ, ಅದಕ್ಕೆ ಬ್ರೂಡಿಂಗ್ ಬಾಕ್ಸ್ ಅಲ್ಲಿ ಇಡ್ತೀವಿ ನಾವು. ಬ್ರೂಡಿಂಗ್ ಬಾಕ್ಸ್ ಅಂತ ಮಾಡ್ತೀವಿ. ಅದು ವೆಂಟಿಲೇಷನ್ ಟೈಪ್ ಸಣ್ಣ ಮಕ್ಕಳಿಗೆ ಇಡ್ತಾರಲ್ಲ ಸರ್, ಲೈಟ್ ಹಾಕಿ. ಹಾ 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 ಅದು ರೆಕ್ಕೆ ಬರಕ್ಕೆ ಮುಂಚೆ ಅದಕ್ಕೆ ಶಾಖ ಜಾಸ್ತಿ ಬೇಕು. ಯಾಕಂದ್ರೆ ಅದು ಮೊಟ್ಟೆ ಒಳಗಿರುತ್ತೆ, ಬೆಚ್ಚಗಿರುತ್ತೆ. ಮೊಟ್ಟೆ ಒಳಗಿದ್ದಾಗ ಬೆಚ್ಚಗಿರುತ್ತೆ. ಮೊಟ್ಟೆಯಿಂದ ಹೊರಗೆ ಬಂದ ತಕ್ಷಣ ಅದಕ್ಕೆ ರೆಕ್ಕೆ ಇರೋದಿಲ್ಲ. ಹಾಗಾಗಿ ಅದಕ್ಕೆ ಈ ವಾತಾವರಣದ ಶಾಖ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಸೊ ಅದಕ್ಕೆ ನೀವು ಆ ತರದ ಮರಿಗಳಿಗೆ, ಇನ್ನು ಬರಿದೇ ಇರುವಂತ ಮರಿಗಳಿಗೆ ಬ್ರೂಡಿಂಗ್ ಬಾಕ್ಸ್ ಅಂತ ಹೇಳ್ತೀವಿ. ನಿಮಗೆ ಅದನ್ನ ಒಂದು ಡಿಸೈನ್ ಕಳಿಸ್ತೀನಿ ನಾನು ನಿಮಗೆ, ಆಮೇಲೆ ಶೇರ್ ಮಾಡ್ತೀನಿ. ಖಂಡಿತ ಸರ್, ಅದ್ರ ಒಳ್ಳೇದಾಗತ್ತೆ ಅಂತ ಅನ್ಸುತ್ತೆ. ಅದು ಒಂದೇ ಒಂದು ಬರ್ಡ್ ಆ ರೀತಿ ಬಂದಿ ಸರ್. ಸಹಜವಾಗಿ ಅಷ್ಟು ಸಣ್ಣ ಬರೋದಿಲ್ಲ ಅದ್ರ ಬಂದ್ರೆ. ಹ್ಞೂ ಸರ್, ಅದೇ 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 ಅದೇ. ಆಮೇಲೆ ಇನ್ನೊಂದು ಸಜೆಷನ್ ನಂದು. ಹಲೋ, ಕೇಳಿಸ್ತಾ ಇದೆಯಾ ಸಲಾವುದ್ದೀನ್ ಅವರು? ನಿಮ್ದು ಮ್ಯೂಟ್ ಆಗಿದೆ ಸಲಾವುದ್ದೀನ್ ಅವರೇ. ಸರ್ ಕೇಳಿಸ್ತಾ ಇದೆ. ಈಗ ಬರ್ತಾ ಇದೆ ಮೇಡಮ್ ಸೌಂಡ್? ಬರ್ತಾ ಇದೆ. ಹೇಳಿ ಸರ್. ನಂದು ಇನ್ನೊಂದು ಸ್ಮಾಲ್ ಸಜೆಷನ್ ಅಂತಂದ್ರೆ, ಸಾಮಾನ್ಯವಾಗಿ ಹಕ್ಕಿಗಳಿಗೆ, ನಿಮ್ಮ ಮನೇಲಿರೋ ಹಕ್ಕಿಗಳೆಲ್ಲ ಪ್ರತಿ ದಿವಸ ಹೊರಗಡೆ ಹೋಗ್ತವೆ, ಅದ್ ಏನ್ ಬೇಕು ಅಂತ ತಿನ್ಕೊಂಡು ಮತ್ತೆ ಸಂಜೆ ವಾಪಸ್ ಬರ್ತವೆ. ಅದಕ್ಕೆ ಬೇರೆ ಏನು ಹೆಚ್ಚಿನ ಆರೈಕೆ ಬೇಕಾಗೋದಿಲ್ಲ. ಬಟ್ ಬೇರೆ ಹಕ್ಕಿಗಳಿಗೆ ನಿಮ್ಮಲ್ಲಿ ಆರೈಕೆಯಲ್ಲಿ ಇರ್ಬೇಕಾದ್ರೆ, ಅವು ಹಾರಕ್ ಆಗಲ್ಲ ನಿಮ್ಮ ಆರೈಕೆಯಲ್ಲಿ ಇದ್ದಾಗ, ಅವಕ್ಕೆ ಕ್ಯಾಲ್ಸಿಯಂ ಸಪ್ಲಿಮೆಂಟೇಶನ್ ಬೇಕಾಗುತ್ತೆ, ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ಸ್. ಸೊ ನೀವು ಈ ಸುಣ್ಣದ ಪುಡಿನ ಎಲ್ಲರೂ ಸಾಧ್ಯ ಸ್ವಲ್ಪ ಸುಣ್ಣದ ಪುಡಿನ, ಇಲ್ಲ ಕಪ್ಪೆ ಚಿಪ್ಪಿನ ಪುಡಿನ, ಆ ತರದನ್ನ ಅಲ್ಲೆಲ್ಲ ಹಾಕಿರ್ಬೇಕು. ಅದು ಪರ್ಟಿಕ್ಯುಲರ್ ಬ್ರೀಡಿಂಗ್ ಸೀಸನ್ ಅಲ್ಲಿ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ಸ್ವಲ್ಪ ನೀರ್ ಇಡ್ತೀರಲ್ಲ ಟ್ರೀಟ್ಮೆಂಟ್ ಅಲ್ಲಿರೋ ಇದಕ್ಕೆ, ಹಕ್ಕಿಗಳಿಗೆ ನೀರಲ್ಲಿ ಸ್ವಲ್ಪ ವಿಟಮಿನ್ಸ್ ಅನ್ನ ಕೂಡ ಹಾಕ್ಬೇಕು. ಮಲ್ಟಿ ವಿಟಮಿನ್ಸ್ ಅಂತ ಹೇಳ್ತೀವಿ. ಅದನ್ನ ಮತ್ತೆ ಸ್ವಲ್ಪ ಕ್ಯಾಲ್ಸಿಯಂ ಇರುವಂತ ಮಿನರಲ್ ಮಿಕ್ಸ್ಚರ್ ಅಥವಾ ಕ್ಯಾಲ್ಸಿಯಂ ಇರುವಂತ ಲಿಕ್ವಿಡ್ ಏನಾರು ಅದ್ರಲ್ಲಿ ಹಾಕಿದ್ರೆ ಸ್ವಲ್ಪ ಈ ಬೋನ್ ಕಟ್ ಆದಾಗ ಅಂತ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಅದು ಅವಾಗ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಅದನ್ನ ಸ್ವಲ್ಪ ನೀವು ಟ್ರೈ ಮಾಡಬಹುದು. ಓಕೆ, ಸೊ ಈಗ ಬೇರೆ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ಕೇಳ್ಬೋದು. ಇನ್ನೊಂದ್ ಸರ್, ಒಬ್ರು ಗುಲ್ಬರ್ಗ ಡಾಕ್ಟರ್ ಅವತ್ತು ನಾನು ಹೇಳಿದಲ್ಲ ಸರ್, ಪಶು ಮೇಳದಲ್ಲಿ ಬಂದವರು ಒಂದು ಟ್ರಟ್ 200 ಅಂತ ಬರ್ದಿದ್ದಾರೆ ಸರ್. ಅದು ಆಯುರ್ವೇದಿಕ್ ಏನಿರ್ಬೇಕದು. ಅದು ಪ್ರತಿ ತಿಂಗಳಲ್ಲಿ 2 ಸಲ 1 ಲೀಟರ್ ನಲ್ಲಿ 4 ಡ್ರಾಪ್ ಹಾಕಿ ಎಲ್ಲ ನೀರು ಚೆಲ್ಬಿಡಿ, ಒಂದ್ 5-6 ತಾಸು ಇಡ್ಬೇಡ್ರಿ, ಅದ್ರಲ್ಲಿ ಮಿಕ್ಸ್ ಮಾಡ್ಬಿಡ್ರಿ, ಯಾವುದೇ ಡಿಸೀಸ್ ಬರೋದಿಲ್ಲ ಅಂತ ಹೇಳಿದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೆ ಯಾವ ಪಕ್ಷಿಗೂ ಅದು ಇದು ಬರಲಿಲ್ಲ. ಯಾಕಂದ್ರೆ ಬರ್ಡ್ ಫ್ಲೂ ಜಾಸ್ತಿ ಬರ್ತದೆ, ಗೊತ್ತಲ್ಲ ಸರ್ ನಿಮ್ಗೆ? ಏನ್ ಹೆಸರೇನು ಹೇಳಿ? ಬರ್ಡ್ ಫ್ಲೂ ಅಂತ ಹೇಳಿ ಬರ್ತದಲ್ಲ ಸರ್, ಅದು TRAT ಅಂತ ಐತೆ ಸರ್, 100 ಅಂತ ಐತೆ ಸರ್. ಅದು ಆಯುರ್ವೇದಿಕ್ ಮೆಡಿಸಿನ್ ಇರ್ಬೇಕು ಸರ್. ಅದು ಪ್ರಿಂಟೆಡ್ ಇಲ್ಲ, ಪೆನ್ನಿಂದ ಬರ್ದಿದ್ದಿದೆ ಸರ್. ಅದು ಹೋಮಿಯೋಪತಿ ಅಂತ ಸರ್? ಇಲ್ಲ, ಹೋಮಿಯೋಪತಿ ಮೆಡಿಸಿನ್ ಅದು. ಅದು ಹೋಮಿಯೋಪತಿ ಮೆಡಿಸಿನ್ 200 ಪೊಟೆನ್ಸಿಯಲ್ ಕೊಟ್ಟಿರ್ತಾರೆ. ಅದು ಓಕೆ, ಅದು ಬಟ್ ಇದು ನಾನು ಹೇಳ್ತಾ ಇರೋದು ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ಸ್ ಸಪ್ಲಿಮೆಂಟೇಶನ್ ಬೇಕು, ಬ್ರೂಡಿಂಗ್ ಇದು ಅರೇಂಜ್ಮೆಂಟ್ ಬೇಕು.
ಬರ್ಡ್ ನಾನು ಫ್ಲೂ ಆಮೇಲೆ ನಿಮ್ಗೆ ಬರಬಾರ್ದಂದ್ರೆ details ಮುಂಜಾಗ್ರತೆ share ಯಾವ ಮಾಡ್ತೀನಿ. ಮೆಡಿಸಿನ್ಸ್ ಹಾಕ್ಬೋದು ಸರ್? ಬರ್ಡ್ ಫ್ಲೂ ಬರಬಾರ್ದಂದ್ರೆ ಮುಂಜಾಗ್ರತೆ ಯಾವ್ದು ಮಾಡಿ? ಯಾಕಂದ್ರೆ ಇಲ್ಲಿವರೆಗೆ ಇಲ್ಲ ನಾನು 10ನೇ ವರ್ಷ ಸರ್, ಯಾವ ಪಕ್ಷಿಗೂ ಇಲ್ಲಿ ಡಿಸೀಸ್ ಬಂದ್ ಸತ್ತಿರೋ ಉದಾಹರಣೆಗಳು ಒಂದೂ ಇಲ್ಲ. ಅವು ಬೆಕ್ಕು ಹಿಡಿದಾಗ ಸತ್ತಾವ ಸರ್, ಇಲ್ಚಮ್ ಒಂದೊಂದ್ಸಲ ಬಂದ್ ಇಲ್ಲ, ಕಡ್ದಾವ, bird ಆಮೇಲೆ ಫಾಲ್ಕಾನ್ ಅಂತ ಹೇಳಿ ಬರ್ತದೆ ಸರ್, ಅವು ಹಿಡಿದಾಗ ಹಾ, ಸತ್ತಾವ ಸರ್. ಇಲ್ಲ ಬರ್ಡ್ ಹಾವಾಗಿ ಫ್ಲೂಗೆ ಹಾ, ಹಾ ಅದಕ್ಕೇನಾದ್ರೂ ಇದೆ ಏನ್ ಸರ್ ಬರ್ಡ್ ಟ್ರೀಟ್ಮೆಂಟ್? ಫ್ಲೂಗೆ ಅಂತ ನಮ್ಮಲ್ಲಿ ಪ್ರಿವೆಂಟಿವ್ ಆಗಿ ಇಲ್ಲ ಬರ್ಡ್ ಫ್ಲೂಗೆ ನಮ್ಮಲ್ಲಿ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ ಅಥವಾ ಪ್ರಿವೆಂಟಿವ್ ಮೆಜರ್ಸ್ ಏನು ಇಲ್ಲ, ವ್ಯಾಕ್ಸಿನ್ ಆತರ ಇಲ್ಲ. ಬರ್ಡ್ ಫ್ಲೂಗೆ ಅಂತ ಇಲ್ಲ. ನಿಮಗೆ ಬೇರೆದನ್ನ ನಾನು ಹೋಮಿಯೋಪತಿದು ಬೇರೆ ಒಂದು ಮೆಡಿಸಿನ್ ನಿಮಗೆ ನಾನು ನಮ್ಮ ಇವ್ರ ಹತ್ರ ಮಾತಾಡ್ಬಿಟ್ಟು ನಿಮಗೆ ಕಳಿಸ್ತೀನಿ ಅಂತ ಮೆಡಿಸಿನ್ ಖಂಡಿತ, ಕಳಿಸ್ಬಿಡ್ತೀನಿ. ನೀವು ಅದನ್ನ ಯೂಸ್ ಮಾಡಬಹುದು, ಯೂಸ್ ಮಾಡಬಹುದು. ಒಳ್ಳೇದು. ಓಕೆ ಓಕೆ ಓಕೆ. ಮತ್ತೆ ಈಗ ಬೇರೆಯವ್ರು ಯಾರಾದ್ರೂ ಪ್ರಶ್ನೆಗಳನ್ನ ಕೇಳಿದ್ರೆ ಕೇಳ್ಬೋದು. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್, ಪರವಾಗಿಲ್ಲ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ಸರ್. ಸರ್ ನಿಮ್ದು ಮ್ಯೂಟ್ ಆಗಿದೆ ಅನ್ಸುತ್ತೆ, ಮಹೇಶ್ವರಪ್ಪ ಸರ್. ಹಾ ಸರ್. ಸರ್ ನಮಸ್ತೆ, ನಾ ಶಿವಮೊಗ್ಗದಿಂದ ಮಹೇಶ್ವರಪ್ಪ. ಸರ್ ನಮಸ್ಕಾರ, ಹೇಳಿ ಸರ್. ಸರ್ ನಾನು ಆಕ್ಚುಲಿ ಸಣ್ಣವ ಇರುವಾಗ ನಮ್ಮ ಮನೆಯಲ್ಲಿ ಹಕ್ಕಿಗಳು ಬಹಳ ಇರ್ತಾ ಇತ್ತು, ಗುಬ್ಬಚ್ಚಿಗಳು ಬಹಳ ಇದ್ವು. ಒಂದ್ 7-8 ಗೂಡುಗಳಿದ್ವು. ಒಂದು ಗೂಡಿಂದ ಒಂದ್ ಮರಿ ಕೆಳಗಡೆ ಬಿದ್ದ್ಬಿಡ್ತು. ಆಗ ಅದನ್ನ ಎತ್ತಿಡ್ಲಿಕ್ಕೆ ನಾನು ಪ್ರಯತ್ನ ಪಟ್ಟೆ, ಎತ್ತಿಟ್ಟೆ. ಆಗ ಹೇಳಿದ್ರೆ ಮನೆಯಲ್ಲಿ ಇಲ್ಲ ಇಲ್ಲ ನಾವು ಮುಟ್ಟಿದ್ರೆ ಮತ್ತೆ ಸೇರಿಸ್ಕೊಳ್ಳೋದಿಲ್ಲ, ಆ ಗುಂಪಿಗೆ ಸೇರಿಸ್ಕೊಳ್ಳೋದಿಲ್ಲ. ಅದೊಂದು ಎಲ್ಲರಲ್ಲಿ ಮೂಢನಂಬಿಕೆನೂ ಗೊತ್ತಿಲ್ಲ ನನ್ಗೆ. ಹಾಗಾಗಿ ಮೇಲೆ ಇಟ್ಟೆ. ಆಮೇಲೆ ವೆಟನರಿ ಓದಿದ ಮೇಲೂ ಕೂಡ ನನಗೆ ಹಕ್ಕಿಗಳ ಬಗ್ಗೆ ಹೆಚ್ಚಿಗೆ ಅದಿಲ್ಲದೆ ಇರೋದ್ರಿಂದ, ಎಕ್ಸ್ಪೋಸ್ ಆಗದೆ ಇರೋದ್ರಿಂದ ಈಗ್ಲೂ ಅಂತಾರೆ ಏನಂತ ಹೇಳಿದ್ರೆ, ಮರಿಗಳು ಮುಟ್ಟಿದ್ರೆ ಅದು ಮತ್ತೆ ಸೇರಿಸ್ಕೊಳ್ಳೋದಿಲ್ಲ, ಆ ಮರಿನ ಗುಂಪಿಗೆ ಸೇರಿಸ್ಕೊಳ್ಳೋದಿಲ್ಲ ಅನ್ನೋ ಇದು ಇದೆ. ಅದು ಎಷ್ಟು ಮಟ್ಟಿಗೆ ನಿಜ? ಯಾಕೆಂದ್ರೆ ನೀವು ಆಕ್ಚುಲಿ ಅದನ್ನ ತಗೊಂಡು ಸಾಕಿ ಮತ್ತೆ ಅದ್ರಲ್ಲಿ ಇಟ್ಟಿದಿರಿ, ಗೂಡಲ್ಲಿ ಇಟ್ಟಿದಿರಿ, ಅದು ಹಾರಿ ಹೋಗಿದೆ. ಬಹಳ ಒಳ್ಳೆ ಕೆಲಸ ಮಾಡಿದೆ. ಅದು ಎಲ್ಲರಿಗೂ ಉಂಟು, ಆ ರೀತಿ ಒಂದು ಭಾವನೆ ಉಂಟು. ಆಮೇಲೆ ನಂತರ ಸರ್ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದೆ, ಹಕ್ಕಿಗಳ ಗೂಡನ್ನ ಹೇಗ್ ಮಾಡ್ಬೇಕು ಅಂತ ಹೇಳಿ ಒಬ್ರು ಹಾಕಿದ್ದಾರೆ. ಅಂದ್ರೆ ಒಂದ್ ತಂತಿಯಲ್ಲಿ ದುಂಡಗೆ ಮಾಡಿ ಅದಕ್ಕೆ ಗೋಣಿಚೀಲದ್ದು ಇದು ಬರುತ್ತಲ್ಲ, ಸುತ್ತ ಹಾಕಿ ಒಳಗಡೆ ಹುಲ್ಲೊಂದು ಪ್ಯಾಡ್ ಹಾಕಿದ್ರೆ ಅದು ಒಳ್ಳೆ. ಯಾಕೆಂದ್ರೆ ಅದ್ರೊಳಗಡೆ ಗಾಳಿ ಆಡ್ಬೇಕು ಅಂತ ಹೇಳಿ. ಈಗ ಆಕ್ಚುಲಿ ಮಡಕೆಯಲ್ಲಿರುವಾಗ ಅದಾಗೆ ಕಟ್ಕೊಂಡ್ರೆ ಗೂಡನ್ನ ಓಕೆ, ನಾವಾಗೆ ಕಟ್ಕೊಡುವಾಗ ಅದಕ್ಕೆ ಬೆಚ್ಚಗೂ ಇರ್ಬೇಕು, ಗಾಳಿನೂ ಆಡ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಒಂದು ಇದನ್ನ ಹಾಕಿ ಮಾಡಿದ್ರು. ಅದರಲ್ಲೂ ಕೂಡ ಸಾಕಷ್ಟು ಹಕ್ಕಿಗಳು ಬರ್ತಾ ಇದಾವೆ ಅವರಲ್ಲೂ ಕೂಡ. ಹಾಗಾಗಿ ನಮ್ಗೆ ಏನಂತ ಹೇಳಿದ್ರೆ, ಅಂದ್ರೆ ನಮ್ಮ ಮನೆಯಲ್ಲಿ ನೀರು ಹಣ್ಣುಗಳನ್ನು ಇಡೋದ್ರ ಜೊತೆಗೆ ಆ ರೀತಿ ಅದಕ್ಕೆ ಗೂಡು ಕಟ್ಲಿಕ್ಕೆ ಒಂದು ಅವಕಾಶ ಮಾಡೋ ಹಾಗೆ ನಾವು ಆರ್ಟಿಫಿಷಿಯಲ್ ಗೂಡುಗಳು ಏನು ಒಳ್ಳೆ ಮಾದರಿಯನ್ನು ತೋರಿಸಿದ್ರಿ, ತಾವು ಹೆಂಗಿರ್ಬೋದು ಅಂತ. ಬ್ಯಾಂಬೂಲ್ ತೋರಿಸಿದ್ರಿ, ಪೈಪಲ್ ತೋರಿಸಿದ್ರಿ, ಎಲ್ಲ ಕಡೆ ತೋರಿಸಿದ್ರಿ. ಅದರಲ್ಲೂ ಕೂಡ ಹಕ್ಕಿಗಳು ಬಂದಿವೆ. ಆದ್ರೆ ಈಗ ನಾವು ಮಾಡುವಾಗ ಆ ರೀತಿ ಮಾಡೋದು ಬೆಟರ್, ಅಥವಾ ನೀವು ಮಾಡಿರತಕ್ಕಂಥದ್ದು ಮಾಡಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಗೂಡುಗಳನ್ನ ಮಾಡಬಹುದು. ಪೈಪಲ್ ಮಾಡಿದ್ರೆ ಒಂದು 6 ಇಂಚ್ 8 ಇಂಚ್ ಪೈಪ್ ಡಯಾಮೀಟರ್ ಇರೋದ್ರೊಳಗಡೆ ನಾವು ತೂತ ಮಾಡಿ ಇಟ್ರೆ ಖಂಡಿತವಾಗಿ ನಮಗೆ ಬಹಳ ಕಡಿಮೆ ಖರ್ಚಲ್ಲಿ ಆಗ್ಬಿಡತ್ತೆ. ಅದ್ರಲ್ಲಿ ಅವೇ ಗೂಡುಗಳನ್ನ ಕಟ್ಕೊಳ್ಬೇಕಾಗತ್ತೆ. ಆ ತೂತ್ನೊಳಗಡೆ ನಾವು ಗೂಡುಗಳು ಒಳಗಡೆ ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಹೋಲ್ ಮಾಡ್ಬೋದು ಅಷ್ಟೇ, ಆ ಕಡೆ ಎಂಡ್ ಈ ಕಡೆ ಎಂಡ್ ಕ್ಲೋಸ್ ಮಾಡ್ಬಿಟ್ಟು. ನೀವ್ ಹೇಳಿದಾಗ ಬೆಕ್ಕು ಬರ್ದೇ ಇರೋ ಹಾಗೆ, ಮತ್ತೆ ಯಾವುದೇ ಬೇರೆ ಇವು ಬರ್ದೇ ಇರೋ ಹಾಗೆ, ಒಂದು ಪ್ರಿಡೇಟರ್ಸ್ ಬರ್ದೇ ಇರೋ ರೀತಿಯಲ್ಲಿ ನೋಡ್ಕೊಂಡ್ರೆ ಸಾಕಾಗತ್ತೆ. ಹೌದು ಸರ್. ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಸರ್. ಸಹಜವಾಗಿ ಯಾಕೆ ಹೇಳ್ತಿದ್ರು ಹಿಂದಿನ ಜನ ಗುಬ್ಬಚ್ಚಿ ಮರಿಗಳನ್ನು ಮುಟ್ಟಿದ್ರೆ ಎಲ್ಲವೂ ಸೇರಿ ಕೊಂದ್ ಹಾಕ್ತಾವ ಅಂತ ಹೇಳಿದ್ರೆ, ಆ ಗುಬ್ಬಚ್ಚಿಗಳು ಮುಟ್ಟಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕಾಗಿ ಹೇಳ್ತಾ ಇದ್ರು. ನಾನು ಒಬ್ರ ಹೆಸರು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. XYZ ಅವರು ಏನ್ ಮಾಡ್ಬಿಟ್ರು, ಒಂದು ಆರ್ಟಿಕಲ್ ಬರೆದ್ರು. ನನ್ಗೆ ಕಮ್ಯುನಿಕೇಶನ್ ಮಾಡಿ ನನ್ಗೆ ಫೋನ್ ಮಾಡಿ ಹೇಳಿದಾಗ ನಾನೆಲ್ಲ ವಿವರ ಕೊಟ್ಟೆ. ಬರ್ದ್ಮೇಲೆ ಅದರಲ್ಲಿ ಏನ್ ಸೇರಿಸಿದ್ರು, ಗುಬ್ಬಚ್ಚಿ ಮರಿಗಳನ್ನು ಯಾರಾದ್ರೂ ಮುಟ್ಟಿದ್ರೆ ಎಲ್ಲಾ ಗುಬ್ಬಚ್ಚಿಗಳು ಸೇರಿಸಿ ಕೊಂದ್ ಹಾಕ್ತಾವ ಅಂತ ಹೇಳಿ. ಅವಾಗ ನಾನು ಹೇಳ್ದೆ, ಮ್ಯಾಮ್ ಈ ರೀತಿ ಇದು ತಪ್ಪಲ್ಲ, ನಾನು ಹೇಳಿಲ್ಲಲ್ಲ, ನೀವು ಯಾಕೆ ಇದನ್ನ ದಾಖಲಿಸ್ಬಿಟ್ಟಿರಿ ನೀವು ಅಂತಂದೆ ನಾನು. ಇಲ್ಲ, ಒಬ್ರು ದಾವಣಗೆರೆ ಅವ್ರು ಹೇಳಿದ್ರು ಅಂತ ಹೇಳಿದ್ರು. ನಾನು ಹೇಳಿದೆ, ದಾವಣಗೆರೆ ಅವ್ರು ಹೇಳ್ಯಾರ ಅಂತಂದ್ರೆ ಅದಕ್ಕೆ ಏನಾದ್ರು ದಾಖಲೆ ಬೇಕು ನಮ್ಗ. ದಾಖಲೆ ಇಲ್ಲದೆ ಮಾತಾಡ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ, ಒಂದೇದ್ದು. ಅವಾಗ ಏನಾಯ್ತು, ಇಲ್ಲ ರೀ ನಾನಂದ್ರೆ ನಮ್ದೊಂದು ನಾನು ಹೇಳ್ತಾ ಇದ್ದೀನಿ, ಬರೀರಿ ಒಂದ್ 8-10 ಇಲ್ಚಮ್ ಸೇರಿ ಒಂದ್ ಆನೆಯನ್ನು ಕೊಂದ್ ಹಾಕ್ಬಿಟ್ಟು ಅಂತ ಅಂದೆ ನಾನು. ಅವ್ರು ನಕ್ಕದ, ಅದ್ ಹೆಂಗ್ ಸಾಧ್ಯ ಸಾರ್ ಅಂತಂದ್ರೆ. ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಪ್ರಶ್ನೆ ಮಾಡ್ಲಿಲ್ಲ ನೀವು. ಯಾಕಂದ್ರೆ ಒಂದ್ ವೇಳೆ ಇದು ನಮ್ ಸರ್ಕಾರಕ್ಕೆ ನೀವು ಬರೆದ ಆರ್ಟಿಕಲ್ ಇಷ್ಟವಾಗಿ ಏನಾದ್ರು ಪಠ್ಯೇತರ ಕ್ರಮದಲ್ಲಿ ಇದ್ ಮಾಡ್ಬಿಟ್ರೆ ಎಲ್ಲರಿಗೆ ತಪ್ಪು ಸಂದೇಶನೇ ಹೋಗ್ತದೆ ಇದು. ಯಾಕಂದ್ರೆ ಗುಬ್ಬಚ್ಚಿ ಮುಟ್ಟಿದ್ರೆ ಮರಿಗಳನ್ನ ಕೊಂದ. ಆ ಕಾರಣಕ್ಕಾಗಿ ಒಂದು ವಿಡಿಯೋ ನನ್ನ ಹತ್ರ ಇದೆ, ಡಿಸ್ಪ್ಲೇ ನಿಮ್ಮಲ್ಲಿ ಆಗ್ತಾ ಇಲ್ಲ ಪ್ಲೇ ಅಂತ ನಾನು ನಿಂದಿರ್ಸಿದ್ದೀನಿ. ಆ ವಿಡಿಯೋ ಪ್ಲೇ ಮಾಡಿ ಲಾಸ್ಟಿಗೆ ತೋರಿಸ್ತೀನಿ, ಇಲ್ಲ ಶೇರ್ ಅಂತೂ ಮಾಡ್ತೀನಿ.
ಅದು ನಾನು ಕೈಯಾರೆ ಹಿಡಿದು ತಗೊಂಡೋಗಿ ಇಟ್ಟಾಗ ಅದೇ ತಾಯಿ ಬಂದು ತಿನ್ಸಿದ್ದು, ತಂದೆ ಬಂದು ತಿನ್ಸಿದ್ದು, ಅದು ಬೆಳವಣಿಗೆ ಚೆನ್ನಾಗಿದೆ. ಅದು ಯಾಕಂದ್ರೆ ಮುಟ್ಟಬಾರ್ದು, ಕೊಂದ್ ಹಾಕ್ತಾರ ಒಂದೇ ಉದ್ದೇಶಕ್ಕೆ ಹೇಳಿರ್ತಾರೆ ಸರ್. ಅದು ಒಂದೇದ್ದು. ಎರಡನೇ ಪ್ರಶ್ನೆ, ಗೂಡು ಇದ್ರಲಿಂದ ಮಾಡಿದ್ದಾರೆ ಗೋಣಿ ಚೀಲ ಅಂತ ಹೇಳಿದ್ರಲ್ಲ, ನಾನು ಅದಕ್ಕ ವೆಂಟಿಲೇಷನ್ ಬೇಕಾಗ್ತದೆ ಅಂತ ಹೇಳಿ ಕೆಲವೊಂದು ಗಡಿಗೆಗಳಿಗೆ ನಾನು ಜಗ್ಗಿ ಹೊಲ ಹಾಕಿ ಫಸ್ಟ್ ನಾನು ಹಳೆಗಳಿಗೆ ತೋರಿಸೋ ಉದ್ದೇಶನೇ ಅದೇನ್ ಸರ್ ಅಂದ್ರೆ, ಆ ಗಡಿಗೆಗೆ CC ಕ್ಯಾಮ್ರಾದಲ್ಲಿ ಇಟ್ಟು ಅದನ್ನ ರೆಕಾರ್ಡ್ ಮಾಡೋಣ. ಎರಡನೇದು ಏನಂತಂದ್ರೆ ಗಾಳಿ ಆರ್ಬೇಕು ಅಂತ ಮಾಡಿದೆ. ನಾನು ಎಲ್ಲಿ ಹೋಲ್ ಮಾಡಿದ್ವಿ ನಾವೆಲ್ಲ ಹೋಲ್ಗಳು ತಾವೇ ಬಂದ್ ಮಾಡಿದ್ವಿ. ತಾವೇ ಬಂದ್ ಮಾಡಿ ತಮ್ಗೆ ಎಷ್ಟು ಬೇಕು, ಯಾಕಂದ್ರೆ ನಾವು ಹೀಟ್ ಅದು ಎಗ್ಗಿಗೆ ಎಷ್ಟು ಮೊಟ್ಟೆಗೆ ಹೀಟ್ ಬೇಕು ಅಷ್ಟು ತಾವೇ ಅದು ಇದು ಮಾಡ್ಕೊಂಡ್ಬಿಡ್ತಾವೆ. ಯಾಕಂದ್ರೆ ನಮ್ಮ ಡಾಕ್ಟರ್ ಸಾಹೇಬ್ರು ಹೇಳಬಲ್ಲಾರ ಅವ್ರಿಗೆ ನೆಕ್ಸ್ಟ್ ಹೇಳ್ತಾರ ಆ ಕುರಿತು ಏನಾದ್ರು. ಹಿಂಗಾಗಿ ಆಮೇಲೆ ಒಬ್ರು ಯಾವ್ರು ಅಂತಂದ್ರೆ ಮೈಸೂರಿನವ್ರೆ ವಾಸುಕಿ ನಾಗ್ ಅಂತೇಳಿ, ಅವರು ಅಮೆರಿಕದಲ್ಲಿ ಇದ್ದಾರೆ, ಅಲ್ಲಿಂದ ಕಾಮೆಂಟ್ ಮಾಡ್ಕೊಟ್ರು ಸೋಷಿಯಲ್ ಮೀಡಿಯಾದಲ್ಲಿ, ನೀವು ಹೋಲ್ಗಳನ್ನು ನೀವು ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ನೀವು ಮಾಡ್ತಾ ಇಲ್ಲ, ಚಿಕ್ಕದಾಗಿ ಮಾಡ್ತಾ ಇದ್ದೀರಿ, ಇದು ಬಹಳ ತಪ್ಪು, ಈ ರೀತಿ ಮಾಡಕೂಡುದು ಅಂತೇಳಿ. ನಾನಂದ್ರೆ ಇಲ್ಲ ಸರ್, ಯಾಕಂದ್ರೆ ನಾನು 1.5 ವರ್ಷ ಏನ್ ಮಾಡಿದೆ, ಆಲ್ರೆಡಿ 6-7 ವರ್ಷ ಮುಗಿದ್ಬಿಟ್ಟಿದೆ, ಅಂದ್ರೆ 3 years ಬ್ಯಾಕ್ ಮುಗಿದಿದೆ ನಾನು. ಯಾಕಂದ್ರೆ ದೊಡ್ಡ ರಂಧ್ರಗಳನ್ನು ಕೊರೆದು ನಾವು ಅದಕ್ಕೆ ಹಾಕ್ಬಿಟ್ರೆ ಗುಬ್ಬಚ್ಚಿ ಗೂಡಿನಲ್ಲಿ ಬ್ರಹ್ಮನಿ ಸ್ಟಾರ್ಲಿಂಗ್ ಆಗಿರ್ಬೋದು, ರೆಡ್ ವೆಂಟೆಡ್ ಬುಲ್ಬುಲ್ ಆಗಿರ್ಬೋದು, ಆ ಹಕ್ಕಿಗಳು ಹೋದ್ರೆ ಆ ಮೊಟ್ಟೆಗಳನ್ನು ಹೊಡೆದು ಹಾಕ್ಬಿಡ್ತಾವ. ಅದೇ ಬ್ರಹ್ಮನಿ ಸ್ಟಾರ್ಲಿಂಗ್ ಎಗ್ ಸ್ವಲ್ಪ ದೊಡ್ಡ ಇರ್ತಾವ, ಈ ಗುಬ್ಬಚ್ಚಿಗಳಿಗೆ ಹೋಗಿ ಆ ಮೊಟ್ಟೆಗಳನ್ನು ಹೊಡೆಯಕ್ಕಾಗದಿಲ್ಲ ಸರ್. ಆ ಕಾರಣಕ್ಕಾಗಿ ಅದು ಎಷ್ಟು ಬೇಕು 1.5 ಇಂಚ್ 2 ಇಂಚ್ ಅಂತ 1.5 ಇಂದ 2 ಇಂಚ್ ಮಿನಿಮಮ್ ಇರ್ಬೇಕಂತೈತೆ, ಆ ಆಕಾರದಲ್ಲಿ ಮಾಡೀನಿ ಅಂತ ಹೇಳಿದೆ. ಅವ್ರು ಅದಕ್ಕೆ ಒಪ್ಪಲೇ ಇಲ್ಲ. ಮತ್ತೆ ಪದೇ ಪದೇ ಅದು ಸೋಷಿಯಲ್ ಮೀಡಿಯಾ ನನ್ಗೆ ಸ್ವಲ್ಪ ಬೇಜಾರಾಯ್ತು. ಅವಾಗ ಒಂದು ವಿಡಿಯೋ ಕೂಡ ಹಾಕ್ಬಿಟ್ಟೆ ಅಲ್ಲೇ ನಾನು, ದೊಡ್ಡದಾಗಿ ಗೂಡು ಕೆಟ್ಟ ಆದ ವಿಡಿಯೋ ಕೂಡ ನನ್ನ ಹತ್ರ ಇದೆ. ಇಷ್ಟು ದೊಡ್ಡದ ಸುಮಾರು 3.5 ಇಂಚ್ ಮಾಡಿದೆ. ಆ ಗುಬ್ಬಚ್ಚಿಗಳದ್ದು ಕ್ಲೋಸ್ ಮಾಡ್ಕೊಂತ ಬಂದು ತನಗೆ ಬೇಕು 1.25 ಇಂಚ್ ಮಾತ್ರ ಉಳಿಸ್ಕೊಂಡು ಅವಾಗ ವಿಡಿಯೋ ಹಾಕಿ ನಾನು ತೋರಿಸಿದೆ ಅವ್ರಿಗೆ. ಅವಾಗ ಸಾರಿ ಅಂತ ಹೇಳೋಕೊಂತ್ರಿ. ಹಿಂಗಾಗಿ ಈಗ ಜನ ತಮ್ಗೆ ಹೆಂಗೆ ಇಷ್ಟ ಪಡ್ತಾರೆ, ಯಾವ ರೀತಿ ಅನಿಸ್ತದ ಆ ರೀತಿಯ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ ಸರ್. ಅದು ತಪ್ಪು. ಯಾಕಂದ್ರೆ ಗೋಣಿಚೀಲದಿಂದ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ಮಳೆ ಬಂದಾಗ ನೀರ್ ಒಳಗೆ ಹೋಗ್ಬಿಡ್ತದ. ನಾವು ಗಡಿಗೆ ಮಾಡಿರ್ತೀವಿ ಅಂದ್ರೆ ಸಣ್ಣ ಒಂದು ಹೋಲ್ ಸತಕ್ ಆಗಿರ್ತೀವಿ. ಇನ್ ಕೇಸ್ ಅಕ್ಕಪಕ್ಕದಲ್ಲಿ ಅದು ಶವರ್ಸ್ ಬಂದ್ ಹೊಡೆದಾಗ ಒಳಗೆ ನೀರ್ ಹೋದ್ರೆ ನೀರ್ ಹೊರಗೆ ಬಂದ್ಬಿಡ್ಲಿ ಅಂತ ಮಾಡಿರ್ತೀವಿ. ಅನ್ನವನ್ನು ತಿನ್ಸಿದ್ರಿ ಸರ್, ಅನ್ನ ತಿನ್ಸಿದ್ರಿ ಸರ್. ಆಕ್ಚುಲಿ ಅದ್ ಏನಂತ ಹೇಳಿ ಇನ್ಸೆಕ್ಟ್ಸ್ ಅನ್ನು ಕೊಡತ್ತೆ. ಇಟ್ ಇಸ್ ರಿಚ್ ಇನ್ ಪ್ರೋಟೀನ್. ಹಾಗಾಗಿ ತಾವೇನಾದ್ರೂ ಮೊಟ್ಟೆ ಬೇಯಿಸಿ ಮೊಟ್ಟೆ ಪೀಸ್ಗಳನ್ನ ಕೊಟ್ಟಿದ್ರೆ ಬಹುಶಃ ಇನ್ನು ಫಾಸ್ಟ್ ಆಗಿ ಗ್ರೋತ್ ಆಗ್ತಿತ್ತೇನೋ. ಯಾಕೆಂತಂದ್ರೆ ನಮ್ಮಲ್ಲಿ ಒಂದ್ ಮರಿಗಳು ಹೀಗೆ ಬಂತು ಈಗಲ್ದು. ಅದಕ್ಕೆ ಮೊಟ್ಟೆ ಇದನ್ನ ಆಕ್ಚುಲಿ ಇದ್ ಮಾಡಿ ಕೊಟ್ಟಾಗ ಒಳ್ಳೆ ಗ್ರೋತ್ ಬಂತು. ಹಾಲು ಮತ್ತೆ ಮೊಟ್ಟೆಯನ್ನು ಕೊಟ್ಟಾಗ, ಯಾಕೆಂದ್ರೆ ಹೈ ಪ್ರೋಟೀನ್ ಇರ್ತಕ್ಕಂತ ಡಯಟ್ ಕೊಟ್ಟಾಗ. ಅನ್ನ ತಿಂದಂತೂ ಬಹಳಷ್ಟು ಸತ್ತೋಗ್ಬಿಟ್ಟು ನಮ್ಮಲ್ಲಿ ಆಗಿದೆ ನಮ್ಮಲ್ಲಿ. ಅಂದ್ರೆ ಬರೀ ಅನ್ನವನ್ನು ತಿನ್ನಿಸಿದಾಗ ಅದು ಆ ರೀತಿ ಆಗೋ ಸಹಜ ಇರತ್ತೆ ಸರ್. ಹಾಗಾಗಿ ಹಾಲು ಆಕ್ಚುಲಿ ಕ್ರಾಪ್ ಮಿಲ್ಕ್ ಅಂತ ಬರುತ್ತೆ ತಾಯಿಯಲ್ಲಿ ಸರ್. ಆಕ್ಚುಲಿ ತಾಯಿ ಬಾಯಲ್ಲಿ ಕ್ರಾಪ್ ಅಂತ ಇರತ್ತಲ್ಲ, ಹೊಟ್ಟೆಯಲ್ಲಿ ಕ್ರಾಪ್ ಮಿಲ್ಕ್ ಬರುತ್ತೆ. ಕ್ರಾಪ್ ಮಿಲ್ಕ್ ಜೊತೆಗೆ ಕಾಳುಗಳೇನಾಗ್ತದೆ ನೆಂದಿರುತ್ತೆ. ಹಂಗಾಗಿ ಒಳ್ಳೆ ಡೈಜೆಷನ್ ಆಗ್ತದೆ. ನಂತರ ಮತ್ತೆ ಇನ್ಸೆಕ್ಟ್ ಕೂಡ ಒಳ್ಳೆ ಪ್ರೋಟೀನ್ ಆಗಿರೋದ್ರಿಂದ ಈಗ ನಾವು ಇನ್ಸೆಕ್ಟ್ ಹಿಡ್ಲಿಕ್ಕೆ ಆಗೋದಿಲ್ಲ. ಬಹುಶಃ ನಾವೆಲ್ಲ ಇದನ್ನ ಅದ್ರ ಮೊಟ್ಟೆಯನ್ನು ಬೇಯಿಸಿ ಕೊಡ್ಬಹುದೇ ಅಂತ ಕೇಳಲಿಕ್ಕೋಸ್ಕರ ಮಾಡಿದೆ ಸರ್. ಯಾಕೆ ಇಲ್ಲಿವರೆಗಂತೂ ನಾನು ಯಾವ ರೀತಿ ಮೊಟ್ಟೆ ಗಿಟ್ಟೆ ಅಂತ ಕೊಟ್ಟಿಲ್ಲ. ಯಾಕಂದ್ರೆ ಅವು ಮರಿ ಚಿಕ್ಕದಿರ್ತಾವಲ್ಲ, ಅದಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಸ್ವಲ್ಪ ಆಯಿಲಿ ಫುಡ್ ಒಳಗೆ ಹೋದ್ರೂ ಅದಕ್ಕೆ ಸಮಸ್ಯೆ ಆಗ್ಬೋದು ಅಂತ ನನ್ನೊಂದು ಅನಿಸಿಕೆ. ಯಾಕಂದ್ರೆ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಊರಿಗೆ ಹೋದಾಗ ನಾನು ಹೋಟೆಲ್ ತಂದು ವೈಟ್ ರೈಸ್ ಹಾಕಿದೆ, ಅದು ತಿನ್ಲಿಲ್ಲ. ನನಗೆ ಮತ್ತೆ ಡೌಟ್ ಬಂತು, ಅದ್ರಲ್ಲಿ ಸೋಡಾ ಪುಡಿ ಹಾಕಿರ್ತಾರಂತಲ್ಲ. ಹಾಗಾಗಿ ಅದನ್ನ ತೊಳೆದು ಮತ್ತೆ ಹಾಕಿದ್ರೆ ತಿನ್ಲಿಲ್ಲ. ಮಾರನೇ ದಿವಸ ಏನ್ ಮಾಡಿದೆ, ಯಾಕೆ 2 ದಿವಸ ಉಪವಾಸ ಇದ್ದಾವಲ್ಲ, ಕಾಳು ತಿಂತ ಯಾಕೆ ತಿಂತ ಇಲ್ಲ ಅಂತೇಳಿ ಮತ್ತೆ ವೈಟ್ ರೈಸ್ ಮನೇಲಿ ಕುಕಿಂಗ್ ಮಾಡಿ ಹಾಕಿದಾಗ ಮಾತ್ರ ತಿಂತು ಸರ್. ಆ ಕಾರಣ ಆಯಿಲಿ ಫುಡ್ ಜಾಸ್ತಿ ಇಷ್ಟ ಪಡಂಗಿಲ್ಲ ಅಂತ ನಂದು ಒಂದು ವೈಯಕ್ತಿಕ ಅನಿಸಿಕೆ ಸರ್. ಇದು ಖಂಡಿತ ಸರ್. ಉತ್ತರ ಕೊಡಬಲ್ಲ. ಇಲ್ಲ ಸರ್, ತಾವ್ ಹೇಳ್ದಂಗೆ ಈ ಪರ್ಟಿಕ್ಯುಲರ್ ಆಗಿ ಬಾಯ್ಲ್ಡ್ ಎಗ್ ಅನ್ನ ಸ್ಮಾಲ್ ಪೀಸಸ್, ಈಗ ಅನ್ನನ ತಿನ್ಸಿರಲ್ಲ ಹಾಗೆ ಸ್ಮಾಲ್ ಪೀಸಸ್ ಮಾಡಿ ಅದನ್ನ ಕೊಡ್ಬೋದು ಸಲಾವುದ್ದೀನ್ ಅವರು. ಅದ್ರಲ್ಲಿ ಸರ್ ಹೇಳ್ದಂಗೆ ಪ್ರೋಟೀನ್ ತುಂಬಾ ಜಾಸ್ತಿ ಇರುತ್ತೆ. ಯೂಶುವಲ್ ಆಗಿ ಫಸ್ಟ್ ವೀಕ್ ಅಲ್ಲಿ ಬರ್ಡ್ಸ್ಗೆ ಯಾವ್ದೇ ಬರ್ಡ್ಸ್ ಆದ್ರೂ ಪ್ರೋಟೀನ್ ರಿಚ್ ಆಗಿರಬೇಕು. ಮತ್ತೆ ಮಿನಿಮಮ್ ಟೆಂಪರೇಚರ್ 95 ಡಿಗ್ರೀಸ್ ಫ್ಯಾರನೈಟ್ ಮಿನಿಮಮ್ ಟೆಂಪರೇಚರ್ ಬೇಕು. ಹಾಗಾಗಿ ಅದು ಗೂಡುಗಳೆಲ್ಲ ಮುಚ್ಚುತ್ತವೆ, ಗಾಳಿ ಬರ್ದೇ ಇರೋಂಗೆ ಹಂಗೆ ಮುಚ್ಚುತ್ತವೆ. ಸೊ ಪ್ರೋಟೀನ್ ರಿಚ್ ಡಯಟ್ ಫಸ್ಟ್ ವೀಕ್ ಅಲ್ಲಿ ತುಂಬಾ ಬೇಕಾಗುತ್ತೆ ಸರ್ ಹೇಳ್ದಂಗೆ. ಸೊ ನಮಗೆ ನೀವೇನ್ ರೈಸ್ ತಿನ್ಸ್ತಾ ಇದ್ರಲ್ಲ, ರೈಸ್ ಅಲ್ಲಿ ಪ್ರೋಟೀನ್ ಜಾಸ್ತಿ ಇರಲ್ಲ, ಅದು ಎನರ್ಜಿ ಜಾಸ್ತಿ ಇರುತ್ತೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಸೊ ನೀವು ನೆಕ್ಸ್ಟ್ ಯಾವ್ದಾದ್ರು ಬರ್ಡ್ ಸಿಕ್ಕ್ರೆ, ಚಿಕ್ಕ ಬರ್ಡ್ಸ್ ಸಿಕ್ಕ್ರೆ ಎಗ್ ಅನ್ನ ಬಾಯ್ಲ್ಡ್ ಎಗ್ ಸ್ಮಾಲ್ ಪೀಸಸ್ ಮಾಡಿ ತಿನ್ಸ್ಬೋದು. ಅದು ಒಳ್ಳೆ ಪ್ರಾಕ್ಟೀಸ್ ಅದು. ಟ್ರೈ ಮಾಡಿ. ಬಟ್ ಜಾಸ್ತಿ ಆದ್ರೆ ಇಂಡೈಜೆಷನ್ ಕೂಡ ಆಗ್ಬೋದು. ತುಂಬಾ ಓವರ್ ಫೀಡಿಂಗ್ ಆದ್ರೆ ಇಂಡೈಜೆಷನ್ ಓವರ್ ಫೀಡಿಂಗ್ ಆದ್ರೆ ಆಗುತ್ತೆ.
ಹೌದೌದು, ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಫೀಡಿಂಗ್ ಮಾಡಿ. ಖಂಡಿತ ಖಂಡಿತ. ಮತ್ತೆ ಮುಂದೆ ಪ್ರಶ್ನೆ ಕೇಳಿ ಸರ್. ಬೇರೆ ಯಾರಾದ್ರೂ ಪ್ರಶ್ನೆಗಳು? ಅದು ಸಲಾವುದ್ದೀನ್ ಅವರೇ, ನೀವು ಅವ್ರು ಅಂದ್ರಲ್ಲ ಮುಟ್ಟಿದ್ರೆ ಎಲ್ಲ ಸಾಯಿಸ್ತಾರೆ ಅಂತ, ಅದು ಸುಳ್ಳು ಅಂತ ನಾನು ಅನ್ಕೊಂತೀನಿ. ಯಾಕೆಂದ್ರೆ ಬೆಂಗಳೂರಲ್ಲಿ ಒಬ್ರು ಮನೆಯಲ್ಲೂ ಹಿಂಗೆ ತುಂಬಾ ಈ ಗುಬ್ಬಿಗಳನ್ನೇ ಸಾಕಿದ್ದಾರೆ. ಅವರು ಹಿಂಗೆ ಪಾಟ್ ಎಲ್ಲ ಹಾಕಿ ಅವ್ರ ಮನೇಲಿ ಒಂದು 300ವರೆಗೂ ಗುಬ್ಬಿ ಇದ್ದಿದ್ದೊಂದು ವಿಡಿಯೋ ನಾನು ನೋಡಿದೀನಿ. ಅದ್ರಲ್ಲಿ ಅವು ಕೈ ಮೇಲೆಲ್ಲ ಬಂದು ಕುತ್ಕೊಂಡು ತಿನ್ನೋದು ಮಾಡೋದು, ತಾವಾಗೆ ಬಂದು ಅವ್ರ ಹತ್ರ ಬಂದು ಮೈ ಮೇಲೆ ಕೂರೋದು ಎಲ್ಲ ಮಾಡ್ತವೆ. ಹಂಗಾಗಿ ಅದು ಬೇರೆಯವ್ರ ಮುಟ್ಟಿದ ತಕ್ಷಣ ಅವು ಇದ್ ಮಾಡ್ತವೆ ಅನ್ನೋದನ್ನ, ಬಟ್ ಆ ಮಾತು ಇತ್ತದು, ನಾವು ಸಣ್ಣವರಿದ್ದಾಗಿಂದನೂ ಕೇಳಿದೀವಿ. ಬಟ್ ಅದು ಆ ಮನೇಲಿ ನೋಡ್ದಾಗ್ಲೇ ನನಗೂ ಗೊತ್ತಾಗಿದ್ದ, ಆ ವಿಡಿಯೋ ನೋಡ್ದಾಗ್ಲೇನೆ ಇದು ಸುಳ್ಳು ಅನ್ನೋದು ನಂಗೆ ಅರ್ಥ ಆಗಿತ್ತು. ಯಾಕಂದ್ರೆ ಆ ರೀತಿ ಮಾಡೋದಿಲ್ಲ ಮೇಡಮ್. ಯಾಕಂದ್ರೆ ಬಹಳಷ್ಟು ಮಂದಿಗೆ ಚಿಕ್ಕ ಮಕ್ಕಳು ಮುಟ್ಟಿದ್ರೆ ಹಿಚಿಕ್ ಬಿಡ್ತಾರ, ಸತ್ತು ಹೋಗ್ಬೋದು ಒಂದೇ ಕಾರಣ ಹೇಳಿರ್ತಾರ. ನಾನು ಅದನ್ನ ನಂಬಲ್ಲ, ಆ ಕಾರಣಕ್ಕೆ ಅದನ್ನ ನಾನು ವಿಡಿಯೋ ತೋರಿಸಿದೆ. ನಿಮ್ಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಶೇರ್ ಮಾಡ್ತೀನಿ ಸಾರಿಗೆ, ಅವರೆಲ್ಲ ನಿಮ್ ಗ್ರೂಪ್ ನಲ್ಲಿ ಶೇರ್ ಮಾಡ್ತಾರೆ. ಇಲ್ಲ, ಈಗ ಇದಕ್ಕೆ ಒಂದು ಸಣ್ಣ ಕಾರಣ, ಒಂದು ರೀಸನ್ ಏನಿರಬಹುದು ಅಂತ ಹೇಳಿದ್ರೆ, ನಾವು ಚಿಕ್ಕವರಿದ್ದಾಗ್ಲೂ ಕೂಡ ನಮಗೇನ್ ಹೇಳ್ತಿದ್ರು, ಗುಬ್ಬಿಗಳನ್ನ ಪರ್ಟಿಕ್ಯುಲರ್ ಆಗಿ ನಾವ್ ಈಗಿನ ತೋರಿಸ್ತಾ ಇಲ್ಲ, ಈ ಗುಬ್ಬಿಗಳನ್ನ ಮುಟ್ಟಿದ್ರೆ ಅದಕ್ಕೆ ಮೈಲಿಗೆ ಆಗ್ಬಿಡುತ್ತೆ ಅಂತ ಕೆಲವರು ಹೇಳ್ತಿದ್ರು, ಅಥವಾ ಬೇರೆ ಬೇರೆ ಸಾಯಿಸ್ತೇವೆ ಅಂತ ಹೇಳ್ತಿದ್ರು. ಇದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ, ಇಡೀ ಎಲ್ಲ ಪಕ್ಷಿಗಳಲ್ಲಿ ನೋಡಿದಾಗ ಈ ಗುಬ್ಬಿಗಳು ಮಾತ್ರ ಮನುಷ್ಯನಿಗೆ ತುಂಬಾ ಹತ್ರ ಬರ್ತಾ ಇದ್ದಿದ್ದು ಮುಂಚೆಯಿಂದನು. ಈಗ ದೂರ, ಈಗ ಇಲ್ವೇ ಇಲ್ಲ, ಅದು ಬೇರೆ ಮಾತು. ಬಟ್ ಮನೆಯಲ್ಲಿ ಗೂಡು ಮಾಡ್ತಾ ಇದ್ದಿದ್ದು, ಮನೆಯಲ್ಲೇ ಮೊಟ್ಟೆ ಇಡ್ತಿದ್ದು ಈ ಗುಬ್ಬಿಗಳು ಮಾತ್ರ, ಬೇರೆ ಯಾವ ಹಕ್ಕಿನೂ ಇರ್ತಿರ್ಲಿಲ್ಲ. ಸೊ ಮಕ್ಕಳಿಗೆ ಗೊತ್ತಾಗದಂಗೆ ಹೋಗ್ಬಿಟ್ಟು ಅವನ ಮರಿಗಳನ್ನ ಮುಟ್ಟೋದು, ಮೊಟ್ಟೆಗಳನ್ನ ಹಾಳು ಮಾಡೋದು, ಆ ತರದ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದನ್ನ ಮಕ್ಕಳಿಗೆ ಈ ರೀತಿ ಒಂದ್ ರೀತಿ ತಿಳುವಳಿಕೆ ಹೇಳೋ ರೀತಿಯಲ್ಲಿ ಇದನ್ನ ಹೇಳಿರ್ತಾರೆ ಅಷ್ಟೇನೆ. ಇದಕ್ಕೆ ವೈಜ್ಞಾನಿಕ ಕಾರಣ ಅಂತೂ ಖಂಡಿತ ಇಲ್ಲ. ವೈಜ್ಞಾನಿಕ ಕಾರಣ ಖಂಡಿತ ಇಲ್ಲ. ಬೇರೆ ಯಾವ ಹಕ್ಕಿನೂ ನಮಗೆ ಕೈಗೆ ಸಿಗೋ ಹಂಗೆ ಗೂಡುಗಳನ್ನ ಕಟ್ಟೋದಿಲ್ಲ. ಅವು ತುಂಬಾ ಸೇಫ್ ಆಗಿರ್ತಕ್ಕಂಥ ಜಾಗದಲ್ಲಿ ಕಟ್ತವೆ. ಸೊ ನಾನು ಮುಂದ್ರಾಬಾದಲ್ಲಿ ಇದ್ದಾಗ ನಮ್ಮ ಮನೆ ಎದುರಿಗೆ ತುಂಬಾ ಗಿಳಿಗಳು ಇರ್ತಾ ಇತ್ತು, ಮರಗಳಲ್ಲಿ ಗಿಳಿಗಳ ಮೊಟ್ಟೆ ಇಟ್ಟು ಮರಿ ಮಾಡ್ತಿತ್ತು. ಅಲ್ಲಿ ಹುಡುಗರು ಮರ ಏರ್ಬಿಟ್ಟು ಅವುಗಳ ಮರಿಗಳನ್ನ ಎತ್ಕೊಂಡ್ ಬರೋರು. ಸೊ ಅದನ್ನ ಸಾಕಕ್ ಆಗ್ತಿರ್ಲಿಲ್ಲ, ಅವು ಏನ್ ಮಾಡ್ಬೇಕು ಗೊತ್ತಾಗ್ತಿರ್ಲಿಲ್ಲ, ತಂದು ನಮ್ಮನೆಗೆ ಕೊಡ್ತಿದ್ರು. ಸೊ ಇದು ಸಾಮಾನ್ಯವಾಗಿ ಗುಬ್ಬಿಗಳಿಗೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ರೀತಿ ಹೇಳಿರ್ತಾರೆ. ವೈಜ್ಞಾನಿಕ ಅಲ್ಲದೆ ಇದ್ರು ಕೂಡ ಒಂದು ಲಾಜಿಕ್ ಇದೆ, ಒಂದು ಒಳ್ಳೆ ಸಕಾರಣದಿಂದ ಅದನ್ನ ಮಾತನ್ನ ಹೇಳಿದ್ದಾರೆ. ತುಂಬಾ ಅದು ಇರ್ಬೇಕು, ಹಾಗೆ ಮುಂದುವರಿಲಿ ಅದು. ಯಾಕಂದ್ರೆ ಎಲ್ಲರೂ ಸುಮ್ನೆ ಗುಬ್ಬಿಗಳಿಗೆ ಮುಂದುವರಿಲಿ ಸರ್ ಎಲ್ಲ ಅಲ್ಲ. ನಾನೇನಂದೆ ಸರ್, ನಾನು ಹೇಳೋದ್ ತಪ್ಪು ನಾನು ಹೇಳಿಲ್ಲ. ಯಾಕಂದ್ರೆ ಪಠ್ಯೇತರ ಕ್ರಮದಲ್ಲಿ ಅದು ತಪ್ಪು ಕಲ್ಪನೆ ಹೋಗ್ತಾರೆ. ಬರಬಾರ್ದು. ಯಾಕಂದ್ರೆ ಒಂದು ಸಂದೇಶ ನಾವು ಕೊಡ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ಆಧಾರ ರಹಿತ ಯಾವುದೇ ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ ಸರ್. ಕರೆಕ್ಟ್. ಅದನ್ನ ನೀವು ಅಕಾಡೆಮಿಕ್ ಇದರಲ್ಲಿ ಹೇಳಿದಾಗ ಖಂಡಿತವಾಗಿ ತಪ್ಪು ಮಾಹಿತಿ ಕೊಡಬಾರ್ದು. ಬಟ್ ನಮ್ಮಲ್ಲಿ ಜಾನಪದ ಇದರಲ್ಲಿ ಅಥವಾ ಆಡು ಭಾಷೆಯಲ್ಲಿ ಏನ್ ಹೇಳ್ತಾರಲ್ಲ, ಅದು ಆ ಕಾರಣಕ್ಕೆ ಅವ್ರು ಹೇಳಿರ್ತಾರೆ ಅಷ್ಟೇ. ಬೇರೆ ಒಬ್ರು ಪ್ರೊಫೆಸರ್ ಮಹಾರಾಷ್ಟ್ರದಿಂದ ಒಬ್ರು ಪ್ರೊಫೆಸರ್ ಮಾತಾಡಿದ್ರು ಸರ್. ಸಹಜವಾಗಿ ಎಲ್ಲಾ ಗುಬ್ಬಚ್ಚಿಗಳು ವೆಜ್ ಅಂತಾನೆ ಮಾಡಿದ್ರು ಅವರು. ನಾನಂದ್ರೆ ಇಲ್ಲ ಸರ್, ಯಾವುದೇ ಪಕ್ಷಿ ವೆಜ್ ಇರಂಗಿಲ್ಲ, ಆಲ್ಮೋಸ್ಟ್ ಆಲ್ 90% ನಾನ್ ವೆಜ್ ಸರ್. ಯಾಕಂದ್ರೆ ಇನ್ಸೆಕ್ಟ್ಸ್ ಎಲ್ಲ ತಿಂತಾವಂದ್ರೆ ಮತ್ತೆ ಅದ್ ನಾನ್ ವೆಜ್ ನಾಗೆ ಬರ್ತದ. ಬಾರ್ ಹೆಡೆಡ್ ಗೀಸ್ ಅಂತೇಳಿ ಏನ್ ಬರ್ತಾವ ಮಂಗೋಲಿಯಾ, ರಷ್ಯಾ, ಚೈನಾಲಿಂದ, ನಾರ್ತ್ ಚೈನಾಲಿಂದ ಸರ್, ಆ ಪಕ್ಷಿಗಳು ಮಾತ್ರ ನೀರಿನಲ್ಲಿ ಇರ್ತಾವ. ಬಾತುಕೋಳಿಗಳು, ಪಟ್ಟಿ ಹೆಬ್ಬಾತು ಅಂತ ಹೇಳ್ತಾರಲ್ಲ ಸರ್, ಅವು ಮಾತ್ರ ಪ್ಯೂರ್ ವೆಜ್ ಸರ್. ಅವು ಗ್ರಾಸ್ ಮಾತ್ರ ತಿಂತಾವ ಸರ್, ಮೀನುಗಳನ್ನ ತಿನ್ನೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಅಮ್ಮ ಆಲ್ರೆಡಿ ಲಿಗ್ದಿಯಾ 5 ಕಿತಾಬು ಹಂಗಿಂಗಂತ ಅಂದ್ರು, ಬುಕ್ಸ್ ಬರ್ದಿವಿ ಅಂತ ಹೇಳಿದ್ರು. ಯಾಕಂದ್ರೆ ಈಗ ತಪ್ಪು ಸಂದೇಶ ಕೊಟ್ಟಂಗ ಲಿಖಿತ ರೂಪದಲ್ಲಿ ದಾಖಲಾಯ್ತಂತಂದ್ರೆ ಅದು ತಪ್ಪಲ್ಲ ಸರ್. ಈ ರೀತಿ ನಿಜ. ಮತ್ತೆ ಏನಾದ್ರು ಸರ್? ನಮಸ್ಕಾರ ಸರ್. ನಾನು ಮಂಜುನಾಥ್ ಅಂತ ಹೇಳಿ. ನಮ್ದೊಂದು ಗಾರ್ಡನ್ ಇದೆ, ಅದ್ರೊಳಗೆ ಒಂದು ಹೆಚ್ಚು ಕಡಿಮೆ 60-100 ಮರಗಳಿದ್ದಾವೆ, ಸಣ್ಣ ಗಿಡಗಳಿದ್ದಾವೆ. ಅದ್ರೊಳಗೆ ಮಳೆಗಾಲ ಕಳೀತಿದ್ದಂಗೆ ಹುಳುಗಳಾಗ್ತವೆ. ಹುಳುಗಳು ನಮ್ಮಲ್ಲಿ ತುಂಬಾ ಹಕ್ಕಿಗಳು ಬರ್ತವೆ. ಅವು ಹುಳುಗಳನ್ನ ತಿನ್ನೋದಿಲ್ಲ. ಯಾಕೆ ಹುಳುಗಳನ್ನ ತಿನ್ನೋದಿಲ್ಲ? ಆ ಚಿಟ್ಟೆನ ತಿನ್ನೋದಿಲ್ಲ. ನಾವು ತುಂಬಾ ಪ್ರಯತ್ನ ಮಾಡ್ತೀವಿ ಬಯೋಲಾಜಿಕಲಿ ಕಂಟ್ರೋಲ್ ಆಗ್ಲಿ ಹುಳುಗಳು ಅಂತ. ಅಂದ್ರೆ ಗಿಡಗಳನ್ನ ಕೀಟಗಳು ಏನು ನಮ್ಮ ಹೆಜ್ಜು ಪ್ಲಾಂಟ್ಸ್ ಎಲ್ಲ ತಿಂತಾವೆ, ಇವು ತಿನ್ಲಿ ಅಂತ ಏನ್ ಮಾಡಿದ್ರು ಅವು ತಿನ್ನೋದಿಲ್ಲ. ಯಾಕೆ? ಇವು ನಮ್ಮಲ್ಲಿ ತುಂಬಾ ತರದ ಹಕ್ಕಿಗಳು ಬರ್ತವೆ, ಹೆಚ್ಚಾಗಿ ಗೀಜ್ಗ ಇದೆ, ಕಿಂಗ್ಫಿಶರ್ ಇದೆ. ಈ ಹುಳುಗಳನ್ನ ತಿನ್ನೋದಿಲ್ಲ. ನಾವೊಂದು ನಮ್ಮ ಬದಿಯಲ್ಲಿ ಅವುಗಳಿಗೆ ತಿನ್ನೋದಕ್ಕೋಸ್ಕರನೇ ಕೆಲವು ಐಟಮ್ ಇಡ್ತೇವೆ, ಅವೆಲ್ಲ ಚೆನ್ನಾಗಿ ತಿಂತಾವೆ.
ಆದ್ರೆ ಹಾ. ನಮ್ಮ ಗಾರ್ಡನ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಹುಳವನ್ನ ಅಥವಾ ಕೀಟಗಳು ಏನ್ ಬೆಳೆದಿರ್ತವೆ ಅದನ್ನೇ ತಿನ್ನೋದಿಲ್ಲ. ಹೆಂಗೆ ಇದಕ್ಕೆ ಏನ್ ಕಾರಣ ಅಥವಾ ನಿಮ್ಗೆ ಏನಾದ್ರು ಸನ್ ಬರ್ಡ್ಸ್ ಅಂದ್ರು ಆಲ್ಮೋಸ್ಟ್ ಆಲ್ ನಮ್ ಕರ್ನಾಟಕದ ಎಲ್ಲಾ ಭಾಗದಲ್ಲಿ ಇದಾವೆ ಸರ್ ಸನ್ ಬರ್ಡ್ಸ್. ಪರ್ಪಲ್ ರಾಂಪಡ್ ಸನ್ ಬರ್ಡ್, ಪರ್ಪಲ್ ಸನ್ ಬರ್ಡ್ ಅಂತೇಳಿ. ಆ ಹಕ್ಕಿಗಳು ಕೀಟಗಳನ್ನೇ ತಿಂತವೆ. ಆಮೇಲೆ ನಿಮ್ಗೆ ಬ್ರೊಮನಿ ಸ್ಟಾರ್ಲಿಂಗ್ ಬರಲ್ಲೇನ್ ಸರ್ ಸ್ಪ್ಯಾರೋ ಬರ್ಡ್ಸ್? ಇಲ್ಲ, ನಮ್ಮಲ್ಲಿ ಅವು ಇಲ್ಲವೇ ಇಲ್ಲ. ಆಕ್ಚುಲಿ ನೀವು ಹೇಳಿದ ಗುಬ್ಬಚ್ಚಿಗಳನ್ನು ಹುಡುಕೊಂಡು ಹೋಗ್ಬೇಕು. ನಮ್ಮ ಜಿಲ್ಲೆ ಒಳಗೆ ಬಹಳ ಕಡಿಮೆ ಇದಾವೆ. ನಮ್ಮಲ್ಲಿ ಹೇಳಿದ್ನಲ್ಲ, ಕಿಂಗ್ ಫಿಶರ್ ಜಾಸ್ತಿ ಬರ್ತವೆ, ಕಿಂಗ್ ಈಜಗ ಫಿಶರ್ ಬರ್ತವೆ, ಕಣ್ಣಿಗೆ ಕಾಗೆಗಳು ಕಾಣೋದಿಲ್ಲ ಬರ್ತವೆ. ಕಿಂಗ್ ಫಿಶರ್ ಸಣ್ಣ ಸಣ್ಣ ಕಪ್ಪೆಗಳನ್ನು, ಹುಳಗಳನ್ನು, ಮೀನುಗಳನ್ನು ಮಾತ್ರ ಜಾಸ್ತಿ ತಿಂತ ಸರ್. ಯಾಕಂದ್ರೆ ಅದು ಕಣ್ಣಿಗೆ ಕಾಣಂಗಿಲ್ಲ. ಇವು ಸನ್ ಬರ್ಡ್ಸ್ ಅಂದ್ರೆ ಎಲ್ಲಾ ಒಂದೊಂದು, ಆಮೇಲೆ ಕಾಮನ್ ಸಣ್ಣದ್ ಬರ್ತದೆ ಸರ್, ಎಸ್ಟೆಪ್ರೀನಿಯಾ ಅಂತ ಹೇಳಿ ಬರ್ತದೆ ಸರ್. ಆ ಪಕ್ಷಿಗಳು ಸಹಜ ಎಲ್ಲಾ ಕೀಟಗಳನ್ನು ತಿಂತಾವ್ ಸರ್. ಅವು ತಿನ್ಬೇಕಾಗಿತ್ತು. ಒಂದ್ಸಲ ಅದ್ರದ್ದು ಫೋಟೋ ಅಥವಾ ವಿಡಿಯೋ ಮಾಡಿ ಹಾಕಿರಿ ಸರ್, ಕೀಟದನ್ನ ಹಾಕಿರಿ, ಯಾವ ಪಕ್ಷಿ ಬರ್ತಾವ ಅಂತ ನೋಡಿ ಹಾಕಿರಿ ಸರ್, ಅದಕ್ಕೆ ನೋಡೋಣ ಸರ್ ಏನೈತೆ ಅಂತ ಹೇಳಿ. ಇನ್ನೊಂದು ಮೇಡಮ್ ಅವರು ಸ್ವಲ್ಪ ಹೊತ್ತು ಮುಂಚೆ ಮಾತಾಡಿದ್ರು 300 ಗುಬ್ಬಚ್ಚಿಗಳು ಇದ್ದಾವೆ ಬೆಂಗಳೂರಲ್ಲಿ ಅಂತೇಳಿ. ಅವ್ರ ಮೇಡಮ್ ಅವ್ರ ಹೆಸರು ಗೊತ್ತೇನ್ ಮೇಡಮ್ ತಮ್ಗೆ? ಇಲ್ಲ, ನಂಗ ಅವ್ರದ್ದು ಹೆಸರೆಲ್ಲ ಐಡಿಯಾ ಇಲ್ಲ. ಅವ್ರು ಒಟ್ಟು ಒಂದು ವಿಡಿಯೋ ನೋಡಿದ್ದೆ ನಾನು ಯೂಟ್ಯೂಬ್ ಅಲ್ಲಿ. PC ಜಾನ್ ಅಂತ ಹೇಳಿದ್ದಾರೆ ಮೇಡಮ್ ಅವ್ರ? ಕ್ರಿಶ್ಚಿಯನ್ ಅವರು. ಹೌದು, ನನ್ಗೆ ಬಹಳ ಆತ್ಮೀಯರು, ಬಹಳ ಕ್ಲೋಸ್. ಅವ್ರ ಹಕ್ಕಿಗಳನ್ನ 300 ಅವರು ಬರ್ಡ್ಸ್ ಕೊನೆಗೆ ಅವ್ರು ಹೇಳಿದ್ರು, ಯಾವ್ದಾರ ಬೆಕ್ಕು ಇದು ನಾಯಿ ಏನಾರು ಬಂತು ಅಂದ ತಕ್ಷಣ ಎಲ್ಲಾ ಜೋರ ಕೂಗಕ್ ಶುರು ಮಾಡ್ತವೆ, ಒಂದಕ್ಕೊಂದು ಅಲರ್ಟ್ ಮಾಡ್ಕೊಂತವೆ ಅಂತ ಹೇಳಿದ್ದು ಬಹಳ ನಂಗೆ ಪ್ರಯತ್ನ ಮಾಡ್ತಾ ನೆನ್ಪಿದೆ. ಇದ್ದಾರೆ. ಮತ್ತೀಗ ಅವ್ರ ಪಕ್ಕದ ಮನೆಯವರು ಎಲ್ಲರೂ ನಮಗೂ ಎಲ್ಲ ಪಾರ್ಟ್ ಕೊಡ್ರಿ, ನಾವು ಎಲ್ಲ ಅರೇಂಜ್ ಮಾಡ್ಕೋತೀವಿ ನಮ್ಮ ಮನೆಯಲ್ಲಿ ಅಂತ ಹೇಳಿ ಅವರು ಎಲ್ಲ ಮೋಟಿವೇಟ್ ಆಗ್ತಾ ಇದಾರೆ ಅಂತ ಹೇಳಿದ್ದು ನಂಗೆ ನೆನ್ಪಿದೆ. ಆ ವಿಡಿಯೋ ನೋಡಿದ್ದು. ಇಲ್ಲ, ಬಹಳ ಶ್ರಮ ಪಡ್ತಾ ಇದ್ದಾರೆ. ನನ್ಗೆ ಬಹಳ ಆತ್ಮೀಯರು ಕೂಡ ಅವರು. ಫಸ್ಟ್ ಗೆ ಪಂಪ್ಕಿನ್ ನನ್ಗೆ ಗೊತ್ತಿರ್ಲಿಲ್ಲ. ಅವರೇ ಕೊಟ್ಟು ಕಳ್ಸ್ತೀವಿ ಅಂತ ಹೇಳಿ ಅಲ್ಲಿಂದ ಬೀಜ ಕೊಟ್ಟು ಕಳ್ಸಿದ್ದಾರೆ. ಆದ್ರೂ ನಾನು ಇಲ್ಲಿ ಹೊಲಕ್ಕೆ ಹೋದಾಗ, ನಮ್ ತುಂಗಭದ್ರಾ ರಿವರ್ಗೆ ಹೋದಾಗ ಅಲ್ಲಿಯವರು ಕೆಲವೊಬ್ರು ಇದ್ದಾರೆ, ಅವ್ರು ಆ ಪಂಪ್ಕಿನ್ ಗಳನ್ನು ಕೊಟ್ರೆ ಅದ್ರಲ್ಲಿ ನಾನು ಮಾಡಿದ್ದೀನಿ. ನೆಕ್ಸ್ಟ್ ನಾನೇ ಅವ್ರಿಗೆ ಕಳ್ಸ್ಬೇಕಂತ ಮಾಡಿದ್ದೀನಿ. ನೆಕ್ಸ್ಟ್ ಅವರು ಸೇರ್ಸೋಣ ಅಂತ ಈ ಮೀಟ್ ನಲ್ಲಿ ಸರ್. ಮತ್ತೇನಾದ್ರು ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು ಸರ್. ಏನಿಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಂತ ಮಾಡಿದ್ದೆ. ಆನಂದ್ ಕುಲಕರ್ಣಿ, ಬೆಂಗಳೂರಿಂದ. ಹೇಳಿ ಸರ್. ಹೇಳಿ ಸರ್, ಹೇಳಿ ಸರ್. ನಾವು ಕೊಕ್ರೆಬೆಳ್ಳೂರ್ಗೆ ಹೋದಾಗ ಅಲ್ಲಿ ಫಾರಿನ್ ಬರ್ಡ್ಸ್ ಬರ್ತವೆ. ಅವು ಬರ್ಡ್ಸ್ ಗಳು ಯಾವ್ಯಾವ ಕೆಳಗ್ ಬೀಳ್ತವೆ ಅವನ್ನ ಮೇಲ್ ಸೇರಿಸ್ಕೊಳ್ಳಲ್ಲ ಉಳಿದ ಪಕ್ಷಿಗಳು. ಅವನ್ನ ಆಮೇಲೆ ಟೇಕ್ ಕೇರ್ ಮಾಡೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರೆ. ಅದೊಂದು ನಾವು ನೋಡಿದ್ವಿ, ಕೇಳ್ಪಟ್ಟಿದ್ವಿ. ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರು, ಇಲ್ಲ ಸರ್, ಒಂದ್ಸಾರಿ ಪಕ್ಷಿ ಕೆಳಗ್ ಬಿತ್ತು, ಆ ಗ್ರೂಪ್ನವ್ರು ಸೇರ್ಸೋದಿಲ್ಲ, ಬೇರೆ ಪಕ್ಷಿಗಳು ಸೇರ್ಸೋದಿಲ್ಲ. ಕೆಳಗ್ ಬಿದ್ದ ಪಕ್ಷಿಗಳನ್ನೇ ನಾವೇ ಕಾಪಾಡಬೇಕು, ಆಮೇಲೆ ನಾವೇ ಫಿಶ್ ತಂದು ಅವಕ್ಕೆ ತಿನ್ನಿಸ್ತೀವಿ ಅಂತ ಹೇಳಿದ್ರು. ಇದೊಂಥರ ಸೋಜಿಗೆ ಅನ್ಸಿತ್ತು ನಮ್ಗೆ ಅವಾಗ. ಅದನ್ನೇ ಹೇಳೋಣ ಅನ್ಕೊಂಡೆ. ಅದೇ ಕ್ಯಾಟ್ಲ್ ಇಗ್ರೆಟ್ ಅಂತ ಹೇಳ್ತಾರ ಸರ್. ಅದು ಏನಾಗುತ್ತೆ ಸರ್, ಅಪ್ಪಿತಪ್ಪಿ ಒಂದೊಂದ್ಸಲ ತಂದೆ ತಾಯಿ ಎಲ್ಲಾದ್ರೂ ಆಹಾರ ತರಕ್ ಹೋದಾಗ, ಈಗ ಬಹಳಷ್ಟು ಜನ ಹಂಟಿಂಗ್ ನಡೀತಾ ಇದಾವಲ್ಲ, ಹಿಂಗ್ ಸತ್ತಾಗ ಆ ಮರಿ ಪಕ್ಕದ ತಂದೆ ತಾಯಿ ಎಲ್ಲಿ ಆಹಾರ ತಿನ್ಸ ಬರ್ತದ ಅದ್ರಲ್ಲಿ ಹೋಗಿ ತಿನ್ಲಿಕ್ಕೆ ಪ್ರಯತ್ನ ಮಾಡ್ತದ. ಅವಾಗ ಆ ಪಕ್ಷಿಗಳು ಅದಕ್ಕೆ ಸೇರ್ಲಾರ್ದು ಓಡದೋಡು ಕೆಳಗೆ ಹಾಕ್ತವ ಸರ್. ಅದನ್ನ ಯಾವ ಕರ್ಕೊಂಡು ಅವ್ರ ತಂದೆ ತಾಯಿ ಇದ್ರೆ ಅದಿಷ್ಟು ಸುಮಾರು, ನಾನು ಆ ಬಗ್ಗೆನೂ ವಿಡಿಯೋ ನನ್ನ ಹತ್ರ ಇದೆ, ನೆಕ್ಸ್ಟ್ ಅದ್ರಲ್ಲಿ ಶೇರ್ ಮಾಡ್ತೀನಿ. ಅದು ತಂದೆ ತಾಯಿಲಿ ಅಲ್ಲೇ ಹೋದಾಗ ಮಾತ್ರ ಅದಕ್ಕೆ ಆಹಾರ ಸಿಗ್ತದ. ಈಗ ಬೇರೆ ಹಕ್ಕಿ ತಿನ್ಸೋದಿಲ್ಲ ಅಲ್ಲ ಸರ್, ಹಿಂಗಾಗಿ ಒಡೆದು ಕೆಳಗೆ ಹಾಕ್ತಾವ ಅದು. ಇದು ಕಾರಣ. ಓಕೆ, ಅದು ವಿಡಿಯೋ ನನ್ನ ಹತ್ರ ಇದೆ ಸರ್. ಅದನ್ನ ಯಾಕಂದ್ರೆ ಇಲ್ಲಿ ಪ್ಲೇ ಆಗ್ತಾ ಇಲ್ಲ, ಅವೆಲ್ಲ ಜಗ್ಗಿದ್ದಾವ. ನೋಡೋಣ ಸರ್, ಮುಂದಿನ ದಿನ ಕಾಂಪ್ರೆಸ್ ಮಾಡಿ ಸಣ್ಣ ಮಾಡಿ ಹಾಕ್ತೀನಿ ಸರ್. ಸಲಾವುದ್ದೀನ್ ಅವರೇ, ಸಲಾವುದ್ದೀನ್ ಅವ್ರೆ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್, ಹೇಳಿ ಸರ್. ನಾನು ರೇಣುಕರಾಧ್ಯ ಅಂತ ಅಮೆರಿಕೆಯಿಂದ ಕಾಲ್ ಮಾಡ್ತಿರೋದು. ತುಂಬಾ ಸಂತೋಷ ಆಯ್ತು ನಿಮ್ಮ ಕಾರ್ಯಕ್ರಮ ನೋಡ್ಬಿಟ್ಟು. ತುಂಬಾ ಅತ್ಯುತ್ತಮವಾದ ಕೆಲಸ ಮಾಡ್ತಿದ್ದೀರಾ. ದೇವ್ರು ನಿಮ್ಗೆ ಇದೇ ಮನ್ಸನ್ನ ಕೊನೆವರೆಗೂ ಉಳಿಸ್ಕೊಡ್ಲಿ ಅಂತ ನಾನು ಪ್ರೇ ಮಾಡ್ತೀನಿ. ತುಂಬಾ ಸಂತೋಷ ಆಯ್ತು ನಿಮ್ ಕಾರ್ಯಕ್ರಮ ನೋಡಿ. ನಿಮ್ ತರ ಮನಸ್ಸಿರೋಂಥವ್ರು ತುಂಬಾ ಜನ, ತುಂಬಾ ವಿರಳ ಎಲ್ಲ ಕಡೆನೂ. ನಮ್ಗೆ ಗುಬ್ಬಚ್ಚಿ ಅಂತ ಹೇಳಿದಾಗ ನನಗೆ ಮೋಸ್ಟ್ಲಿ ಇಂಡಿಯಾದಲ್ಲಿ ಪೂರ್ತಿ ಎಲ್ಲ ಹೊರಟೋಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟಿದ್ದೆ. ಇಷ್ಟು ದಿನ ಅಮೆರಿಕದಲ್ಲಿ ತುಂಬಾ ಇದೆ. ನಮ್ ಮನೆ ಹಿಂದೆನೂ ನಾವು ಫೀಡರ್ಸ್ ಇಟ್ಟಿರ್ತೀವಿ. ದಿನ ಆಲ್ಮೋಸ್ಟ್ ಒಂದು ಆಚೆ ಒಂದ್ 50-100 ಪಕ್ಷಿ ಗುಬ್ಬಚ್ಚಿಗಳು ಬಂದ್ಬಿಟ್ಟು ಇಲ್ಲಿ ಫೀಡ್ ಮಾಡೋಗ್ತಾರೆ. ಸಣ್ಣ 2 ಫೀಡರ್ ಇಟ್ಟಿರ್ಬೇಕು ಅಷ್ಟೇನೆ. ಆದ್ರೆ ಇಂಡಿಯಾದಲ್ಲೂ ಕೂಡ ಈ ತರ ನಿಮ್ ತರ ಹಳ್ಳಿಗಳಲ್ಲಿ ಮಾಡಿದವ್ರಿಗೆ ಮಾತ್ರ ಸಾಧ್ಯ ಇದೆ ಅನ್ಸುತ್ತೆ. ದೊಡ್ಡ ಸಿಟಿಗಳಲ್ಲಿ ವೈಬ್ರೇಷನ್ಸ್ ಮತ್ತೆ ರೇಡಿಯೇಷನ್ಸ್ ಎಲ್ಲ ತುಂಬಾ ಇರುತ್ತೆ. ಅದಕ್ಕೆ ಅನ್ಸುತ್ತೆ ಬರ್ಡ್ ಸಂತತಿ ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಇದೇ ತರ
ಮುಂದೆ ಹೊರಸಿ ತಮ್ಗೆ ಬೇರೆ ಯಾವ ತರದ ಅನುಕೂಲಗಳು ಬೇಕಿದ್ರೆ ಅಶ್ವಥ್ ಮುಖಾಂತರ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತ ಖಂಡಿತ. ಇನ್ನೊಂದ್ ಸರ್ ತಾವ್ ಹೇಳಿದ್ರ ರೇಡಿಯೇಷನ್ ಲಿಂದ ಸಾಯ್ತಾವ ಅಂತ ಹೇಳ್ತಾ ಇದ್ರಲ್ಲ, ಇದು ಸಾಯೋದಿಲ್ಲ, ಸಾಯೋದಿಲ್ಲ. ವೈಬ್ರೇಷನ್ಸ್ಗೆಲ್ಲ ಅವು ಅಷ್ಟೊಂದು ಕಡಿಮೆ ಆಗುತ್ತೆ. ಸಂತತಿ ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಸರ್. ನನ್ಗೆ ಯಾಕೋ ಅದು ಸರಿ ಅನಿಸ್ತಾ ಇಲ್ಲ. ವೈಜ್ಞಾನಿಕ ಕಾರಣ ಹೇಳ್ತಾ ಇದ್ರೆ ಅಧಿಕೃತವಾಗಿ ಯಾವ ವಿಜ್ಞಾನಿಯು ಕೂಡ ಅದನ್ನ ಡಿಕ್ಲೇರ್ ಮಾಡಿಲ್ಲ ಸರ್. ಒಂದೇದ್ದು. ಎರಡನೇದ್ದು, ಒಂದ್ ವೇಳೆ ರೇಡಿಯೇಷನ್ ಲಿಂದಾನೇ ಇದಾಗ್ಬೇಕಾಗಿತ್ತು ಅಂದ್ರೆ ಹೇಳಿ. ಅದು ಏನಂದ್ರೆ ಸೌಂಡ್ ಮತ್ತೆ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ ಬರ್ಡ್ಸ್ಗೆ. ಈ ಮ್ಯಾಗ್ನೆಟಿಕ್ ವೇವ್ಸ್ ಎಲ್ಲ ಇದೆಯಲ್ಲ ತುಂಬಾ ಸ್ಟ್ರಾಂಗ್. ಈಗ ನೋಡಿ, ಈಗ 5G ಬರ್ತಾ ಇದೆ, ಮುಂದೆ 6G ಬರ್ಬೋದು. ಈ ತರ ಸಿಸ್ಟಮ್ಗಳು ಜಾಸ್ತಿ ಕಂಡಕ್ಟಿವಿಟಿ ಜಾಸ್ತಿ ಆದಾಗ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಜಾಸ್ತಿ ಆದಾಗ ಅದು ಬರ್ಡ್ ಸಂತತಿಗೆ ಅದ್ರದ್ದು ತೊಂದರೆ ಆಗುತ್ತೆ ಅಂತ. ಇಲ್ಲ, ಆಗ್ತಿರ್ಬೋದು. ಒಂದೇದು ಗುಬ್ಬಚ್ಚಿಗಳು ಬಂದಾಗ ಮಾತ್ರ ಪ್ರತಿಯೊಬ್ಬರು ಬಹಳಷ್ಟು ಸ್ಪೀಚ್ ಗಳನ್ನು ಕೇಳಿದೀನಿ. ಎಲ್ಲಾರು ಇದನ್ನ ಹೇಳ್ತಾರೆ, ನಾನು ಅದಕ್ಕೆ ತದ್ವಿರುದ್ಧವಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನಗೆ ನಾನು ಒಂದು ನೋಡಿರೋ ಪ್ರಕಾರ, ನನ್ಗೊಂದು ಅದ್ರ ಬಗ್ಗೆ ಅನುಭವದ ಪ್ರಕಾರ, ನಾನೇನೋ ಒಂದು ದೊಡ್ಡ ವಿಜ್ಞಾನಿ ಕೂಡ ಅಲ್ಲ. ಯಾಕಂದ್ರೆ ಅತಿ ಹೆಚ್ಚು ಟವರ್ಗಳು ಸರ್, ಒಬ್ರು ಮ್ಯೂಟ್ ಮಾಡಿ, ಅವ್ರಿಗೆ ಸೌಂಡ್ ಡಿಸ್ಟರ್ಬ್ ಆಗ್ತಾ ಇದೆ. ಯಾರ್ದೋ ಒಬ್ರು ಮ್ಯೂಟ್ ಮಾಡ್ಬೇಕಿದೆ. ಅವ್ರ ಹೋಸ್ಟ್ ಯಾರಿದಾರೆ ಅವ್ರಿಗೆ ಹೇಳಿ ಸರ್, ಮ್ಯೂಟ್ ಮಾಡ್ಬಿಡ್ತಾರೆ. ರೇಣುಕರಾಜ ಸರ್ ಇರ್ಬೇಕು ಸರ್. ಅತಿ ಹೆಚ್ಚು ಟವರ್ಗಳು ಚೆನ್ನೈ ಮತ್ತು ಹೈದರಾಬಾದ್ ನಲ್ಲಿ ಇದ್ದೇವೆ ಸರ್. ಅತಿ ಹೆಚ್ಚು ಗುಬ್ಬಚ್ಚಿಗಳ ಸಂತತಿ ಅಲ್ಲೇ ಇದೆ. ಒಂದ್ ವೇಳೆ ಮ್ಯಾಗ್ನೆಟಿಕ್ ಪವರ್ ಆಗಿ ರೇಡಿಯೇಷನ್ ಲಿಂದ ಆಯ್ತದ ಸಂತತಿ ನಶಿಸಿ ಹೋಗಂಗಿದ್ರೆ ಅದಾಗ್ತಿತ್ತು. ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಏನಂತಂದ್ರೆ, ಹಿಂದಿನ ಕಾಲದಲ್ಲಿ ನಾವು ಮಣ್ಣಿನ ಮನೆಗಳನ್ನು ಮಾಡ್ತಿದ್ವಿ, ನಾವು ಗುಡಿಸ್ಲಿಗಳು ಇರ್ತಿದ್ವು. ಆ ಗುಡಿಸ್ನಲ್ಲಿ ತಾವೇ ಗುಡಿಸ್ಲಿಗಳಲ್ಲಿ ಮನೆ ಮಾಡ್ಕೊಂತಿದ್ದು, ಮಣ್ಣನ್ನು ಕೆರೆದು ತಾವು ಮನೆ ಮಾಡ್ಕೊಂಡ್ಬಿಟ್ಟು. ಈಗ ನಾವು RCC ಮನೆಗಳನ್ನು ಮಾಡಿವಿ. ನಾವು RCC ಮನೆ ಮಾಡಿದ್ರಿಂದ ನಾವೇ ಒಂದು ಮಳೆ ಹೊಡಿಬೇಕಂದ್ರೆ ಒಂದು ಡ್ರಿಲ್ ಹಾಕ್ಬೇಕಾಗುತ್ತ. ಹೀಗಾಗಿ ಆ ಹೌಸ್ ಪ್ಯಾರು ಅಂದ್ರೆ ಜನರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲೇ ಮಾತ್ರ ಗುಬ್ಬಚ್ಚಿಗಳು ಇರ್ತಾವ. ಆ ಗುಬ್ಬಚ್ಚಿಗಳು ಮನೆ ಇರ್ಲಿಕ್ಕೆ ಸ್ಥಾನ ಇಲ್ಲ ಅಂತೇಳಿ ಯಾವ್ದು ಗಿಡದ ಮೇಲೆ ಕುಂತಿರ್ಬೋದು, ಯಾವ್ದು ಕಂಬದ ಮೇಲೆ, ವೈರಿನ ಮೇಲೆ ಎಲ್ಲೇನು ಹೋಗಿರ್ಬೋದು. ದೊಡ್ಡ ಗಾಳಿ ಮಳೆ ಬಂದು ಆ ಸಂತತಿ ಸತ್ತು ಹೋಗಿರ್ಬೋದು, ಇಲ್ಲಾಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಶಿಫ್ಟ್ ಆಗಿರ್ಬೋದು ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಸರ್. ಇದು ಒಂದು ವೇಳೆ ರೇಡಿಯೇಷನ್ ಲಿಂದ ಅದು ಮ್ಯಾಗ್ನೆಟಿಕ್ ಪವರ್ ಲಿಂದ ಸಾಯುವ ಹಾಗಿದ್ರೆ, ಗುಬ್ಬಚ್ಚಿಗಳಕ್ಕಿಂತಲೂ ಸಣ್ಣ ಪ್ರಮಾಣದ ಪಕ್ಷಿಗಳು ಅಂತಂದ್ರೆ ಸನ್ ಬರ್ಡ್ಸ್ ಬರ್ತಾವ, ಕಾಮನ್ ಟೇಲರ್ ಬರ್ಡ್ ಇದೆ, ಅದಕ್ಕಿಂತ ಹೆಚ್ಚಾಗಿ ಸೊಳ್ಳೆಗಳು, ಇವಕ್ಕೂ ಸ್ವಲ್ಪ ಎಫೆಕ್ಟ್ ಆಗಬಹುದಿತ್ತು. ಯಾಕೆ ಆಗ್ಲಿಲ್ಲ ಅಂಬೋದು ನನ್ನ ಮೂಲ ಪ್ರಶ್ನೆ ಸರ್. ಅಷ್ಟೇ ಅಲ್ಲ, ಅದು ನೀವ್ ಹೇಳ್ತಿರೋದು ಅದು ಸೈಂಟಿಫಿಕ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿ ಎವಿಡೆನ್ಸಸ್ ನನಗೆ ಸಿಕ್ಕಿದ್ರೆ ನಾನು ನಿಮಗೆ ಕಳ್ಸಿಕೊಡ್ತೀನಿ. ಅದು ಅದ್ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ಏನಿದೆ ಪ್ರಾಕ್ಟಿಕಲ್ ಜ್ಞಾನ ಇದೆ, ಇದು ಖಂಡಿತ ನಮ್ದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ, ಪೌಲ್ಟ್ರಿ ಡಿಪಾರ್ಟ್ಮೆಂಟ್ ಗಳಲ್ಲಿ ಅಥವಾ ವೈಲ್ಡ್ ಅನಿಮಲ್ ಡಿಪಾರ್ಟ್ಮೆಂಟ್ ಗಳಲ್ಲಿ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೇದು. ನಾವು ಕೂಡ ನಮ್ಮ ವೈಸ್ ಚಾನ್ಸಲರ್ಗೆ ಕಾಂಟ್ಯಾಕ್ಟ್ ಮಾಡಕ್ ಪ್ರಯತ್ನ ಪಡ್ತೀವಿ. ನೀವು ಅಲ್ಲಿ ಪ್ರತಿ ಸೆಮಿಸ್ಟರ್ಗೂ ಕೂಡ 1-2 ಸರಿ ಹೋಗ್ಬಿಟ್ಟು ನಿಮ್ಮ ಈ ತರದ್ದು ಏನೇನು ವಿಡಿಯೋಗಳು ಕಲೆಕ್ಟ್ ಮಾಡಿದಿರಾ, ಅದು ಹೇಗೆ ಸಾಕ್ಬೇಕು, ಇದನ್ನ ಜ್ಞಾನವನ್ನ ಈ ಹೊಸ ವೆಟರ್ನರಿ ಡಾಕ್ಟರ್ಸ್ ಬರ್ತಾ ಇರ್ತಾರೆ, ಮತ್ತೆ ಬೇರೆ ಇಂಟ್ರೆಸ್ಟ್ ಇರೋರಿಗೆ ಇದು ಮಾಡೋದ್ರಿಂದ ಮುಂದೆ ಇದ್ರದ್ದು ಜ್ಞಾನ ತುಂಬಾ ಪ್ರಸಾರ ಆಗುತ್ತೆ. ಜೊತೆಗೆ ನಿಮ್ದು ಪ್ರಾಕ್ಟಿಕಲಿ ನಿಮ್ದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ತುಂಬಾ ಮೋಟಿವೇಶನ್ ಬರುತ್ತೆ. ಸೊ ಇದು ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಕ್ಕೆ ಸುಮಾರು ಜನ ನಮ್ ಗ್ರೂಪ್ ಅಲ್ಲೇ ಇದ್ದಾರೆ. ಅವ್ರ ಮುಖಾಂತರ ಪ್ರಯತ್ನ ಪಡೋಣ. ಅದು ತಾವು ತುಂಬಾ ಮುಕ್ತವಾಗಿ ಮಾತಾಡ್ತೀರಾ. ಇದು ಈ ಜ್ಞಾನ ಬೇರೆಯವರಿಗೂ ಕೂಡ ಅದು ಹೋಗ್ಬೇಕು. ಇದು ಹೋಗೋದ್ರಿಂದ ಇದನ್ನು ಜನರಿಗೆ ಅದರ ಅವೇರ್ನೆಸ್ ಬರುತ್ತೆ, ಎಲ್ಲರೂ ಮಾಡ್ಬೋದು ಅಂತ ಒಂದು ಉತ್ತೇಜನ ಬರುತ್ತೆ. ಹಿಂಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ತುಂಬಾ ಸಂತೋಷ. ಯಾಕಂದ್ರೆ ಹುಟ್ಟುತ್ತಾ ಜ್ಞಾನ ಬರಲ್ಲ ಸರ್. ಈಗ ನಿಮ್ಮಂತರ ಜೊತೆ ಚರ್ಚೆ ಮಾಡಿದ್ಮೇಲೆ ಒಂದು, ಯಾಕಂದ್ರೆ ಪರಿಪೂರ್ಣ ಯಾರು ಅಲ್ಲ. ಸಾಯುವರಿಗೆ ಎಷ್ಟಿದ್ರು ಎಷ್ಟು ಕಲ್ತ್ರು ನೀವು ವಿದ್ಯೆ ಕಡಿಮೆನೆ. ಈಗ ನನ್ಗಿದ್ದ ಜ್ಞಾನ ನಾನು ಸಾಯೋದ್ಕಿಂತ ಮುಂಚೆ ಮಣ್ಣಪಾಲಾಗಬಾರ್ದು. ಅದು ಎಲ್ಲಾ ಜೊತೆ ಹಂಚ್ಕೊಳ್ಳೋ ಒಂದೇ ಉದ್ದೇಶಕ್ಕಾಗಿ ಎಲ್ಲಾ ಶಾಲೆಗಳಿಗೆ ಹೋಗಿ ನಾನು ಪ್ರತಿ ವರ್ಷ ನಾನು ಇದ್ರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀನಿ ಸರ್. ಲಾಸ್ಟ್ ಇಯರ್ ಕರೋನಾಕ್ಕಿಂತ ಮುಂಚೆ 7 ದಿವಸಗಳಲ್ಲಿ 15 ಪ್ರೋಗ್ರಾಮ್ ಮಾಡಿದೆ. ಬೆಳಿಗ್ಗೆ ಒಂದು ಶಾಲೆ, ಸಾಯಂಕಾಲ ಒಂದು. ಅದು ಏನಂತಂದ್ರೆ ಈಕೋ ಕ್ಲಬ್ ಅಂತೇಳಿ ಮಾಡ್ತಾರೆ ಸರ್. ಹಿಂಗಾಗಿ ನಮ್ಮ ಮಾನ್ವಿ ಆಗ್ಲಿ, ರಾಯಚೂರು ಆಗ್ಲಿ ಎಲ್ಲಾ ಭಾಗದಲ್ಲಿ ಮಾಡಿದ್ವಿ. ಒಂದ್ ವೇಳೆ ಅವಕಾಶ ನಿಮ್ ಭಾಗದಲ್ಲಿ ಸಹ ಕೊಟ್ರೆ ನಾನು ಅದು ಬಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ನಾವು ಸಾಯೋದ್ಕಿಂತ ಮುಂಚೆ ನನ್ನ ಜೊತೆಗೆ ಮಣ್ಣು ಆಗ್ಬಾರ್ದು ಅಂತ ಒಂದೇ ಉದ್ದೇಶ ನಮ್ದು ಅಷ್ಟೇ ಸರ್. ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್.
ನಮಸ್ಕಾರ. ನಮಸ್ಕಾರ. ನಾನು ಡಾಕ್ಟರ್ ಪ್ರಕಾಶ್ ಭಟ್ ಅಂತ ಧಾರವಾಡದಿಂದ. ಹಾ ಸರ್ ನಮಸ್ಕಾರ. ನಿಮ್ಮ ಗುಬ್ಬಿಗಳು ನಮ್ಮ ಮನೆಗಳಲ್ಲಂತೂ ಮಾಯ ಆಗಿರೋದಕ್ಕೆ ಅದರ ಹ್ಯಾಬಿಟ್ಯಾಟ್ ಅಂದ್ರೆ ಮನೆಗಳು ಅದಕ್ಕೆ ಉಳ್ಕೊಳ್ಳಿಕ್ಕೆ ಯೋಗ್ಯವಾಗಿ ಇಲ್ಲದೇ ಇರೋದೇ ಕಾರಣ ಅಂತ ಪೇಪರ್ಗಳನ್ನು ನಾನು ಓದಿದ್ದೇನೆ. ಅದು ಎಷ್ಟು ವರ್ಷದಿಂದ ಹಾಗಿದೆ ಗೊತ್ತಿಲ್ಲ ನನಗೆ. ಮನುಷ್ಯರ ಜೊತೆಗೆ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ನಮ್ಮೆಲ್ಲ ನಾವು ಇದ್ದಾಗ ಫೋಟೋಗಳ ಹಿಂದ್ಗಡೆ ಎಲ್ಲ ತಂದಿಟ್ಕೊಂಡು ಅದೇನು ಗೂಡು ಕಟ್ಕೊಳ್ಳೋದಿಲ್ಲ, ಅಲ್ಲಲ್ಲೇ ಸ್ವಲ್ಪ ಹುಲ್ಲು ಅದು ಇದು ಎಲ್ಲ ತಂದಿಟ್ಕೊಂಡು ಕಡ್ಡಿ ಇಟ್ಕೊಂಡು ಅಲ್ಲಿ ಬರೀ ಮೊಟ್ಟೆ ಇಡ್ತಿತ್ತು. ಬಹುಶಃ ಅದು ಪ್ರೆಡೇಟರ್ ಹಕ್ಕಿಗಳು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಮನುಷ್ಯರ ಹತ್ರ ಬರ್ತೀವಿ. ಈಗ ಬುಲ್ಬುಲ್ಗಳನ್ನು ನಾವು ನೋಡ್ತಾ ಇದೀವಿ, ಮನೆಯ ಹತ್ರನೇ ಅವು ಗೂಡು ಕಟ್ಕೊಳ್ತವೆ. ನಮ್ಮಂತೂ ಮನೆ ಒಳಗಡೆ ಒಂದು ಮನೆ ಅದರಲ್ಲಿ ಬಹಳ ಸಲ ಗೂಡು ಕಟ್ಕೊಂಡು ಮೊಟ್ಟೆ ಇಡ್ತಾರೆ. ಅದು ಗುಬ್ಬಿ ಅಂತೂ ಬಹಳ ವರ್ಷಗಳಿಂದ ಹಾಗೆ ಮಾಡ್ಕೊಂಡಿತ್ತು. ಆದ್ರೆ ಈಗ ಅವುಗಳು ವಾಸ ಮಾಡ್ಲಿಕ್ಕೆ ಯೋಗ್ಯವಾದಂತ ಯಾವ ಸ್ಥಳನು RCCಯಲ್ಲಿ ಸಿಕ್ಕೋದಿಲ್ಲ. ಔಟ್ಸ್ಟೆಡ್ ಫ್ರಮ್ ಅವರ್ ಹೌಸ್. ಐ ಡೋಂಟ್ ನೋ, ಅವ್ರ ಹೊರಗಡೆ ಅವುಗಳ ಮೊಟ್ಟೆ ಅದೇ ಆ ತರ ಎಲ್ಲ ಪ್ರೆಡೇಟರ್ಸ್ಗೆ ಸಿಕ್ಕಿ ಅವುಗಳ ಸಂತತಿ ಕಡಿಮೆ ಆಗಿರೋದೇ ಸಾಧ್ಯತೆ ಕಾಣ್ತದೆ. ಹೌದು ಸರ್, ಖಂಡಿತ 100% ಸತ್ಯ ಸರ್. ಸರ್ ಮತ್ತೆ ಏನಾದ್ರು ಇಲ್ಲ, ಅದಷ್ಟೇ ಅಂತಂದ್ರೆ ನಾವು ಅದೇ ಈಗ ಇತ್ತೀಚೆಗೆ ನಾನು ಬಹಳ ನೋಡ್ತಾ ಇರೋದು ಬುಲ್ಬುಲ್ಗಳು ಬಹಳ, ಅದು ಮೊದ್ಲಿಂದಾನು ಹಂಗೆ ಹೇಳ್ತಾರೆ ಹ್ಯೂಮನ್ ಹ್ಯಾಬಿಟ್ಯಾಟ್ಗೆ ಹತ್ರ ಇರ್ತವೆ ಅಂತ. ಅದ್ರದ್ದು ಫ್ಲೈಟ್ ಡಿಸ್ಟೆನ್ಸ್ ಬಹಳ ಕಡಿಮೆ ಏನಿಲ್ಲ, ತೊಂದ್ರೆ ಗೊತ್ತಾಯ್ತಲ್ಲ. ನಮ್ಮ ಹತ್ರ ಹೋದ್ರೆ ಹೋಗಿ ಬಿಡ್ತವೆ ಗುಬ್ಬಿ, ಅಷ್ಟು ನಮ್ಮ ಹತ್ರ ಬರುವುದಿಲ್ಲ ಅವು. ಆದ್ರೂ ಮನೆ ಹತ್ರನೇ ಗೂಡು ಕಟ್ಕೊಳ್ತವೆ, ಕೈಗೆ ಎಟುಕುವಷ್ಟೇ ಎತ್ತರದಲ್ಲಿ ಗೂಡು ಕಟ್ಕೊಳ್ತವೆ. ಮನೆಯಲ್ಲಂತೂ ಮನೆ ಒಳಗೆ ಗಿಡಗಳಿರೋದ್ರಿಂದ ಅಲ್ಲೇ ಬಂದು ಗೂಡು ಕಟ್ಕೊಂಡು ಸಾಕಷ್ಟು ಮೊಟ್ಟೆ ಬಟ್ಟೆ ಹಾರ್ಲಿಕ್ಕೆ ಹಾಕಿ ತಂತಿ ಮೇಲೆನೆ ಕಟ್ಬಿಡ್ತಾವ ಗೂಡುಗಳು. ಈ ಸಲ ಮಾತ್ರ ಪಾಪ ಈ ಸಲನು ಕಟ್ಟಿತ್ತು, ಮೊಟ್ಟೆ ಇಟ್ಟಿತ್ತು. ಮೊಟ್ಟೆಗಳು ಇನ್ಫರ್ಟೈಲ್ ಎಗ್ಸ್ ಆಗ್ಬಿಟ್ಟು ಮರಿಗಳಾಗಲೇ ಇಲ್ಲ. ಈಗ ಹಾಗೆ ಇದಾವೆ. ಅದು ಅನ್ಫಾರ್ಚುನೇಟ್ಲಿ ಮರಿಗಳಾಗ್ಲಿಲ್ಲ. ಈಗ ಅದು ವರ್ಷಕ್ಕೆ 3 ಅಥವಾ 4 ಮೊಟ್ಟೆ ಒಂದೊಂದ್ಸಲ ಇಡ್ತಾವಲ್ಲ ಸರ್. ಈ ನಮ್ಮಲ್ಲಿ ಆ ಮೊಟ್ಟೆಗಳು ಇಟ್ಟ ಮೇಲೆ ಸಹಜವಾಗಿ ಒಂದೇ ಮರಿ ಉಳಿಯ ಸರ್ ಅಲ್ಲಿ 6 ಮೊಟ್ಟೆ ಇಟ್ಟಿತ್ತು. ಇಲ್ಲ 2-3 ಆಗಿದೆ ನಮ್ಮಲ್ಲಿ. ಅದಕ್ಕೆ ಫ್ಲೈಯಿಂಗ್ ಸ್ಕೂಲ್ಗಳೆಲ್ಲ ಆಗ್ತವೆ. ಅದು ಮರಿ ಆದ್ಮೇಲೆ ಅದಕ್ಕೆ ಅವು ಮರಿಗಳಿಗೆ ಹಾರೋದು ಕಲಿಸೋದೇ ನೋಡ್ಲಿಕ್ಕೆ ಒಂದು ಚಂದ. ಅಂದ್ರೆ ಮರಿಗಳಿಗೆ ಪಟ್ಟಣ ಹಾರ್ಲಿಕ್ಕೆ ಬರೋದಿಲ್ಲಲ್ಲ, ಬಂದು ಕೂತ್ಕೊಳ್ತವೆ. ತಾಯಿ ತಂದೆಗಳು ಹಾರಿ ಹಾರಿ ತೋರಿಸ್ತವೆ ಹೀಗೆ ಹಾರು ಅಂತ ಹೇಳಿ. ಆಮೇಲೆ ಅವು ಹಾರಿ ಹೋಗ್ತವೆ ಸ್ವಲ್ಪ ಹೊತ್ತಾದ್ಮೇಲೆ. ಇದೆಲ್ಲ ನಡೀತಾ ಇರ್ತೇವೆ. ಥ್ಯಾಂಕ್ ಯು. ಈಗ ಈಗ RCC ಮನೆಗಳಲ್ಲಿ ಈ ಸ್ವಾಲೋ ಬರ್ಡ್ಗಳು ಅವು ತುಂಬಾ ಗೂಡು ಕಟ್ತಾ ಇದೆ. ಅದು ರೂಫ್ಗೆ ಇವತ್ತು ಲಲಿತಾ ಅವರ ಸ್ಟೇಟಸ್ ಅಲ್ಲಿ ಒಂದು ಹಾಕಿದ್ರು, ಒಂದು ವಿಡಿಯೋ ಹಾಕಿದ್ದಾರೆ. ರೂಫ್ಗೆ ತುಂಬಾ ಚೆನ್ನಾಗಿ ಅದು ಮಣ್ಣಿಂದ ಗೂಡುಗಳನ್ನ ಕಟ್ತವೆ ಸ್ವಾಲೋ ಬರ್ಡ್ಗಳು. ಅದು ಈಗ ರೆಡ್ ವೆಂಟೆಡ್ ಬುಲ್ಬುಲ್ ಮತ್ತೆ ಇದು ಸ್ವಾಲೋ ಬರ್ಡ್ಗಳು ಕೂಡ ತುಂಬಾ ಸ್ವಲ್ಪ ಈಗ ಸಿಟಿ ಕಡೆಗೆ ಬರ್ತಾ ಇದಾವೆ ಅಂತ ಅನಿಸ್ತಾ ಇದೆ. ಅವಕ್ಕೆ ತುಂಬಾ ಗಟ್ಟಿಯಾಗಿರ್ತಕ್ಕಂತ, ಹೌದೌದು, ಈ RCC ರೂಫ್ಗೆ ಗೂಡುಗಳು ಕಟ್ತಾ ಇದಾವೆ. ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಬರ್ಡ್ ಅದು ಕೂಡ. ನಮ್ಮಲ್ಲಿ ಧಾರವಾಡದಲ್ಲಿ ಪ್ರೊಫೆಸರ್ ತಿಮ್ಮಾಪುರ್ ಅಂತ ಒಬ್ರು ಇದ್ದಾರೆ. ಅವ್ರು ತುಂಬಾ ಬರ್ಡ್ ಬಗ್ಗೆ ಅವರಿಗೆ ಆಸಕ್ತಿ ತಗೊಂಡವರು. ಅವರು ಗುಬ್ಬಚ್ಚಿಗೆ ಗೂಡು ಮಾಡಿ ಅವರೇ ಡಿಸೈನ್ ಮಾಡಿ ಎಲ್ಲರಿಗೂ ಹಾಕಿದ್ರಿ, ಗುಬ್ಬಿಗಳು ತಾವ ಹೆಚ್ಚಾಗಿ ಬಂದು ಅದ್ರೊಳಗೆ ಉಳ್ಕೊಳ್ತಾವೆ ಅಂತ ಹೇಳಿ ನಮಗೂ ಒಂದು ಕೊಟ್ಟಿದ್ರು. ಬಟ್ ಅದರಲ್ಲಿ ಗುಬ್ಬಚ್ಚಿ ಬರ್ಲಿಲ್ಲ, ಜೇನು ಗೂಡು ಕಟ್ಕೊಂಡ್ಬಿಟ್ಟಿದೆ. ಸರ್ ಪ್ರಕಾಶ್ ಸರ್ ಹೇಳಿದ್ದು ನಿಜ. ಎಲ್ಲ ಕಡೆ ಈಗ ಈಗ ನಾವು ಮಾಡಿರೋ ಕೃತಕವಾದ ಗೂಡಿನಲ್ಲಿ ಸರ್ ಗುಬ್ಬಚ್ಚಿಗಳು, ಇಂಡಿಯನ್ ಸಿಲ್ವರ್ ಬಿಲ್ಸ್, ಆಮೇಲೆ ಇಂಡಿಯನ್ ರಾಬಿನ್, ಬ್ರಾಹ್ಮಣಿ ಸ್ಟಾರ್ಲಿಂಗ್, ಇವು 4 ಪಕ್ಷಿಗಳು ಮಾತ್ರ ಮನೆ ಮಾಡ್ತದ. ಉಳಿಕಿದ ಯಾವ ಪಕ್ಷಿಗಳು ತಮ್ಮ ಗೂಡು ಸ್ವಂತ ತಾವೇ ಕಟ್ಕೊಂಡ್ ಮಾಡ್ತಾವ ಸರ್. ಸರ್ ಆಮೇಲೆ ಮಂಜುನಾಥ್ ಸರ್ ಕೇಳಿದ ಪ್ರಶ್ನೆಗೆ ಸರ್, ಎಲ್ಲ ಹಕ್ಕಿಗಳು ಎಲ್ಲಾ ಇನ್ಸೆಕ್ಟ್ ಗಳನ್ನ ತಿನ್ನೋದಿಲ್ಲ ಸರ್. ನಾನೊಬ್ಬ ರೈತನ ಮಗನಾಗಿ ನಾವು ಉಳುಮೆ ಮಾಡುವಾಗ ನೋಡಿದ್ರೆ ಆ ಏನ್ ಕೊಕ್ಕರೆ ಹಕ್ಕಿಗಳು ಬರುತ್ತೆ, ಕ್ಯಾಟ್ ಗ್ರೇಟ್ ಇದೆಯಲ್ಲ, ಅದು ಬೀಟ್ಲದು ಲಾರ್ವಾ ಬರುತ್ತೆ, ದೊಡ್ಡದಿರತ್ತೆ.
ಅದು ಉಳುಮೆ ಮಾಡುವಾಗ ಹಿಂದೆನೆ ಇರ್ತಾವ ಅವು ಯಾವಾಗಲೂ ಬಿಳಿ ಹಕ್ಕಿಗಳು ಹಿಂದೆನೆ ಇದ್ದು ಅಲ್ಲಿ ಉಳುಮೆ ಮಾಡಿದಾಗ ಅಡಿಯಿಂದ ಬರ್ತಕ್ಕಂಥ ಲಾರ್ವಾಗಳನ್ನ ತಿಂತಾ ಹೋಗ್ತಾವ. ಹೌದು ಸರ್. ಆಮೇಲೆ ಬಿ ಈಟರ್ಸ್ ಸ್ಪೆಷಲ್ ಆಗಿ ಅಂದ್ರೆ ಬೀಸ್ ತಿನ್ಲಿಕ್ಕೋಸ್ಕರ ಬಿ ಈಟರ್ಸ್ ಇದಾವೆ. ಹಾಗಾಗಿ ಒಂದೊಂದು ಇನ್ಸೆಕ್ಟ್ ಗೆ ಒಂದೊಂದು ರೀತಿಯಲ್ಲಿ ಇರ್ತಕ್ಕಂಥ ಮಾಡಿಫೈ ಆಗಿರ್ತಕ್ಕಂಥ ಇವು ಬರ್ತಾವೆ, ಹಕ್ಕಿಗಳು ಬರ್ತಾವೆ. ಎಲ್ಲಾ ಹಕ್ಕಿಗಳು ಎಲ್ಲವುದನ್ನು ತಿನ್ನೋದಿಲ್ಲ, ಎಲ್ಲಾ ಇನ್ಸೆಕ್ಟ್ಗಳನ್ನು ತಿನ್ನೋದಿಲ್ಲ. ಅದ್ರ ಸೈಜ್ ಮೇಲೆ ಹೋಗತ್ತೆ. ಅದ್ರ ಬಾಯಿ ಸಣ್ಣ ಇತ್ತಂತಂದ್ರೆ ಸಣ್ಣದ್ ಮಾತ್ರ ಹುಡುಕತ್ತೆ. ಗ್ರಾಸ್ ಹಾಪರ್ಸ್ ಬಹಳ ದೊಡ್ಡದಿತ್ತಂದ್ರೆ ನಮ್ಮ ಇದು ತಿನ್ನೋದಿಲ್ಲ. ಹಾಗಾಗಿ ಅದ್ರ ಸೈಜ್ ಮೇಲೆ ಅದ್ರ ಅಭ್ಯಾಸ ಮೊದಲಿಂದ ಏನ್ ತಿನ್ಕೊಂಡ್ ಬಂದಿರತ್ತೆ ಅದನ್ನ ಅದು ಅವಲಂಬಿಸಿರತ್ತೆ ಅಂತ ನನ್ನ ಭಾವನೆ ಸರ್. ಬ್ರಹ್ಮನಿ ಸ್ಟಾರ್ಲಿಂಗ್ ಮಾತ್ರ ಎಲ್ಲಾ ತೊಂಡೆಕಾಟ ತಿಂತಾವ, ಹವರಾಣಿ ತಿಂತಾವ, ಆಮೇಲೆ ಗ್ರಾಸ್ ಸೂಪರ್ ತಿಂತಾವ, ಎರೆಹುಳ ತಿಂತಾವ, ಎಲ್ಲ ತಿಂತಾವ ಸರ್. ಗುಬ್ಬಚ್ಚಿಗಳು ನೀವು ಹೇಳಿದ್ರಲ್ಲ, ತಮ್ಮ ಪ್ರಮಾಣದಲ್ಲಿ ಅದು ಕ್ಯಾಚ್ ಮಾಡಕ್ ಎಷ್ಟು ಕೆಪಾಸಿಟಿ ಇದೆ ಆ ತಕ್ಕಂತೆ ಅದ್ರ ಪಕ್ಕ ಕೋರಿ ಹುಳ ತಿಂತಾವ. ಹಿಂಗಾಗಿ ಒಂದೊಂದು ಇದ್ರ ಮೇಲೆ ಮಾಡ್ತಾವ ಸರ್. ಸಹಜವಾಗಿ ಎಲ್ಲಾ ಹುಳಗಳನ್ನು ಎಲ್ಲಾ ಪಕ್ಷಿಗಳು ತಿಂತಾವ ಸರ್. ಹುಳುಗಳು ತಿನ್ನೋವು ಖಂಡಿತ ಸರ್. ಚಿಟ್ಟೆ ಹಂಗಿರುವಾಗ ತಿಂತವೆ ಸರ್. ಬಿ ಈಟರ್ ಅದು ಜಾಸ್ತಿ ಸರ್. ತಿಂತವೆ. ಆದ್ರೆ ಲಾರ್ವಾಗಳು ಯಾವ ತಿನ್ನೋದಿಲ್ಲ ಸರ್. ಲಾರ್ವಾಗಳು ಕೆಲವು ಪಾಯ್ಸನಸ್ ಇರ್ತಾವೆ. ಹಾಗಾಗಿ ಲಾರ್ವಾಗಳೇನಿರ್ತಾವ, ಕಂಬಳಿ ಹುಳುಗಳು ಇರ್ತಾವಲ್ಲ, ಕಂಬಳಿ ಹುಳುಗಳನ್ನ ತಿನ್ಲಿಕ್ಕೆ ಹಕ್ಕಿಗಳು ಹೆದರ್ತಾವೆ. ಅದ್ರಲ್ಲಿ ಎಸ್ಪೆಷಲಿ ಕಲರ್ಡ್ ಇರತಕ್ಕಂತ ಕಂಬಳಿಗಳು ಇದ್ದಾವೆ ಕೆಲವು, ಅದನ್ನ ಯಾವ ತಿನ್ನೋದಿಲ್ಲ. ಯಾಕೆಂದ್ರೆ ಅದು ಗುಬ್ಬಚ್ಚಿ ತಿಂತಾವ ಸರ್. ಗುಬ್ಬಚ್ಚಿ ತಿಂತಾವ. ನಾನ್ ನೆಕ್ಸ್ಟ್ ಆ ವಿಡಿಯೋ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಆಮೇಲೆ ಇದು ಕಾಮನ್ ಟೇಲರ್ ಬರ್ಡ್ ಇದೆಯಲ್ಲ ಸರ್, ಇವು ಸರ್ ಏನಂತೀರ ಜೀಡಿ ಹುಳಗಳಂತ ತಿಂತ ಸರ್ ವಿಶೇಷವಾಗಿ ಅದು. ಓಕೆ ಓಕೆ ಓಕೆ. ಒಂದೊಂದ್ ಹಕ್ಕಿ ಅದ್ರದ್ದು ಸ್ಪೆಷಲ್ ಊಟ ಸರ್, ಬಿರಿಯಾನಿ ಇದ್ದಂಗೆ ಅದು. ನಮ್ಮಲ್ಲಿ ಈ ಬ್ಲೂ ಕಲರ್ ಫ್ಲೈ ಕ್ಯಾಚರ್ಸ್ ಇರ್ತಾವಲ್ಲ ಬರ್ಡ್. ಹಲೋ ಕೇಳ್ತಾ ಇದೆಯಾ ಸರ್? ಹೇಳಿ ಸರ್, ಹೇಳಿ ಸರ್. ಫ್ಲೈ ಕ್ಯಾಚರ್ ಇದೆಯಲ್ಲ ಬರ್ಡ್, ಹಲೋ ಡಿಸ್ಟರ್ಬ್ ಆಗ್ತಾ ಇದೆ ಸೌಂಡ್. ಕೇಳ್ತಾ ಇಲ್ವಾ? ಹೇಳಿ ಸರ್. ಆಡಿಯೋ ಡಿಸ್ಟರ್ಬ್ ಆಗ್ತಾ ಇದೆ ಸರ್. ಹೇಳಿ ಕೇಳ್ತಾ ಇದೆಯಾ? ಹೇಳಿ ಸರ್. ಕೇಳ್ತಾ ಇಲ್ಲಲ್ಲ, ಇರ್ಲಿ ಬಿಡಿ. ಇಲ್ಲ ಕೇಳ್ತಾ ಇದೆ, ಹೇಳಿ ಸರ್. ಈ ಬ್ಲೂ ಕಲರ್ ಇನ್ನೊಂದು ಫ್ಲೈ ಕ್ಯಾಚರ್ ಇದೆಯಲ್ಲ ಬರ್ಡ್, ನಮ್ಮಲ್ಲಿ ಇದೆ. ಅದು ಹೆಸರು ಮಾಡ್ತಿರ್ತಾರೆ ಬ್ಲೂ ತಿಕೆಲ್ ಅಥವಾ ಫ್ಲೈ ಇದೆ. ಅದು ನೀರು ಹಾಕ್ತಾ ಇರುವಾಗಲೆಲ್ಲ ಅದು ಬರ್ತಿತ್ತು. ನಾನು ಪೈಪಲ್ಲಿ ನೀರು ಹಾಕ್ತಾ ಇರುವಾಗ ಇದು ಬರ್ತದೆ, ಅದು ಇರ್ತಿತ್ತು. ನಾನು ಒಂದು ಬಹಳ ದಿವಸ ಏನ್ ಅನ್ಕೊಂಡೆ, ಇದಕ್ಕೆ ನೀರ್ ಕಂಡ್ರೆ ಬಹಳ ಇಷ್ಟ, ಹಾಗಾಗಿ ಬರ್ತದೆ ಆ ನೀರಲ್ಲಿ ಈ ಒದ್ದೆ ಹಾಕೊಂಡು ಖುಷಿ ಮೈ ತೊಳ್ಕೊಳ್ತಾರೆ. ಈಗ ಆಮೇಲೆ ಗೊತ್ತಾಯ್ತು, ನೀರು ಹಾಕ್ತಾ ಇರುವಾಗ ನಮ್ಮ ಗಾರ್ಡನ್ ನಲ್ಲಿ ಇರುವ ಫ್ಲೈಸ್ ಎಲ್ಲ ಹಾರ್ತವೆ. ಶುರು ಮಾಡ್ಕೊಳ್ಳೋದಕ್ಕೆ ಹೇಗೆ ಗೊತ್ತಿಲ್ಲ, ಪಟ್ಟೆ ಬಂದ. ಆಮೇಲೆ ನಾನು ನಮ್ಮ ಇವರು ಸಲೀಂ ಅಲಿ ಅವರ ಪುಸ್ತಕ ನಾನು ಇಟ್ಕೊಂಡಿದ್ದೇನೆ ಮನೆಯಲ್ಲಿ. ಅದನ್ನ ಓಹ್ ಇದು ಫ್ಲೈ ಕ್ಯಾಚರ್ ಇದು, ಅದು ಒಂದು ಫ್ಲೈ ಹಾರಿತು, ಅದನ್ನ ತಿಂತೋದು. ಆವಾಗ ಗೊತ್ತಾಯ್ತು ನೀರಿಗಾಗಿ ಬರುವುದಲ್ಲ ಇದು, ಫ್ಲೈಗೆ. ಹೇಗೆ ಕ್ಯಾಟಲ್ ಎಗ್ರೆಟ್ ಹೇಗೆ ಕ್ಯಾಟಲ್ ಮೇಲೆ ಕೂತ್ಕೊಂಡು ಕ್ಯಾಟಲ್ ನಡೆಯುವಾಗ ಹಾರುವ ಕ್ರಿಮಿಗಳ ಕೀಟಗಳನ್ನ ತಿನ್ಲಿಕ್ಕೇನೆ ಕೊಟ್ಟದು. ಹೌದು ಸರ್. ಸರ್ ಮತ್ತೆ ಹಲೋ ಲಲಿತಾ ಅವ್ರು ಏನಾದ್ರು ಪ್ರಶ್ನೆ ಕೇಳಿದ್ಯಾ? ಪ್ರಶ್ನೆ ಕೇಳೋದಲ್ಲ, ನೀವೊಂದು ಹೇಳಿದ್ರಲ್ಲ ಸ್ವ್ಯಾಲೋ ಬರ್ಡ್ ಗೂಡು ನೋಡಿದ್ರಿ ಅಂತ. ಅದು ನಮ್ಮ ಬಾವಿ ಮನೆ ಅದೇ ಮೋಟ್ರ್ ಇಟ್ಟಿದ್ವಿ, ಹೊಲದಲ್ಲಿ ಇರೋದದು, ಅಲ್ಲೇ ಗೂಡು ಕಟ್ಟಿದೆ. ನೀವು ಮೊದ್ಲೊಂದ್ಸರಿ ನಾನು ಅದು ಗೂಡು ಹಾಕಿದ್ದೆ, ನಾನು ಕಣಜ ಅನ್ಕೊಂಡಿದ್ದೆ, ಕುಂಬಾರುಳ ಅಂತ. ಆಮೇಲೆ ನೀವ್ ಹೇಳ್ರಿ ಸ್ವ್ಯಾಲೋ ಬರ್ಡ್. ಇವತ್ತ ರೂಮ್ ಕೀ ತೆಗೆದು ಅಲ್ಲಿ ಕೂತಿದ್ದೆ, ತಾಯಿ ತಂದೆ ಇಬ್ರು ಬಂದು ಮಕ್ಕಳಿಗೆ ಆಹಾರ ಕೊಡ್ತಾ ಇದ್ರು. ನಾನು ಅಲ್ಲೇ ಕೆಲಸ ಮಾಡಿಸ್ತಿದ್ದೆ. ಸೊ ಹೇಳಿದ್ ನಿಜ ಅನ್ಸ್ತು, ಅದು ವಿಡಿಯೋ ತೆಗ್ದೆ. ಅದು ಮನೇಲಿ ಇಲ್ಲ ರೀ. ಸ್ವಾಲೋ ಬರ್ಡ್ ಏನಂದ್ರೆ ಅದು ಗೊತ್ತಾಯ್ತು ನಂಗೆ. ಅದು ನಿಮ್ಗೆ ಮೋಸ್ಟ್ಲಿ ಅದು ಈ ಪಂಪ್ ಹೌಸ್ ಅಲ್ಲಿ ಇರ್ಬೇಕು ಅಂತ ಗೆಸ್ ಮಾಡಿದೆ.
ಪಂಪ್ ಹೌಸ್ ಸ್ವಾಲೋ ಬರ್ಡ್ ಏನಂದ್ರೆ ಹಾರ್ತಾನೆ ಸಣ್ಣ ಸಣ್ಣ ಕೀಟಗಳನ್ನೆಲ್ಲ ನುಂಗು ಬಿಡುತ್ತೆ. ಕಲೆಕ್ಟ್ ಮಾಡ್ಕೊಂಡ್ ಬರ್ತದೆ ಮುಟ್ಟುಗಳು ಸರ್. ತಿನ್ನೋದಿಲ್ಲ. ಫ್ಲೈ ಹೌದೌದು, ಹಾರ್ತಾನೆ ಅದು ಕೀಟಗಳನ್ನ. ಹೌದು, ಕೆಳಗಡೆ ಕೂಡೋದು ಬಹಳ ಅಪರೂಪ ಸರ್ ಅವು. ಫೈಟರ್ ಪ್ಲೇನ್ ಹೌದೌದು. ಫೈಟರ್ ಪ್ಲೇನ್ ತರ ಬರುತ್ತೆ. ಒಂದ್ ಹುಳ ಹಾರಿದ ತಕ್ಷಣ ಅದನ್ನು ಫ್ಲೈಟ್ ಮಾಡಿ ಹಿಡ್ಕೊಂಡು ಹೋಗಿ ಮರಿ ಕೊಡ್ತಾ ಇರತ್ತೆ. ಇನ್ನೊಂದು ಸರ್, ಒಂದು 150 ವರ್ಷ 170 ವರ್ಷ ಹಳೇದ್ ಮನೆ ದೂಲ ಜಂತುಗಳಿದೆ. ಸೊ ಪ್ರತಿ ಸರಿ ಗಂಡ ಹೆಂಡತಿ ಗುಬ್ಬಚ್ಚಿಗಳು ಮನೆ ಕಟ್ಬೇಕು ಅಂದ್ರೆ ಬಂದು ಕಲ್ಲು ಮಣ್ಣು ಎಲ್ಲ ಗೆಬ್ರಿ ಆ ದೂಲ ಎಲ್ಲ ಅಲ್ಲಿ ಹುಲ್ಲ ಒಂದೆರಡು ಪುಕ್ಕ ಹತ್ತಿ ಹಾಕಿ ಗೂಡ್ ಕಟ್ಟತ್ತೆ. ನಮ್ಮನೇಲಿ ತುಂಬಾ ಗುಬ್ಬಚ್ಚಿಗಳಿದೆ. ಆದ್ರೆ ನಿಮ್ಮಷ್ಟು ಗೂಡು ಮಾಡಿ ಅವೇ ಬಂದು ಅದು ರೆಡ್ ವೆಂಟೆಡ್ ಬುಲ್ಬುಲ್ ಮನೆ ತುಂಬಾ ಇದೆ. ಆದ್ರೆ ನಿಮ್ಮಷ್ಟು ನಾವು ಏನು ಹಣ್ಣಿನ ಗಿಡ ಬೆಳೆಸ್ರಿ ಮೇಡಮ್, ಅದಕ್ಕೆ ತುಂಬಾ ಜಾಸ್ತಿ ಸಂತೋಷ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾವ್ದು ಸರ್? ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಎಲ್ಲರೂ ಮಾಡ್ಬೇಕಲ್ಲ ಮೇಡಮ್, ನಾವೊಬ್ರೇ ಮಾಡೋದ್ರಿಂದ ಅರ್ಥ ಇಲ್ಲ. ಈಗ ನಿಮ್ಮಂತರೆಲ್ಲರೂ ಕೈ ಜೋಡಿಸಿರ ಅಂತೇಳಿ ನನ್ಗಿನ್ನ ಬಾಹುಬಲ ಬಂದಂಗ ಆಗಿದೆ. ಹಲೋ ಸಲವದಿನ ಕೊನೆಗೆ ಇದು ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಈಗ ನಾವು ಮನೆ ಹತ್ರ ಏನಾದ್ರು ಮಾಡಬಹುದು ಗುಬ್ಬಚ್ಚಿಗಳನ್ನ ಉಳಿಸೋದಕ್ಕೆ ಅಂದ್ರೆ ಒಂದು 2 ಟಿಪ್ಸ್ ಚಿಕ್ಕದಾಗಿ ಏನ್ ಹೇಳ್ತೀರಾ? ಈಗ ಪಾರ್ಟಿಸಿಪೆಂಟ್ ಕಡಿಮೆ ಆಗ್ಬಿಟ್ರ ಸರ್, ನೆಕ್ಸ್ಟ್ ಇದ್ರಲ್ಲಿ ತಗೊಂಡಾಗ ಮತ್ತೆ ಹೇಳೋಣ ಅಂತ. ಅದ್ರ ಬಗ್ಗೆ ಡಿಟೇಲ್ ನಾನು ವಿಡಿಯೋ ಮಾಡ್ಕೊಂಡು ಹೇಳ್ಬಿಡೋಣ ಅಂತ. ಯಾವ ರೀತಿ ಮಾಡ್ಬೇಕು, ಗೂಡು ಮಾಡೋದು ರೀತಿ ವಿಧಾನಗಳು ವಿಡಿಯೋ ಇದೆ ನನ್ನಲ್ಲಿ, ಅದು ಕೂಡ ಶೇರ್ ಮಾಡ್ಕೊಂಡ್ಬಿಡೋಣ. ಓಕೆ, ಸರಿ ಹಾಗಿದ್ರೆ ತುಂಬಾ ಬಹಳ ತಡವಾಯ್ತು, ಬೇಸರ ಆಗಿರ್ಬೋದು ಸಂತೋಷ. ಇಲ್ಲ ಬೇಸರ ಅಲ್ಲ, ಇವತ್ತು ಸಂಡೆ ಅಲ್ಲ, ಸಾಮಾನ್ಯವಾಗಿ ಎಲ್ಲರೂ ಸಂಜೆ ಹೊರಗೆ ಹೋಗೋರಿರ್ತಾರೆ. ಹಾಗಾಗಿ ನಾನು ಶನಿವಾರ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮ. ಕ್ಷಮೆ ಕೇಳ್ತೀವಿ. ತೊಂದ್ರೆ ಇಲ್ಲ. ಇಲ್ಲ, ನಾವು ನಿಮಗೆ ಧನ್ಯವಾದ ಹೇಳ್ತಾ ಇದ್ವಿ, ಕ್ಷಮೆ ಬೇಕಾಗಿಲ್ಲ. ನಾವೆಲ್ಲರೂ ಎಲ್ಲರ ಪರವಾಗಿ ನಿಮಗೆ ತುಂಬಾ 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 ಧನ್ಯವಾದಗಳು. ನಾವು ಕೂಡ ಸ್ವಲ್ಪ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ಇದೆ. ಇವತ್ತಿನ ಕಾರ್ಯಕ್ರಮ ತುಂಬಾ ಸಂತೋಷ ಆಯ್ತು ಸಲವುದ್ದೀನ್ ಅವರು, ಎಲ್ಲ ತೋರಿಸಿದೀರಾ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದಿರಾ. ಸ್ವಲ್ಪ ಇವತ್ತು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ. ಸಂಡೇ ಯೂಶುವಲ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ ಅನ್ಸುತ್ತೆ. ನೆಕ್ಸ್ಟ್ ಸ್ಯಾಟರ್ಡೇನೆ ಮಾಡೋಣ ಸರ್. ನೆಕ್ಸ್ಟ್ ಯಾವಾಗ ನಿಮ್ಗೆ ಸಂತೋಷ ಸಾಟರ್ಡೇನೆ ಮಾಡೋಣಂತೆ. ಒಂದ್ಸತಿ ಸಾಟರ್ಡೇ ಮಾಡ್ಬಿಟ್ಟು ನೀವು ಏನಾದ್ರು ನಮಗೆ ಟಿಪ್ಸ್ ಕೊಡದಿದ್ರೆ ಆ ತರದನ್ನೆಲ್ಲ ಅದ್ರಲ್ಲಿ ಇಲ್ಲಾಂದ್ರೆ ಕೆಲವೊಂದು ವಿಡಿಯೋಗಳು ಅಡ್ವಾನ್ಸ್ ಆಗಿ ನಿಮ್ಗೆ ಕಳಿಸ್ಬಿಡ್ತೀನಿ ಸರ್, ಅಲ್ಲಿಂದ ನೀವು ಪ್ಲೇ ಮಾಡ್ಬಿಡಿ ಅಂತ ಸರ್. ಮಾಡ್ಬೋದು, ಹಾಗೂ ಮಾಡಬಹುದು. ನಮ್ಮ ಇಲ್ಲಿಂದ ಪ್ಲೇ ಮಾಡಿ ಅದನ್ನ ತೋರಿಸ್ಬೋದು. ಸೊ ಇವತ್ತಿನ ಕಾರ್ಯಕ್ರಮ ತುಂಬಾ ತುಂಬಾ ಚೆನ್ನಾಗಿ ಬಂತು. ಎಲ್ಲರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು. ನೀವು ಇನ್ನೂ ಚೆನ್ನಾಗಿ ಮಾಡಿ. ಸೊ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇನ್ನೂ ಅಷ್ಟು ಜನ ಪಕ್ಷಿ ಪ್ರೇಮಿಗಳನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಗುಲ್ಬರ್ಗದಲ್ಲಿ ಒಬ್ರು ಡಾಕ್ಟರ್ ಗುರುರಾಜ್ ಹೆಗ್ಗ ಅಂತ ಇದ್ದಾರೆ, ನಿಮಗೆ ಪರಿಚಯ ಇದಾರೋ ಇಲ್ಲ ಗೊತ್ತಿಲ್ಲ. ಗುರುರಾಜ್ ಹೆಗ್ಗ ಅಂತ ಇದ್ದಾರೆ ಅವರು. ಮತ್ತೆ ಇಲ್ಲಿ ಹೊಸಪೇಟೆನಲ್ಲಿ ಒಬ್ರು ಡಾಕ್ಟರ್ ಶಿವಾನಂದ್ ಅಂತ ಹೇಳಿ ಡೆಂಟಿಸ್ಟ್, ಅವರು ಮನೇಲಿ ತುಂಬಾ ಹಕ್ಕಿಗಳು, ಅಂದ್ರೆ ಅವ್ರದೆಲ್ಲ ಕ್ಯಾಪ್ಟಿವಿಟಿಲಿ ಇರುವಂತ ಬರ್ಡ್ಸ್, ಕೇಜಲ್ಲಿ ಇಟ್ಟು ಸಾಕುವಂತದ್ದು. ನಿಮ್ಮ ತರ ಇಲ್ಲ, ನಿಮ್ದು ತುಂಬಾ ವಿಶೇಷವಾಗಿರ್ತಕ್ಕಂತ ಒಂದು ಪಕ್ಷಿ ಪ್ರೇಮ. ಅವ್ರಿಗೆಲ್ಲ ಹಾಬಿ ಅಂತ ಮಾಡ್ತಾರೆ. ನಮ್ ಸಂತೋಷಕ್ಕಾಗಿ ಅವಕ್ಕ ಸೆರೆವಾಸ ಆಗ್ಬಾರ್ದು, ನನ್ನ ವೈಯಕ್ತಿಕ ಆಗಿದೆ ಸರ್. ಕರೆಕ್ಟ್. ಅದೇ ತುಂಬಾ ವಿಶೇಷ ನೀವು ಸಾಕ್ತಾ ಇರತಕ್ಕಂಥದ್ದು. ಅದೇ 100 ಕೋಟಿ ಆಸ್ತಿ ನಮ್ಮಲ್ಲಿ ಇದ್ರು ಸಹ ನಾವು ಜೈಲ್ನಾಗ ಇದ್ವಿ ಅಂದ್ರೆ ಹೆಂಗ ಆಗ್ತದ, ಅದೇ ರೀತಿ ಅವಕ್ಕ ತಂದೆ ತಾಯಿ ಹೆಂಡತಿ ಮಕ್ಕಳು ಆಕಾಶದಲ್ಲಿ ಹಾರಬೇಕು, ಅದು ತಿನ್ಬೇಕು, ಇದು ತಿನ್ಬೇಕು, ಬಹಳಷ್ಟು ಇರ್ತಾವಲ್ತ. ಅದನ್ನ ನಾವು ಮೊಟಕುಗೊಳಿಸಬಾರ್ದು ಅಂಬೋದು ಸರ್. ಆ ಕಾರಣಕ್ಕಾಗಿ ನಾನು ಯಾವ ಇಂಜೂರ್ಡ್ ಬರ್ಡ್ ಮಾತ್ರ ನಾನು ಕೇಜ್ನಲ್ಲಿ ಆಯ್ತು, ಉಳಿದ ಯಾವ ಪಕ್ಷಿದಲ್ಲಿ ಕೆಲವೊಂದ್ ಸ್ವಲ್ಪ ಇದಾಯ್ತು ಅಂದ್ರೆ ಗಾರ್ಡನ್ ಅಲ್ಲಿ ಫ್ರೀ ಬಿಡ್ತೀನಿ ಸರ್. ಯಾಕಂದ್ರೆ ಅದು ಹಾರೋದು ಕಲಿಬೇಕು. ಸಣ್ಣ ಮರಿ ಇದ್ರು ಸಹ ನಾನು ಮನೆಯಲ್ಲಿ ನೈಟ್ ಮಾತ್ರ ಕೇಜ್ನಲ್ಲಿ ಹಾಕಿ ಇಡ್ತೀನಿ ಸರ್. ಯಾಕಂದ್ರೆ ಊರು ಹೊರ ಪ್ರದೇಶದಲ್ಲಿ ನನ್ನ ಮನೆ ಇದೆ, ಕಾಡ್ಬೇಕು ತಿಂತಾವಂತೇಳಿ. ಒಂದ್ ವೇಳೆ ನಾವು ರಾತ್ರಿ ಕುಲ ಬಿಟ್ಟೇನೆ ಇದಾಗ್ಬಿಡ್ತು, ಬೆಳಿಗ್ಗೆ ಎದ್ದು ಮತ್ತೆ ಗಿಡದಾಗ ಬಿಟ್ಬಿಡ್ತೀನಿ ಸರ್. ಗಿಡದಾಗೆ ಸುತ್ತ ತಿರುಗ್ತಿರ್ತದೆ, ಹಾರಾಡೋದು ಕಲಿಬೇಕು, ತಾನೇ ನ್ಯಾಚುರಲ್ ಆಗಿ ಅದು ಕಾಳ ಆರ್ಸ್ಕೊಂಡ್ ತಿನ್ನೋದು ಕಲಿಬೇಕು. ನೇಚರ್ ನಲ್ಲಿ ಹೋದ್ಮೇಲೆ ಅದು ಫ್ಲೈ ಮಾಡ್ಲಿಕ್ಕೆ ಬಂದಿಲ್ಲ, ದೊಡ್ಡ ಹಕ್ಕಿಗಳು ಅಟ್ಯಾಕ್ ಮಾಡ್ತಾವ, ತಪ್ಸ್ಕೊಳ್ಳೋದು, ಅದೆಲ್ಲ ಕಲಿಬೇಕಂತೇಳಿ ನಾನು ಫ್ರೀಡಮೇ ಇರ್ಬೇಕು ನಾನು ಇಷ್ಟಪಡ್ತೀನಿ ಸರ್, ಅಷ್ಟೇ. ಇಲ್ಲ, ತುಂಬಾ ಒಳ್ಳೆ ಉದ್ದೇಶನೂ ತುಂಬಾ ಚೆನ್ನಾಗಿದೆ. ನೀವು ಮಾಡ್ತಾ ಇರ್ತಕ್ಕಂತ ಇದು ಕೂಡ ತುಂಬಾ ವಿಶೇಷವಾಗಿದೆ. ಅದಕ್ಕೆ ನಿಮಗೆ ತುಂಬ ಹೃದಯದ ಅಭಿನಂದನೆಗಳು. ನೀವು ಇದೇ ರೀತಿ ಮುಂದುವರಿಬೇಕು. ನೀವು ನಮ್ಮ ಇಂಡಿಯಾದ 2ನೇ ಸಲೀಂ ಅಲಿ ಅವ್ರು ಆಗ್ಬೇಕು.
ನಮ್ಮ ಬರೀ ಸರ್, ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಹೆಸರು ಮಾಡೋ ಉದ್ದೇಶ ಅಂತಾರಾಷ್ಟ್ರೀಯ ನಮ್ದಿಲ್ಲ ಮಟ್ಟದಲ್ಲಿ ಸರ್. ಕೂಡ ಇಲ್ಲ ಬರ್ಬೇಕು. ಯಾಕಂದ್ರೆ ಯಾಕೆ ನೀವ್ ಹೆಸರು ಮಾಡಬಾರ್ದು ಅಂದ್ರೂ ಕೂಡ ನಿಮ್ಮ ಹೆಸರು ಬಹಳ ಜನಕ್ಕೆ ಗೊತ್ತಾದ್ರೆ ಅವರು ಕೂಡ ಈ ತರ ಕೆಲಸ ಮಾಡ್ಬೇಕಪ್ಪ ಅನ್ನೋಂತ ಒಂದು ಸ್ಫೂರ್ತಿ ಸಿಗ್ಬೇಕಲ್ಲ. ಆ ನಮ್ಮ ಕಾರಣಕ್ಕೆ ಕೆಲಸ ನಿಮಗೆ ಎಲ್ಲರಿಗೂ ಮುಟ್ಸ್ಬೇಕಂಬದ್ ನಮ್ಮ ಉದ್ದೇಶ ಸರ್. ಯಾಕಂದ್ರೆ ಯಾವ ರೀತಿ ಮಾಡ, ಯಾಕಂದ್ರೆ ನಾವು ಇನ್ನೂ ತುಂಬಾ ಕಲಿತಾ ಸಂತೋಷ. ಇದ್ದೀವಿ ಸರ್. ನಮ್ದು ಪ್ರಾಕ್ಟಿಕಲ್ ಏನಿದೆ ಎಲ್ಲರಿಗೂ ಇದು ನಿಜ. ನಮ್ದು ಮುಟ್ಟಬೇಕನ್ನೋ ಉದ್ದೇಶ ಒಂದೇ ಸರ್ ನಮ್ದು, ಅಷ್ಟೇ ಮತ್ತೇನಿಲ್ಲ ಸರ್. ತುಂಬಾ ಸಂತೋಷ ಆಯ್ತು. ಸೊ ನಾನು ಹೇಳಿದ್ದನ್ನ ನೀವು ಸ್ವಲ್ಪ ಕೆಲವನ್ನ ಸೇರ್ಸ್ಕೋಬಹುದು. ನಿಮಗೆ ಅದ್ರ ಡೀಟೇಲ್ಸ್ ನಿಮಗೆ ಕಳಿಸ್ತೀನಂತೆ. ಇನ್ನಷ್ಟು ಜನ ಪಕ್ಷಿ ಪ್ರೇಮಿಗಳ ನಿಮಗೆ ಪರಿಚಯ ಮಾಡಿಸ್ತೀನಿ. ಸೊ ಪಕ್ಷಿ ಸಂತತಿ ಚೆನ್ನಾಗಿ ಆಗ್ಬೇಕು, ಅದು ಎಲ್ಲರ ಒಂದು ಹಾರೈಕೆ. ಸೊ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನೋಡ್ಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣಂತೆ. ಮತ್ತೆ ಅವಕಾಶ ಸಿಕ್ಕಾಗ ಮತ್ತೊಮ್ಮೆ ಸೇರಿ ಇನ್ನಷ್ಟು ವಿಷಯಗಳನ್ನ ಚರ್ಚೆ ಮಾಡೋ ಅವಕಾಶ ಇರುತ್ತೆ. ಮತ್ತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಎಲ್ಲ ಗ್ರೂಪಿನ ಎಲ್ಲ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ. ಸಲಾವುದ್ದೀನ್ ಅವ್ರು. ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು ಸರ್.